ಪ್ರಾರ್ಥನೆ ನನ್ನ ಜೀವವ ಆಗಲಿ ಪ್ರಾರ್ಥಿಸಲು ನಾನಿರುವೆನು ಒಡಕಿನಲ್ಲಿ ನಾನಿರುವೆನು ಪ್ರಾರ್ಥಿಸಲು ನಾನಿರುವೆನು ಒಡಕಿನಲ್ಲಿ ನಾನಿರುವೆನು ಬೆಳೆಯು ಹೇರಳವು ಬೆಳೆಯ ಯಜಮಾನ ಬೇಡುವೆವು ಬೆಳೆಯು ಹೇರಳವು ಬೆಳೆಯ ಯಜಮಾನ ಬೇಡುವೆವು ಕೆಲಸದವರ ಎಬ್ಬಿಸಯ್ಯ ನಿನ್ನ ರಾಜ್ಯವ ಕಟ್ಟಲೆಂದು ಕೆಲಸದವರ ಎಬ್ಬಿಸಯ್ಯ ನಿನ್ನ ರಾಜ್ಯವ ಕಟ್ಟಲೆಂದು ಪ್ರಾರ್ಥನೆ ನನ್ನುಸಿರಾಗಲಿ ಪ್ರಾರ್ಥನೆ ನನ್ನ ಜೀವವಾಗಲಿ ಪ್ರಾರ್ಥನೆ ನನ್ನುಸಿರಾಗಲಿ ಪ್ರಾರ್ಥನೆ ನನ್ನ ಜೀವವಾಗಲಿ ಪ್ರಾರ್ಥಿಸಲು ನಾನಿರುವೆನು ಒಡಕಿನಲ್ಲಿ ನಾನಿರುವೆನು ಪ್ರಾರ್ಥಿಸಲು ನಾನಿರುವೆನು ಒಡಕಿನಲ್ಲಿ ನಾನಿರುವೆನು ಶಿರಸ್ಸು ಜಲವಾಗಿ ಮಾರ್ಪಡಲಿ ನನ್ನ ಕಣ್ಗಳು ಕಣ್ಣೀರಿನ ಬುಗ್ಗೆಯಾಗಲಿ ಶಿರಸ್ಸು ಜಲವಾಗಿ ಮಾರ್ಪಡಲಿ ನನ್ನ ಕಣ್ಗಳು ಕಣ್ಣೀರಿನ ಬುಗ್ಗೆಯಾಗಲಿ ನರಕಕ್ಕೆ ಹೋಗುವ ಜನರ ರಕ್ಷಿಸು ನನ್ನ యేసయ్య ನರಕಕ್ಕೆ ಹೋಗುವ ಜನರ ರಕ್ಷಿಸು ನನ್ನ యేసయ్ಯ ಪ್ರಾರ್ಥನೆ ನನ್ನ ಉಸಿರಾಗಲಿ ಪ್ರಾರ್ಥನೆ ನನ್ನ ಜೀವವಾಗಲಿ ಪ್ರಾರ್ಥನೆ ನನ್ನ ಉಸಿರಾಗಲಿ ಪ್ರಾರ್ಥನೆ ನನ್ನ ಜೀವವಾಗಲಿ ಪ್ರಾರ್ಥಿಸಲು ನಾನಿರುವೆನು ಒಡಕಿನಲ್ಲಿ ನಾನಿಲ್ಲುವೆನು ಪ್ರಾರ್ಥಿಸಲು ನಾನಿರುವೆನು ಒಡಕಿನಲ್ಲಿ ನಾನಿಲ್ಲುವೆನು ಪ್ರಾರ್ಥಿಸಲು ನಾನಿರುವೆನು ಒಡಕಿನಲ್ಲಿ ನಾನಿಲ್ಲುವೆನು ಪ್ರಾರ್ಥಿಸಲು
ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಯೇಸುವೇ, ನಿನಗೆ ಮಹಿಮೆ ಸ್ವಾಮಿ. ನಿನ್ನ ನಾಮದಲ್ಲಿ ಕರ್ತನೆ ನಾವು ಹತ್ತಿರ ಬರುತ್ತೀವಪ್ಪ ಯೇಸುವೇ. ಕರ್ತನೆ ಸ್ತೋತ್ರವಾಗಲಿ. ಉಪವಾಸ ಪ್ರಾರ್ಥನೆಯ ಕರ್ತನೆ 4 ದಿನದಲ್ಲಿ ಸ್ವಾಮಿ ನಿನ್ನ ಸಮ್ಮುಖದಲ್ಲಿ ನಾವು ಸೇರಿ ಬಂದಿದ್ದೇವಪ್ಪ ಯೇಸುವೇ. ಕರ್ತನೆ ಈ ದಿನದಲ್ಲಿ ಸ್ವಾಮಿ ನಿನ್ನ ಕೃಪೆಯನ್ನು, ಕರ್ತನೆ ನಿನ್ನ ಸಾನ್ನಿಧ್ಯವನ್ನು ಕರ್ತನೆ ಸ್ವಾಮಿ ನಾವು ಬಯಸ್ತೇವಪ್ಪ ಯೇಸುವೇ. ಕರ್ತನೆ ಸ್ತೋತ್ರವಾಗಲಿ. ದೇವರ ಆತ್ಮನೇ, ಕರ್ತನಿನ ಸಮ್ಮುಖದಲ್ಲಿ ಕರ್ತನೆ ಆಗಿರುವಂತಹ ಅಲ್ಪ ಸಮಯ ಕರ್ತನೆ ನಿನ್ನನ್ನು ಸ್ತುತಿಸುವಂತೆ, ಅಪ್ಪ ನಿನ್ನನ್ನು ಕೊಂಡಾಡುವಂತೆ, ಪ್ರಾರ್ಥಿಸುವಂತೆ, ನಿನ್ನ ವಾಕ್ಯವನ್ನು ಧ್ಯಾನಿಸುವಂತೆ ನಮ್ಮನ್ನು ಇಂತಾನೆ ಬಲಪಡಿಸ ಸ್ವಾಮಿ. ಕರ್ತನೆ ಬಂದಿರುವಂತೆ ಎಲ್ಲರಿಗಾಗಿ ಸ್ತೋತ್ರ, ಬರಲಿಕ್ಕಿರುವ ಜೀವಿತಗಳಿಗಾಗಿ ಸ್ತೋತ್ರ ಅಪ್ಪ ಯೇಸುವೇ. ದೇವರೇ, ಇದ್ದಲ್ಲಿ ಸ್ವಾಮಿ ನಿನ್ನ ಮಹಿಮೆಯಾದ ಕಾರ್ಯಗಳನ್ನು ಕರ್ತನೆ ಅನುಭವಿಸಲಿಕ್ಕೆ ಸಹಾಯ ಮಾಡು. ನಿನ್ನ ಶಬ್ದವನ್ನು ನಾವು ಕೇಳುವಂತೆ ಸಹಾಯ ಮಾಡಪ್ಪ. ದೇವರ ಆತ್ಮನೇ, ಕರ್ತನೆ ಸ್ತೋತ್ರವಾಗಲಿ. ಕಳೆದ ದಿನಗಳೆಲ್ಲ ನಮ್ಮೊಂದಿಗಿದ್ದ ನಮ್ಮನ್ನು ಸ್ವಾಮಿ ಬಲಪಡಿಸಿ ನಮ್ಮನ್ನು ನಡೆಸಿದ ದೇವರು ನೀನಾಗಿದ್ದಿರೋದಕ್ಕಾಗಿ ಸ್ತೋತ್ರ. ನಿನ್ನ ಆಲೋಚನೆಗಳಿಂದ ತುಂಬಿಸಿ ಕರ್ತನೆ, ನಿನ್ನ ಕೃಪೆಯಿಂದ ತುಂಬಿಸಿ ನಮ್ಮನ್ನು ನಡೆಸಿದ ದೇವರು ನೀನಾಗಿದ್ದಿರೋದಕ್ಕಾಗಿ ಸ್ತೋತ್ರ ಯೇಸುವೇ. ಈ ದಿನದಲ್ಲಿ ಕರ್ತನೆ ನಿನ್ನ ಬಲವನ್ನು ನಾವು ಕೇಳಿಕೊಳ್ತೇವಪ್ಪ, ನಿನ್ನ ಕೃಪೆಯನ್ನು ನಾವು ಕೇಳಿಕೊಳ್ತೇವಪ್ಪ ಯೇಸುವೇ. ನಿನ್ನ ಸಾನ್ನಿಧ್ಯವನ್ನು ನಾವು ಕೇಳಿಕೊಳ್ತೇವೆ ಸ್ವಾಮಿ. ನೀನು ಒಳ್ಳೆಯವನು ಕರ್ತನೆ, ಒಳ್ಳೆದನ್ನೇ ಮಾಡುವ ದೇವರು ನೀನಾಗಿದ್ದಿರೋದಕ್ಕಾಗಿ ಸ್ತೋತ್ರ ಸ್ವಾಮಿ. ಹಲ್ಲೆಲೂಯ. ದೇವರೇ, ಕರ್ತನೆ ಈ ದಿನದಲ್ಲಿ ಸ್ವಾಮಿ ಕರ್ತನೆ ನಮ್ಮ ಮಧ್ಯದಲ್ಲಿ ನೀ ಚಲಿಸುತ್ತಿರುವುದಕ್ಕಾಗಿ ಸ್ತೋತ್ರ. ನಮ್ಮ ಮಧ್ಯದಲ್ಲಿ ಇರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಕರ್ತನೆ ನಮ್ಮಲ್ಲಿದ್ದು ಕರ್ತನೆ ಮಹತ್ವವಾದ ಕಾರ್ಯಗಳನ್ನು ಮಾಡುವ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ಹಸ್ತದಲ್ಲಿ ಕರ್ತನ ಒಪ್ಪಿಸಿಕೊಡುತ್ತೇವಪ್ಪ. ನೀನು ಕರ್ತನೆ ಮಹಿಮೆ ಒಂದು ಸ್ವಾಮಿ. ಮುಂದಿರುವ ಸಮಯದಲ್ಲಿ ಕರ್ತನೆ ಸ್ತೋತ್ರವಾಗಲಿ. ನಿನ್ನ ಸ್ತುತಿಸುವಾಗ, ನಿನ್ನ ನಾಮವನ್ನೇ ಕರ್ತನೆ ನಾವು ಮಹಿಮೆ ಪಡಿಸುವಾಗ ನಿನ್ನ ಮಹಿಮೆ ಇಳಿದು ಬರಲಿ ಕರ್ತನೆ. ನಿನ್ನ ಸಾನ್ನಿಧ್ಯದಿಂದ ತುಂಬಿಸು ಸ್ವಾಮಿ. ನಿನ್ನ ಪ್ರಸನ್ನತೆಯನ್ನು ತುಂಬಿಸು ಕರ್ತನೆ. ಹಲ್ಲೆಲೂಯ. ಅಪ್ಪ, ನಿನ್ನನ್ನು ಬಲವಾಗಿ ಸ್ತುತಿಸಲಿಕ್ಕೆ ದೇವರೇ, ಬಲವಾಗಿ ನಿನ್ನನ್ನು ಕೊಂಡಾಡಲಿಕ್ಕೆ ಕರ್ತನೆ ನಮ್ಮನ್ನು ಇಂತಾನೆ ಬಲಪಡಿಸು ಸ್ವಾಮಿ. ನಿನ್ನ ಹಸ್ತದಲ್ಲಿ ಕರ್ತನ ಒಪ್ಪಿಸಿಕೊಡುತ್ತೇನೆ. ನೀನೆಲ್ಲವನ್ನು ಕರ್ತನ ಒಳ್ಳೆದನ್ನಾಗಿ ಮಾಡುವ ದೇವರು ನೀನಾಗಿದ್ದೀರಿ ಕರ್ತನದಕ್ಕಾಗಿ ಸ್ತೋತ್ರ ಸ್ವಾಮಿ. ಎಲ್ಲವೂ ನಿನ್ನ ಕರಗಳು ಒಪ್ಪಿಸಿಕೊಡುತ್ತೇವೆ. ಎಲ್ಲ ಘನಮಾನ ಮಹಿಮೆ ನಿನಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬಿಡೋದೇ ನಿನ್ನ ಪ್ರೀತಿಯುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದ್ದು ನಿಂತವರಾಗಿ ನಾವು ಕರ್ತನನ್ನು ಸ್ತುತಿಸೋಣ. ಆಮೇನ್. ನನ್ನ ದೇವರು ಶಕ್ತನು, ಅದ್ಭುತಗಳನ್ನು ಮಾಡಲು ಇಂದಿಗೂ ಆತನು ಶಕ್ತನಾದ ದೇವರಾಗಿದ್ದಾನೆ ಎಂಬುದಾಗಿ ಹಾಡುತ್ತಾ ಆತ ನಾಮನ ನಾವು ಮಹಿಮೆ ಪಡಿಸೋಣ. ಹಲ್ಲೆಲೂಯ. ಓ ಜೀಸಸ್, ಹಲ್ಲೆಲೂಯ. ನನ್ನ ದೇವ ಶಕ್ತಾನು, ಅದ್ಭುತಗಳನ್ನು ಇಂದಿಗೂ ಮಾಡಲು ನನ್ನ ದೇವರು ಶಕ್ತಾನು. ನನ್ನ ದೇವರು ಶಕ್ತಾನು, ನನ್ನ ದೇವರು ಶಕ್ತಾನು. ಅದ್ಭುತಗಳನ್ನು ಇಂದಿಗೂ ಮಾಡಲು ನನ್ನ ದೇವರು ಶಕ್ತಾನು. ಕಣ್ಣೀರ ಒರೆಸುವನು, ಕೈ ಹಿಡಿದು ನಡೆಸುವನು, ಕೊರತೆಯ ನೀಗುವನು, ದೊಡ್ಡ ಕಾರ್ಯ ಮಾಡುವನು. ಕಣ್ಣೀರ ಒರೆಸುವನು, ಕೈ ಹಿಡಿದು ನಡೆಸುವನು, ಕೊರತೆಯ ನೀಗುವನು, ದೊಡ್ಡ ಕಾರ್ಯ ಮಾಡುವನು. ಜಯವು ಜಯವು ನನಗೆ, ಜಯವು ಯೇಸು ನಾಮದಲ್ಲಿ. ಜಯವು ಜಯವು ನನ್ನದೇ, ಜಯವು ಯೇಸು ನಾಮದಲ್ಲಿ. ನನ್ನ ದೇವರು ಶಕ್ತನು, ನನ್ನ ದೇವರು ಶಕ್ತನು. ಅದ್ಭುತಗಳನ್ನು ಇಂದಿಗೂ ಮಾಡಲು ನನ್ನ ದೇವರು ಶಕ್ತನು. ನನ್ನ ದೇವರು ಶಕ್ತನು, ನನ್ನ ದೇವರು ಶಕ್ತನು. ಅದ್ಭುತಗಳನ್ನು ಇಂದಿಗೂ ಮಾಡಲು ನನ್ನ ದೇವರು ಶಕ್ತನು.
ನನ್ನ ದೇವರು ಶಕ್ತನು, ನನ್ನ ದೇವರು ಶಕ್ತನು, ಅದ್ಭುತಗಳನ್ನು ಇಂದಿಗೂ ಮಾಡಲು ನನ್ನ ದೇವರು ಶಕ್ತನು, ನನ್ನ ದೇವರು ಶಕ್ತನು, ನನ್ನ ದೇವರು ಶಕ್ತನು, ಅದ್ಭುತಗಳನ್ನು ಇಂದಿಗೂ ಮಾಡಲು ನನ್ನ ದೇವರು ಶಕ್ತನು, ನನ್ನ ದೇವರು ಶಕ್ತನು, ನನ್ನ ದೇವರು ಶಕ್ತನು, ಅದ್ಭುತಗಳನ್ನು ಇಂದಿಗೂ ಮಾಡಲು ನನ್ನ ದೇವರು ಶಕ್ತನು, ದೇವರು ಶಕ್ತನು, ನನ್ನ ದೇವರು ಶಕ್ತನು, ಅದ್ಭುತಗಳನ್ನು ಇಂದಿಗೂ ಮಾಡಲು ನನ್ನ ದೇವರು ಶಕ್ತನು, ಓ ನನ್ನ ದೇವರು ಶಕ್ತನು, ನನ್ನ ದೇವರು ಶಕ್ತನು, ಅದ್ಭುತಗಳನ್ನು ಇಂದಿಗೂ ಮಾಡಲು ನನ್ನ ದೇವರು ಶಕ್ತನು, ನನ್ನ ದೇವರು ಶಕ್ತನು, ನನ್ನ ದೇವರು ಶಕ್ತನು, ಅದ್ಭುತಗಳನ್ನು ಇಂದಿಗೂ ಮಾಡಲು ನನ್ನ ದೇವರು ಶಕ್ತನು, ನನ್ನ ದೇವರು ಶಕ್ತನು, ನನ್ನ ದೇವರು ಶಕ್ತನು, ಅದ್ಭುತಗಳನ್ನು ಇಂದಿಗೂ ಮಾಡಲು ನನ್ನ ದೇವರು ಶಕ್ತನು. ಹಾಲೆಲೂಯಾ. ಯೇಸುವಿನ ನಾಮದಲ್ಲಿ ಕರ್ತನೇ ಸ್ತೋತ್ರವಾಗಲಿ, ಕರ್ತನೇ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಓ ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ ಅಪ್ಪ, ಹಾಲೆಲೂಯಾ. ಓ ಜೀಸಸ್, ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಉದರದರಗ ಕದಿರಿಯಾದ ಸಂದರದೆ. Oh, Jesus, hallelujah. ಪರಲೋಕ ದೇವರೇ, ನಿನ್ನ
ಸಕಾನ ದೇವರೇ ನಿನ್ನಾರಾಧನೆ ಮಾಡುವೆ ಜಾತಿರಾಜನೇ ನಿನ್ನಾರಾಧನೆ ಮಾಡುವೆ ಓ ಈ ಸಕಾನ ದೇವರೇ ನಿನ್ನಾರಾಧನೆ ಮಾಡುವೆ ರಾಜಾಧಿರಾಜನೇ ನಿನ್ನಾರಾಧನೆ ಮಾಡುವೆ ನಿನ್ನ ಪ್ರೀತಿಯ ಕರಗಳ ನಾ ಕಂಡೆನು ನಿನ್ನ ಪ್ರೀತಿಯ ಕರಗಳ ನಾ ಕಂಡೆನು ನಾ ಕಂಡೆನು ದೇವರ ಕಂಡೆನು ಹಲ್ಲೆಲೂಯಾ ನಾ ಕಂಡೆನು ದೇವರ ಕಂಡೆನು ಮೋಶೆಯ ದೇವರೇ ನಿನ್ನಾರಾಧನೆ ಮಾಡುವೆ ರಾಜಾಧಿರಾಜನೇ ನಿನ್ನಾರಾಧನೆ ಮಾಡುವೆ ಮೋಶೆಯ ದೇವರೇ ನಿನ್ನಾರಾಧನೆ ಮಾಡುವೆ ರಾಜಾಧಿರಾಜನೇ ನಿನ್ನಾರಾಧನೆ ಮಾಡುವೆ ನಿನ್ನ ಪ್ರೀತಿಯ ಕರಗಳ ನಾ ಕಂಡೆನು ನಿನ್ನ ಪ್ರೀತಿಯ ಕರಗಳ ನಾ ಕಂಡೆನು ನಾ ಕಂಡೆನು ನಾ ಕಂಡೆನು ಹಲ್ಲೆಲೂಯಾ ನಾ ಕಂಡೆನು ದೇವರ ಕಂಡೆನು ಓ ನಾ ಕಂಡೆನು ದೇವರ ಕಂಡೆನು ನಿನ್ನ ಪ್ರೀತಿಯ ಕಾರ್ಯಗಳ ನಾ ಕಂಡೆನು ದೇವರ ಕಂಡೆನು ನಾ ಕಂಡೆನು ದೇವರ ಕಂಡೆನು ಹಲ್ಲೆಲೂಯಾ ನಾ ಕಂಡೆನು ಓ ಶರಣರ ಬಬಬಲಗತನೆ ಕಂಡೆನು ಹಲ್ಲೆಲೂಯಾ ನಾ ಕಂಡೆನು ದೇವರ ಕಂಡೆನು ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ ಓ ಜೀಸಸ್ ಹಲ್ಲೆಲೂಯಾ 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 ದೇವರಾತ್ಮನೇ ನಿನಗೆ ಸ್ತೋತ್ರಪ್ಪ 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 ತಂದೆಯಾದ ದೇವರೇ ನಿನಗೆ ಸ್ತೋತ್ರಪ್ಪ ಯೇಸುವೇ ನಿನಗೆ ಮಹಿಮೆಯಪ್ಪ ದೇವರಾತ್ಮನೇ ನಿನಗೆ ಸ್ತೋತ್ರಪ್ಪ ಹಲ್ಲೆಲೂಯಾ 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 ದೇವರೇ ಸ್ತೋತ್ರವಾಗಲಿ ಓ ಜೀಸಸ್ ಹಲ್ಲೆಲೂಯಾ ಕರ್ತನೇ ನಿನ್ನ ನಾಮದಲ್ಲಿ ಬಂದ ಅವರ ಎಂದಿಗೂ ಕೈ ಬಿಡದ ದೇವರು ನೀನು ಹಾಕಿದರೆ ಕರ್ತನೆ ನಿನಗೆ ಸ್ತೋತ್ರವಾಗಲಿ ಕರ್ತನೆ ಹಲ್ಲೆಲೂಯಾ ನಿನ್ನ ನಂಬಿ ಬಂದವರ ಕೈ ಬಿಡಲೇ ಇಲ್ಲ ನಿನ್ನ ಕೃಪೆಯ ಹಿಡಿದವರ ಉನ್ನತಕ್ಕೇರಿಸಿದೆ ನಿನ್ನ ನಂಬಿ ಬಂದವರ ಕೈ ಬಿಡಲೇ
ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಪರಾಧಿಯಾದ ನನ್ನ ಮರಣದಿಂದ ತಪ್ಪಿಸಿ ಕಲ್ವಾರಿ ಶಿಲುಬೆ ಮೇಲೆ ಎಲ್ಲವ ತೀರಿಸಿದೆ. ಅಪರಾಧಿಯಾದ ನನ್ನ ಮರಣದಿಂದ ತಪ್ಪಿಸಿ ಕಲ್ವಾರಿ ಶಿಲುಬೆ ಮೇಲೆ ಎಲ್ಲವ ತೀರಿಸಿದೆ. ಕ್ರಿಸ್ತನ ರಕ್ತದಿಂದ ಮಗನಾಗಿ ಆರಿಸಿದೆ. ಕ್ರಿಸ್ತನ ರಕ್ತದಿಂದ ನನ್ನ ಮಗನಾಗಿ ತೆಗೆದುಕೊಂಡೆ. ಅಯ್ಯ ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅವಮಾನ ಪಟ್ಟ ಸನ್ಮಾನ ಮಾಡಿರುವೆ. ಆಳೆಂಬ ಸ್ಥಳದಲ್ಲಿಯೇ ಅರಸನಾಗಿ ಮಾಡಿದೆ. ಅವಮಾನ ಪಟ್ಟ ಸನ್ಮಾನ ಮಾಡಿರುವೆ. ಆಳೆಂಬ ಸ್ಥಳದಲ್ಲಿಯೇ ಅರಸನಾಗಿ ಮಾಡಿದೆ. ಪಾತಾಳ ಗೆದ್ದವನೇ ನನಗಾಗಿ ಬರುವವನೇ. ಈ ಲೋಕವ ಗೆದ್ದವನೇ ತಿರುಗಿ ನನಗಾಗಿ ಬರುವವನೇ. ಅಯ್ಯ ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ಅಲ್ಯ ಮಾಡಿರುವೆ. ಅಯ್ಯ ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. Hallelujah, 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 hallelujah. ತಂದೆಯಾದ ದೇವರೇ, ನಿಮ್ಮ
Hallelujah, 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 hallelujah. ಯೇಸುವಿನ ನಾಮದಲ್ಲಿ hallelujah. ಉಡರ ಬರ 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 ಗಗನರಿಯಾದರ ಸಂದರೆ hallelujah, 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 hallelujah. ಯೇಸುವೇ hallelujah. ಉದರ ಬರ ಬರ ಗಗನರೆ ಪರಿಶುದ್ಧನಾದ ದೇವರೇ ನಿನಗೆ ಸ್ತೋತ್ರಪ್ಪ. ದೇವರಾತ್ಮನೇ ನಿನಗೆ ಸ್ತೋತ್ರವಪ್ಪ. ಹಲ್ಲೆಲೂಯಾ. ಯೇಸುವೇ ನಿನಗೆ ಮಹಿಮೆ, ನಿನಗೆ ಮಹಿಮೆ, ನಿನಗೆ ಮಹಿಮೆ, ನಿನಗೆ ಮಹಿಮೆ. ದೇವರಾತ್ಮನೇ ನಿನಗೆ ಸ್ತೋತ್ರ.
ಸ್ತೋತ್ರ 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 ಸ್ತೋತ್ರ. ರಾಜಾಧಿರಾಜನೇ ರಾಜಾಧಿರಾಜನೇ ಕರ್ತಾದಿ ಕರ್ತನೇ ಮಹಿಮೆಯುಳ್ಳ ದೇವರೇ ನಿನಗೆ ಸ್ತೋತ್ರ ಅಪ್ಪ. ಹಾಲೆಲೂಯ. ಯೇಸುವೇ ಬಾಬಾ ಬಾಬಾ ನಗದ ನಗದನೇರಿ ಆದನ ಹದ್ಬನೇ ದನದರ ಗಜುಡರ ವಂಶದರ ಗಜನೇರಿ ಆದನ ಸಂದರೇ ದನದರ ಗಜನೆ ಹದ್ಬನೇ ದನದರ ಗಜುಡರ ವಂಶದರ ಗಜನೇರಿ ಆದನ ಸಂದರೇ ದನದರ ಗಜನೆ. ಹಾಲೆಲೂಯ. ಯೇಸುವಿನ ನಾಮದಲ್ಲಿ ಆಮೆನ್. ನಾವು ಹಾಗೆ ಆಗಿರುವಾಗ ಪ್ರಾರ್ಥನೆಗಾಗಿ ನಮ್ಮನ್ನು ನಾವು ದೇವರ ಕರಗಳಲ್ಲಿ ಒಪ್ಪಿಸಿಕೊಳ್ಳುತ್ತಾ ನಾವು ಪ್ರಾರ್ಥನೆಗಾಗಿ ಆತ್ಮ ಸಾನ್ನಿಧ್ಯದೊಂದಿಗೆ ದೇವರೇ ಪ್ರಾರ್ಥಿಸುವಂತೆ ನನ್ನ ನೀನು ತಾನೇ ಬಲಪಡಿಸಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸಂಪೂರ್ಣವಾಗಿ ದೇವರ ಕರಗಳು ಒಪ್ಪಿಸಿಕೊಡುತ್ತಾ ನಾವು ಪ್ರಾರ್ಥಿಸಿಕೊಳ್ಳೋಣ. ಮುಖ್ಯವಾಗಿ ದೇಶದಲ್ಲಿ, ಪ್ರಪಂಚದಲ್ಲಿ, ಪಟ್ಟಣಗಳಲ್ಲಿ ಆಗಿರುವಂತ ಅನೇಕ ವಿಷಯಗಳಿಗೆ ಆಮೇಲೆ ಅಡಿಕ್ಷನ್ ಆಗಿರುವಂತ ವ್ಯಕ್ತಿಗಳಿಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಅನೇಕ ಸಂದರ್ಭಗಳಲ್ಲಿ ಆಮೇಲೆ ಅನೇಕರಿಗೆ ಅದರಿಂದ ಹೊರಬರಬೇಕೆಂಬುದಾಗಿರುವಂತ ಅನುಭವಗಳು ಅವರಿಗೆ ಇರುತ್ತದೆ. ಆದರೆ ಹೊರಬರಲಿಕ್ಕಾಗದೆ ಆಮೇಲೆ ಆ ಸೈತಾನನ ಬಂಧನದಲ್ಲಿ ಆಮೇಲೆ ಅನೇಕ ಸಂದರ್ಭಗಳಲ್ಲಿ ಒದ್ದಾಡುತ್ತಿರುವಂತ ಎಲ್ಲರಿಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಆ ವಿಷಯಗಳಲ್ಲಿ ಯಾರೆಲ್ಲ ಆಗಿದ್ದಾರೋ ಅವರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಯೇಸುವಿನ ರಕ್ತ, ಯೇಸುವಿನ ನಾಮ ಅವರನ್ನು ಅದರಿಂದೆಲ್ಲ ಬಿಡಿಸಿ ಹೊರತಂದು ಕ್ರಿಸ್ತನಿಗಾಗಿ ನಿಲ್ಲಿಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಅನೇಕ ಜನರು ಈ ವಿಷಯಗಳಿಗೆ ಸಾಕ್ಷಿ ಇದ್ದಾರೆ. ದೇವರು ಈ ವಿಷಯದಿಂದ ನಮ್ಮನ್ನು ಬಿಡಿಸಿದ್ದಾರೆ ಎಂಬುದಾಗಿರುವಂತಹ ಸಾಕ್ಷಿಗಳು, ಅನೇಕ ಸಾಕ್ಷಿಗಳಿದೆ. ಅದರಿಂದ ಆಮೇಲೆ ಆಮೇಲೆ ಬೇಡವಾದ ದುಶ್ಚಟಗಳಿಗೆ ಒಳಗಾಗಿರುವಂತ, ಅಡಿಕ್ಷನ್ಗೆ ಒಳಗಾಗಿರುವಂತ ಜನರಿಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಅದು ವಯಸ್ಸು ಮಿತಿವಿಲ್ಲದೆ ಯಾರೆಲ್ಲ ಆಮೇಲೆ ಈ ದಿನಗಳಲ್ಲಿ ಅದರಲ್ಲಿ ಒಟ್ಟಾಡುತ್ತಿದ್ದಾರೋ ಅವರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವರ ಬಿಡುಗಡೆ ಅವರ ಮೇಲೆ ಪ್ರಕಟವಾಗಿ ಆ ಎಲ್ಲ ಅನುಭವಗಳಿಂದ ಅವರು ಹೊರಬರಲಿಕ್ಕೋಸ್ಕರವಾಗಿ ಆಮೇಲೆ ಯೇಸುವಿನ ಪ್ರೀತಿ, ಕರುಣೆಯನ್ನು, ದಯೆಯನ್ನು, ಆಮೇಲೆ ರಕ್ಷಣೆಯನ್ನು ಅವರು ಅನುಭವಿಸಲಿಕ್ಕೋಸ್ಕರವಾಗಿ ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸಭೆಯಾಗಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಈ ವಿಷಯಗಳಿಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನೆ, ನಿನ್ನ ನಾಮದಲ್ಲಿ ಕರ್ತನೆ ನಾವು ಹತ್ತಿರ ಬರುತ್ತೇವೆ. ಯೇಸುವೇ ದೇವರೇ, ಕರ್ತನೆ ಸ್ತೋತ್ರವಾಗಲಿ. ಅಡಿಕ್ಷನ್ಗೆ ಒಳಗಾಗಿರುವಂತ ಎಲ್ಲರಿಗಾಗಿ ನಾವು ಪ್ರಾರ್ಥಿಸುತ್ತೇವಪ್ಪ ದೇವರೇ. ನಿನ್ನ ನಾಮದಲ್ಲಿರುವಂತಹ ಬಿಡುಗಡೆಯನ್ನು ಆ ಜೀವಿತಗಳ ಯೇಸುವಿನ ನಾಮದಲ್ಲಿ ಅನುಭವಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವಪ್ಪ ದೇವರೇ. ಸಭೆಯಾಗಿ ನಿನ್ನ ನಾಮದಲ್ಲಿ ಕರ್ತನೆ ನಾವು ಹತ್ತಿರ ಬರುತ್ತೇವೆ ಸ್ವಾಮಿ. ದೇವರಾಗನೆ ಕರ್ತನೆ, ಈ ದಿನಗಳ ಅನೇಕ ಜನರು ಕರ್ತನೆ ಅದರಲ್ಲಿ ಒದ್ದಾಡಿ ಆಮೇಲೆ ಅದರಲ್ಲಿ ಕರ್ತನೆ ಸ್ವಾಮಿ ಅನೇಕ ವಿಧದಲ್ಲಿ ಕಷ್ಟಪಡುತ್ತಿರುವಾಗ ದೇವರೇ, ನಿನ್ನ ನಾಮದಲ್ಲಿರುವಂತಹ ಬಿಡುಗಡೆ ಆ ಪ್ರಿಯ ಜನರ ಮೇಲೆ ಉಂಟಾಗಲಿ ಅಪ್ಪ. ಅದಕ್ಕೆ ಪ್ರೇರೇಪಿಸುವಂತ ಎಲ್ಲ ದುಷ್ಟನ ಅನುಭವಗಳು ಆಮೇಲೆ ದುಷ್ಟನ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಅದು ನೀಗಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವಪ್ಪ. ಯೇಸುವಿನ ನಾಮದಲ್ಲಿರುವಂತಹ ಬಿಡುಗಡೆ ಅಂತ ಜೀವಿತಗಳ ಮೇಲೆ ಯೇಸುವಿನ ನಾಮದಲ್ಲಿ ಪ್ರಕಟವಾಗಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನಪ್ಪ ದೇವರೇ. ನೀನಲ್ಲಿ ಕಾರ್ಯ ಮಾಡು, ನೀನಲ್ಲಿ ಕರ್ತನೆ ನಿನ್ನ ಬಿಡುಗಡೆ ಯೇಸುವಿನ ನಾಮದಲ್ಲಿ ಉಂಟು ಮಾಡಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಕರ್ತನೆ, ಪರಿಶುದ್ಧಾತ್ಮನೇ, ನಿನ್ನ ಬಿಡುಗಡೆಯಲ್ಲಿ ಪ್ರಕಟವಾಗಲಿ, ನಿನ್ನ ಬಿಡುಗಡೆಯಲ್ಲಿ ಪ್ರಕಟವಾಗಲಿ ಅಪ್ಪ, ನಿನ್ನ ಬಿಡುಗಡೆಯಲ್ಲಿ ಪ್ರಕಟವಾಗಲಿ. ನೀನು ಮಹತ್ವವಾದ ಮಹಿಮೆಯಾದ ಕಾರ್ಯಗಳನ್ನು ಅವರ ಜೀವಿತದಲ್ಲಿ ನೀನು ಮಾಡಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನಪ್ಪ ದೇವರೇ. ದೇವರೇ ಕರ್ತನೆ, ಇದರಿಂದಲೇ ಸ್ವಾಮಿ ದೇವರೇ ನಾವು ಸಭೆಯಾಗಿ ಅದಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ, ಮೊರೆ ಇಡುತ್ತೇವೆ ಸ್ವಾಮಿ. ನೀನು ಕಾರ್ಯವನ್ನು ಮಾಡಪ್ಪ, ಕಾರ್ಯವನ್ನು ಮಾಡು ಸ್ವಾಮಿ. ಹಲ್ಲೆಲೂಯಾ. ಈ ವಿಷಯಗಳನ್ನು ದೇವರ ಒಪ್ಪಿಸಿಕೊಡುತ್ತಾ ಅಡಿಕ್ಷನ್ಗೆ ಒಳಗಾಗಿರುವವರಿಗಾಗಿ ಯಾರಾದರೂ ಸ್ವರವೆತ್ತಿ ಗಟ್ಟಿಯಾದ ಸ್ವರದೊಂದಿಗೆ ಪ್ರಾರ್ಥಿಸಬೇಕೆಂಬುದಾಗಿ ಕೇಳಿಕೊಳ್ಳಿ. ಸ್ತೋತ್ರ ಸ್ವಾಮಿ, ಕೃಪೆಲೇಶ್ವರ ತಂದೆಯಾದ ದೇವರೇ, ಅಪ್ಪ ಒಳ್ಳೆ ಸಮಯದಲ್ಲಿ ದೇವರೇ ನಿನ್ನ ಸಮ್ಮುಖದಲ್ಲಿ ನಾವಾಗಿದ್ದೇವೆ. ಉಪವಾಸ ಪ್ರಾರ್ಥನಾ ದಿನದ ದೇವರೇ ಕರ್ತನೆ, ಉಪವಾಸ ಪ್ರಾರ್ಥನೆ ತಾನೇ ಆಶೀರ್ವದಿಸಿ ದೇವರ ನಿನ್ನ ಸಾನ್ನಿಧ್ಯ, ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿರುವುದಕ್ಕಾಗಿ ಸ್ತೋತ್ರ. ಆರಾಧನೆ ಮೂಲಕ ಕರ್ತನೆ ಮಹಿಮೆಯೊಂದಿಗೆ ಸ್ತೋತ್ರ ಮಾಡುತ್ತಾ ಒಪ್ಪಿಸಿಕೊಡುತ್ತಾ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವಪ್ಪ. ಬೇಡಿಕೊಳ್ಳುವಂತಹ, ಕೂಗಿಕೊಳ್ಳುವಂತ, ವಿಜ್ಞಾಪಿಸುವಂತ ಎಲ್ಲಾ ಮೊರೆಗಳನ್ನ ಕೇಳುವ ಹಾಗೆ ಯೇಸುವೇ ಕರ್ತನೆ ನಿಂತಾನೆ ದೇವರೇ ಪ್ರತ್ಯುತ್ತರನ ಕೊಡುವ ಹಾಗೆ ತಂದೆಯಾದ ದೇವರೇ ಕರ್ತನೆ ನಿನ್ನ ಅದ್ಭುತಗಳನ್ನು ಮಾಡಬೇಕಾಗಿ ನಾನು ಬೇಡಿಕೊಳ್ಳುತ್ತೇನೆ. ನಮ್ಮ ಪ್ರಾರ್ಥನೆಗೆ ವಿರುದ್ಧವಾಗಿ ಹೋರಾಡುವ ಆಕಾಶ ಮಂಡಲದಲ್ಲಿರುವಂತ ಎಲ್ಲ ದುರಾತ್ಮನ
ಸೈತಾನನ ಕಾರ್ಯಗಳನ್ನ ಸೈನ್ಯಗಳ ಯೇಸುವಿನ ನಾಮದಲ್ಲಿ ಗದರಿಸ್ತೇವೆ. ಎಲ್ಲವೂ ಕರ್ತನೆ ಪಾತಾಳದಲ್ಲಿ ದಬ್ಬಲ್ಪಡುವುದಕ್ಕಾಗಿ ಸ್ತೋತ್ರ. ಕರ್ತನೆ ನಮ್ಮ ಸಭೆಗೂ ಕರ್ತನೆ ಪ್ರಾರ್ಥನೆಗೆ ವಿರುದ್ಧವಾಗಿ ಯೇಸುವೆ ಕರ್ತನೆ ಉಪವಾಸ ಪ್ರಾರ್ಥನೆಗೆ ವಿರುದ್ಧವಾಗಿ ನಿಂತಿರುವಂತ ಸೈತಾನನ ಸಕಲ ಆಯುಧಗಳನ್ನ, ಸೈತಾನನ ಸಕಲ ಬಾಣಗಳು ಯೇಸುವೆ ಕರ್ತನೆ ನಿನ್ನ ಸಮ್ಮುಖಕ್ಕೆ ತಲುಪದ ಹಾಗೆ ತಡೆಯಾಗಿ ನಿಂತಿರುವಂತ ಎಲ್ಲಾ ತಡೆಗಳನ್ನ ಯೇಸುವಿನ ನಾಮದಲ್ಲಿ ಕರ್ತನೆ ನಾವು ಮುರಿಯುತ್ತೇವೆ. ನಿನ್ನ ನಾಮದ ಬಿಡುಗಡೆ ಕರ್ತನೆ ನಮ್ಮ ಮಧ್ಯದಲ್ಲಿ ಉಂಟಾಗಲಿ ಅಪ್ಪ. ಪ್ರಾರ್ಥಿಸಿದಂತ ಪ್ರಾರ್ಥನೆಗಳ ಮೇಲೆ ಯೇಸುವೆ ನಿನ್ನ ಬಿಡುಗಡೆಯನ್ನು ಬೇಡಿಕೊಳ್ಳುತ್ತೇನಪ್ಪ. ಯೇಸುವೆ ಕರ್ತನೆ ಪ್ರಿಯದಾಸನೆ ಹೇಳಿದ ಹಾಗೆ ಕರ್ತನೆ ದೇವರೇ ಅನೇಕ ದುಷ್ಟನ ಚಟಗಳಲ್ಲಿ ಬಿದ್ದು ಹೋಗಿರುವಂತ ಜೀವಿತಗಳನ್ನ ನನ್ನ ದೇವರು ನೋಡುವುದಕ್ಕಾಗಿ ಸ್ತೋತ್ರ. ಕರ್ತನೆ ಸ್ವಾಮಿ ದೇವರೇ ಈ ಲೋಕದಲ್ಲಿ ಅನೇಕ ದುಷ್ಟಚಗಳು ಕರ್ತನೆ ದೇವರೇ ಅದು ಕರ್ತನೆ ಸೈತಾನನ ಕರ್ತನೆ ಅನೇಕ ಆತ್ಮನ ಮೂಲಕವಾಗಿ ಅನೇಕ ಕ್ರಿಯೆಗಳ ಮೂಲಕವಾಗಿ ಯೇಸುವೆ ಕತ್ತಲೆ ಮೂಲಕವಾಗಿ ಅಪ ಮಕ್ಕಳನ್ನ ಪ್ರವೇಶಿಸಲ್ಪಟ್ಟಂತ ಎಲ್ಲಾ ಅಂಧಕಾರದ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಮುರಿಯಲ್ಪಡುವುದಕ್ಕಾಗಿ ಸ್ತೋತ್ರ. ದೇವರೇ ಕರ್ತನೆ ಆ ಎಲ್ಲ ಕರ್ತನೆ ದೇವರ ಸೈತಾನನ ಬಂಧನಗಳಿಂದ ಬಿಡಿಸಲ್ಪಟ್ಟವರಾಗಿ ನಿನ್ನ ಸಮ್ಮುಖದಲ್ಲಿ ನಿನ್ನ ಬಿಡುಗಡೆಯನ್ನು ಹೊಂದಿಕೊಳ್ಳಲಿ. ನಿನ್ನ ಪಾಪ ಪರಿಹಾರದ ಯಜ್ಞವಾಗಿ ನೀನು ದೇವರೇ ನಿನ್ನ ಕರ್ತನೆ ದೇವರೇ ಮಾರ್ಪಡಿಸಪ್ಪ. ಒಬ್ಬೊಬ್ಬರನ್ನು ಕರ್ತನೆ ಒಪ್ಪಿಸಿ ಕೊಡುತ್ತೇವೆ ದೇವರೇ ರಾಜ. ಇದುವರೆಗೂ ಕ್ರಿಸ್ತನವರೇ ಎಂಬುದಾಗಿ ಹೇಳಿಕೊಂಡು ಅಪ್ಪ ದೇವರ ಅನೇಕ ವಿಷಯಗಳಲ್ಲಿ ಬಿಡುಗಡೆ ಹೊಂದದ ಹಾಗೆ ದೇವರೇ ಅವರನ್ನು ಬಂಧಿಸಿಡಲ್ಪಟ್ಟಂತ ಎಲ್ಲಾ ಬಂಧನಗಳು ಯೇಸುವಿನ ನಾಮದಲ್ಲಿ ಮುರಿಯಲ್ಪಡುವುದಕ್ಕಾಗಿ ಸ್ತೋತ್ರ. ಎಲ್ಲ ಕರ್ತನೆ ದೇವರ ಸೈತಾನನ ಆತ್ಮಗಳು ಯೇಸುವೆ ದುಷ್ಟನೆಲ್ಲ ದುರಾತ್ಮಗಳು ಯೇಸುವಿನ ನಾಮದಲ್ಲಿ ಮಕ್ಕಳನ್ನ ಬಿಟ್ಟು ಕರ್ತನೆ ಪಾತಾಳದಲ್ಲಿ ದಬ್ಬಲ್ಪಡುವುದಕ್ಕಾಗಿ ಸ್ತೋತ್ರ ಮಾಡುತ್ತೇನಪ್ಪ. ಏಸಯ್ಯ ಕರ್ತನೆ ದೇವರೇ ನಿನ್ನ ಬಿಡುಗಡೆ ಒಂದೊಂದು ಜೀವಿತದ ಮಧ್ಯದಲ್ಲಿ ಉಂಟಾಗಲಿ. ಏಸಯ್ಯ ನಿನ್ನ ಮಕ್ಕಳಲ್ಲಿ ಆಗಿರುವಂತ ಎಲ್ಲಾ ಕರ್ತನೆ ಕಾರ್ಯಗಳನ್ನ ಯೇಸುವಿನ ನಾಮದಲ್ಲಿ ಗದರಿಸ್ತೇವಪ್ಪ. ದೇವರೇ ಎಲ್ಲವೂ ತಮ್ಮ ಶರೀರವನ್ನ ಪ್ರಾಣಾತ್ಮ ಶರೀರವನ್ನ ಬಿಟ್ಟು ಓಡಿ ಹೋಗಲಿ ಕರ್ತನೆ. ಅವರು ದೇವರೇ ಸತ್ಯದ ಕಡೆಗೆ ತಿರುಗಿಕೊಂಡವರಾಗಿ ಯೇಸಪ್ಪ ನಾವು ಸತ್ಯವೇದ ನೋಡುವಾಗ ಕರ್ತನೆ ದೇವರೇ ಮೋಶೆಯ ಮುಖಕ್ಕೆ ಕರ್ತನೆ ಓ ಕರ್ತನೆ ದೇವರೇ ಮುಖವ ದೇವರೇ ಬಟ್ಟೆಯನ್ನ ದೇವರೇ ಮುಖಕ್ಕೆ ಮುಚ್ಚಿಕೊಂಡಂತಹ ಅನುಭವ ದೇವರೇ ಕರ್ತನೆ ನಿನ್ನಲ್ಲಿ ಬರುವಾಗ ಏಸಪ್ಪ ತೆರೆದವರಾಗಿ ಕರ್ತನೆ ನಿನ್ನನ್ನು ದೇವರೇ ಕರ್ತನೆ ನಿನ್ನ ಮುಖಗಳನ್ನು ದರ್ಶಿಸುವ ಹಾಗೆ ನಿನ್ನ ದೇವರೇ ನಮ್ಮ ಮುಖಗಳನ್ನು ಕರ್ತನೆ ನಿನ್ನ ಕರ್ತನೆ ಮುಖಗಳ ಮೂಲಕ ದರ್ಶನವಾಗುವ ಹಾಗೆ ನಿನ್ನ ಕರ್ತನೆ ಶಿಲುಬೆಯ ಕರ್ತನೆ ಎಲ್ಲವನ್ನ ದೇವರೇ ನೀನು ಹೊತ್ತುಕೊಂಡು ನಿನ್ನ ಮಕ್ಕಳಿಗಾಗಿ ಸುರಿಸಲ್ಪಟ್ಟಂತ ನಿನ್ನ ರಕ್ತದಿಂದ ನೀನು ಶುದ್ಧೀಕರಿಸಲ್ಪಟ್ಟದಕ್ಕಾಗಿ ಸ್ತೋತ್ರ ಅಪ್ಪ. ಕರ್ತನೆ ಒಪ್ಪಿಸಿ ಕೊಡುತ್ತೇನಪ್ಪ ದೇವರೇ. ಹಳೆ ಒಡಂಬಡಿಕೆಯ ಹಾಗೆ ಅಲ್ಲ ದೇವರೇ ಕರ್ತನೆ ಕ್ರಿಸ್ತನಲ್ಲಿ ಹೊಸದಾಗಿ ದೇವರೇ ನೂತನವಾಗಿರುವಂತ ನಿನ್ನ ಮುಖ ಭಾವವನ್ನು ಹೊಂದಿಕೊಳ್ಳಲಿ, ನಿನ್ನ ಬಿಡುಗಡೆಯನ್ನು ಹೊಂದಿಕೊಳ್ಳಲಿ ಅಪ್ಪ. ನಿನ್ನ ಕರ್ತನೆ ಸತ್ಯದ ಆತ್ಮನನ್ನು ಹೊಂದಿಕೊಳ್ಳಲಿ ಸ್ವಾಮಿ. ಒಪ್ಪಿಸಿ ಕೊಡುತ್ತೇನೆ. ಇನ್ನು ಕರ್ತನೆ ಸ್ವಾಮಿ ಅಪ್ಪ ದೇವರೇ ಅನೇಕರನ್ನು ಬಾಧಿಸಲ್ಪಡ್ತಿರುವಂತ ದೇವರೇ ಈ ಒಂದು ದುಷ್ಟನ ದೇವರ ಚಟಗಳಿಗೆ ಸೆಳೆಯುವಂತಹ ದೇವರೇ ಕರ್ತನೆ ಆಕರ್ಷಿಸಲ್ಪಡುವಂತಹ ಈ ಲೋಕದ ಎಲ್ಲ ದೇವರೇ ಅಲಂಕರಿತವಾಗಿರುವಂತಹ ದೇವರೇ ಕರ್ತನೆ ಅದು ಸ್ವಾಮಿ ದೇವರೇ ಸೇವಿಸುವುದಕ್ಕೂ ದೇವರ ರುಚಿಕರವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಸೈತಾನನು ಇಟ್ಟಿರುವಾಗ ಎಲ್ಲವನ್ನ ದೇವರೇ ನೀನು ಲಯಪಡಿಸಪ್ಪ. ನಿನ್ನ ನಾಮದ ಬಿಡುಗಡೆ ಕರ್ತನೆ ದೇವರೇ ಒಬ್ಬೊಬ್ಬರ ಮೇಲೆ ಉಂಟಾಗಲಿ. ಆತ್ಮಗಳು ದೇವರ ಕಡೆಗೆ ತಿರುಗಿಕೊಂಡು ದೇವರೇ ಆತ್ಮಗಳನ್ನ ಪರಲೋಕ ರಾಜ್ಯವನ್ನ ಸೇರಲ್ಪಡಲಿ ಅಪ್ಪ. ಒಂದು ಆತ್ಮವಾದನು ನಶಿಸಿ ಹೋಗದಾಗೆ ನೀನು ತಪ್ಪಿಸು. ವಾಕ್ಯ ಹೇಳಿದಾಗೆ ದೇವರೇ ನೀನು ಕರ್ತನೆ ಸರಿ ಇದ್ದದ್ದನ್ನಲ್ಲ ದೇವರೇ ಅಪ್ಪ. ಕರ್ತನೆ ನೀನು ಕರ್ತನೆ ಓ ಕುರುಡರನ್ನು ಕುಂಟರನ್ನು ಸ್ವಾಮಿ ದೇವರೇ ಕರ್ತನೆ ಅಪ್ಪ ಕರ್ತನೆ ಯಾವುದು ಕಾರ್ಯಗಳಲ್ಲಿ ಸರಿ ಇಲ್ಲದನ್ನ ನೀನು ಸರಿ ಮಾ ದೇವರೇ ಅದನ್ನ ಕರ್ತನೆ ಲೋಕದಲ್ಲಿ ಆರಿಸಿ ತೆಗೆದುಕೊಳ್ಳುವುದಕ್ಕಾಗಿ ನಾನು ಸ್ತೋತ್ರ ಮಾಡುತ್ತೇನೆ.
ಅಪ್ಪ ದೇವರೇ, ವಾಕ್ಯ ಹೇಳುತ್ತದೆ, ನೀತಿವಂತರಿಗೋಸ್ಕರ ನಾನು ಬಂದವನಲ್ಲ, ಪಾಪಿಗಳಿಗೋಸ್ಕರ ನಾನು ಬಂದವನೆಂಬುದಾಗಿ. ಏಸಪ್ಪ ದೇವರೇ, ನಿನ್ನ ನಾಮದ ಬಿಡುಗಡೆ ಒಂದೊಂದು ಜೀವಿತಗಳ ಮಧ್ಯದಲ್ಲಿ ಉಂಟಾಗಲಿ ಅಪ್ಪ. ಆತ ಜೀವಿತಗಳು ನಾಶನಕ್ಕೆ ಹೋಗದಾಗಿ ನೀನು ತಪ್ಪಿಸು. ಆತ್ಮಗಳು ಕರ್ತನೆ ದೇವರ ನರಕದಲ್ಲಿ ಬೀಳದ ಹಾಗೆ ನೀನು ತಪ್ಪಿಸಪ್ಪ. ದೇವರೇ ಕರ್ತನೆ, ನೀನು ಕರ್ತನೆ ದೇವರೇ, ಶರೀರದ ಬಲಹೀನತೆಗಳನ್ನು ನೋಡುವಂತ ದೇವರಲ್ಲ, ನಿನ್ನ ಬಲದಿಂದ ದೇವರೇ ನೀನು ನಡೆಸುವಂತ ದೇವರು. ನಮ್ಮ ಜ್ಞಾನ ನಮ್ಮ ಬಲವಲ್ಲ ಕರ್ತನೆ, ನಿನ್ನ ಬಲವಾಗಿರುವುದಕ್ಕಾಗಿ ಸ್ತೋತ್ರ. ಒಪ್ಪಿಸಿಕೊಡುತ್ತೇನೆ, ತಗ್ಗಿಸಿಕೊಳ್ಳುತ್ತೇನಪ್ಪ, ಯೇಸು ನಾಮದಲ್ಲಿ ಬಿಡುತ್ತೇನೆ ತಂದೆಯಾದ ದೇವರೇ. ಆಮೆನ್. ಕರ್ತನ ನಮ್ಮ ಪ್ರಾರ್ಥನೆಗಳನ್ನು ಕೇಳಿದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಸ್ತೋತ್ರವಾಗಲಿ ಕರ್ತನೆ, ಸ್ತೋತ್ರವಾಗಲಿ, 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 ಸ್ತೋತ್ರವಾಗಲಿ. ಅದೇ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಆಮೇನ್. ಕರ್ತನ ಕರಗಳು ಒಪ್ಪಿಸಿಕೊಡುತ್ತಾ, ಮುಖ್ಯವಾಗಿ ಈ ದಿನಗಳಲ್ಲಿ ಕ್ರಿಸ್ತ ನಂಬಿಕೆಯಲ್ಲಿ ಆಮೇಲೆ ಹಿಂಜಾರಿ ಹೋಗದಂತೆ, ಆಮೇಲೆ ಅನೇಕರು ಈ ದಿನಗಳಲ್ಲಿ ಅನೇಕ ವಿಧವಾಗಿರುವಂಥ ವಿಷಯಗಳು ಬಂದಾಗ ಅವರು ಹಿಂಜಾರಿ ಹೋಗ್ತಾ ಇದ್ದಾರೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ, ಯಾರ ಸಮೇತ ಆಮೇಲೆ ಆ ಕ್ರಿಸ್ತ ನಂಬಿಕೆಯಿಂದ ಹಿಂಜಾರಿ ಹೋಗದಂತೆ, ಸೈತಾನನ ತಂದು ಹಾಕುವ ಯಾವುದೇ ವಿಧವಾಗಿರುವಂಥ ಆಮೇಲೆ ಕಾರ್ಯಗಳಿಗೆ ಅವರು ಒಳಗಾಗದಂತೆ, ಆಮೇಲೆ ದೇವರು ಅವರನ್ನು ಆರಿಸಿಕೊಂಡಂಥ ಅನುಭವದಲ್ಲಿ ಸ್ಥಿರವಾಗಿ ನಿಲ್ಲಿಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇಶದಲ್ಲಿ, ಪಟ್ಟಣಗಳಲ್ಲಿ, ಪ್ರಪಂಚದಲ್ಲಿ ಆಗಿರುವಂಥ ಎಲ್ಲ ದೇವರ ಮಕ್ಕಳು, ದೇವರನ್ನು ನಂಬಿರುವವರು, ಕ್ರಿಸ್ತನ ನಂಬಿರುವವರು, ಅವರೆಂದಿಗೂ ಹಿಂಜಾರಿ ಹೋಗದಂತೆ ಅವರು ಆಗಿರುವಂಥ ಆ ದೇವರ ವಚನದ ಸತ್ಯತೆಯಲ್ಲಿ ಸ್ಥಿರವಾಗಿ ಆಮೇಲೆ ನಿಲ್ಲಿಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸೈತಾನನ ಯಾವ ಕುತಂತ್ರಗಳು, ತಂತ್ರಗಳು ನಡೆಯದಂತೆ ಅವರೆಲ್ಲರೂ ಸ್ಥಿರವಾಗಿ ನಿಲ್ಲಿಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋಣ. ನಾವೆಲ್ಲ ಒಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ದೇವರೇ, ನಿನ್ನ ನಾಮದಲ್ಲಿ ಕರ್ತನೆ ನಾವು ಹತ್ತಿರ ಬರುತ್ತೇವಪ್ಪ ಯೇಸುವೇ. ಅಪ್ಪ ಕರ್ತನೆ, ಪ್ರಪಂಚದಲ್ಲಿ, ಪಟ್ಟಣಗಳಲ್ಲಿ ಅಪ್ಪ ಕ್ರಿಸ್ತನು ಕರ್ತನಿನ ನಂಬಿ ಕರ್ತನೆ ಹಿಂಜಾರಿ ಹೋಗುವಂತ ಅನೇಕರು ಕರ್ತನೆ ನಾವೀಗ ಕಾಣ್ತಾ ಇದ್ದೇವಪ್ಪ ದೇವರೇ. ಅವರು ಕರ್ತನೆ ಸ್ವಾಮಿ ಆಮೇನ್ ನಾನಾ ವಿಧವಾಗಿರುವಂತ ಸೈತಾನನ ಆಮೇನ್ ಕಾರ್ಯಗಳಿಗೆ ಒಳಪಟ್ಟು ಅವರು ಹಿಂಜಾರುವಾಗ ಅವರ ಕರ್ತನೆ ಜೀವಿತಗಳನ್ನು ನೀವು ಸ್ಥಿರಪಡಿಸಿರಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಅಪ್ಪ ದೇವರೇ. ಕರ್ತನೆ ಸ್ತೋತ್ರವಾಗಲಿ. ಸೈತಾನನು ಸಿಂಹದ ಉಪಾದಿಯಲ್ಲಿ ಆಮೇನ್ ಅವನು ನುಂಗಲು ಹೊಂಚಾಕುತ್ತಿದ್ದಾನೆ ಎಂಬುದಾಗಿ ನಿನ್ನ ವಚನ ಹೇಳ್ತದಲ್ಲ ದೇವರೇ. ಕರ್ತನೆ ಯಾರನ್ನು ಕೂಡ ಅವನು ಕರ್ತನೆ ಸ್ತೋತ್ರವಾಗಲಿ ಕರ್ತನೆ ದಾರಿ ತಪ್ಪಿಸದಂತೆ, ಹಿಂಜಾರಿ ಹೋಗುವಂತ ಆ ಕರ್ತನೆ ಅನುಭವಕ್ಕೆ ನಡೆಸದಂತೆ ದೇವರೇ. ಕರ್ತನೆ ನಿನ್ನ ನಂಬಿರುವಂತ ಜೀವಿತಗಳು, ನಿನ್ನ ವಚನದ ಸತ್ಯತೆಯಲ್ಲಿ ನಿಂತಿರುವಂತ ಜೀವಿತಗಳು ದೃಢವಾಗಿ ನಿನ್ನ ವಚನದ ಸತ್ಯತೆಯಲ್ಲಿ ನಿಲ್ಲುವಂತೆ ಆಮೇನ್. ಕರ್ತನೆ ಸ್ತೋತ್ರವಾಗಲಿ. ಲೋಕದಿಂದ ಎದ್ದೇಳುವ ಆಮೇನ್ ನಾನಾ ವಿಧವಾಗಿರುವಂತ ಅನುಭವಗಳಿಗೆ ಒಳಪಟ್ಟು ಅವರು ಹೋಗದಂತೆ ನಿನ್ನ ವಚನದಲ್ಲಿ ಸ್ಥಿರವಾಗಿ ನಿಂತು ನಿನ್ನ ಉದ್ದೇಶದಲ್ಲಿ ಮುಂದೆ ಸಾಗ್ಲಿಕ್ಕೆ ಕರ್ತನೆ ನೀನ್ ತಾನೇ ಅವರನ್ನು ಬಲಪಡಿಸು, ದೃಢಪಡಿಸು ಕರ್ತನೆ. ನಿನ್ನ ವಚನದ ಸತ್ಯತೆಯಲ್ಲಿ ಮುಂದೆ ಸಾಗ್ಲಿಕ್ಕೆ ಬೇಕಾದಂತ ಕೃಪೆಯನ್ನು ನೀನು ಉಂಟು ಮಾಡಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ನೀನು ಅವರ ಜೀವಿತದಲ್ಲಿ ಕಾರ್ಯ ಮಾಡಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ನಿನ್ನ ಪರಾಕ್ರಮದ ಬಿಡುಗಡೆ ಆಮೇನ್ ಜೀವಿತಗಳಲ್ಲಿ ಪ್ರಕಟವಾಗಲಿ. ಸಭೆಯಾಗಿ ನಾವು ಪ್ರಾರ್ಥಿಸ್ತೇವಪ್ಪ, ಕುಟುಂಬವಾಗಿ ನಾವು ಪ್ರಾರ್ಥಿಸ್ತೇವಪ್ಪ ದೇವರೇ. ಹಿಂಜಾರಿ ಹೋಗುವಂತ ಆತ್ಮಗಳ ನೀನು ಸಂಧಿಸಪ್ಪ, ಅವರ ನಿನ್ನ ವಚನದಲ್ಲಿ ಸ್ಥಿರವಾಗಿ ನಿಲ್ಲುವಂತೆ ನೀನ್ ತಾನೇ ಕೃಪೆ ನೀಡುವುದಾಗಿ ನಾನು ಪ್ರಾರ್ಥಿಸ್ತೇವೆ ಸ್ವಾಮಿ. ನೀನು ಆ ಜೀವಿತಗಳಲ್ಲಿ ಕಾರ್ಯ ಮಾಡು, ನೀನು ಕಾರ್ಯ ಮಾಡು ಸ್ವಾಮಿ, ನೀನು ಕಾರ್ಯ ಮಾಡು ಸ್ವಾಮಿ, ನೀನು ಕಾರ್ಯ ಮಾಡಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ನೀನ್ ಕಾರ್ಯ ಮಾಡಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನಪ್ಪ, ನೀನ್ ಕಾರ್ಯ ಮಾಡಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ಈ ದಿನಗಳಲ್ಲಿ ಕರ್ತನೆ ಅವರ ನೀನು ಸಂಧಿಸು ಸ್ವಾಮಿ, ಅವರಾಗಿರುವಂತ ಅನುಭವದಿಂದ ನೀನು ದೃಢಪಡಿಸು ಸ್ವಾಮಿ, ಅವರ ಯೋಚನೆಗಳನ್ನು ನೀನು ಬದಲಾಯಿಸು ಕರ್ತನೆ. ಅವರ ಪವಿತ್ರಾತ್ಮನೇ ಅವರ ಜೀವಿತಗಳಲ್ಲಿ ನೀನು ಕಾರ್ಯ ಮಾಡಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ನಿನ್ನ ಹಸ್ತದಲ್ಲಿ ಕರ್ತನೆ ಒಪ್ಪಿಸಿಕೊಡುತ್ತೇವೆ ಆಮೀನ್. ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಡುತ್ತಾ ಈ ವಿಷಯಗಳಿಗಾಗಿ ಯಾರಾದರೂ ಒಬ್ಬರು ಗಟ್ಟಿಯಾದ ಸ್ವರದೊಂದಿಗೆ ಪ್ರಾರ್ಥಿಸಿರಿ. ಆಮೀನ್ ಜೀಸಸ್. ಓ ಜೀಸಸ್. ತಂದೆಯಾದ ದೇವನೇ, ನಾಲ್ಕನೇ ದಿನದ ಉಪವಾಸ ಪ್ರಾರ್ಥನೆಯನ್ನು ರಾಜ್ಯನೇ ನಿನಗೆ ಸ್ತೋತ್ರ. ಸ್ತೋತ್ರ ಮಹಿಮೆ ಉಂಟಾಗಲಿ. ಕೂತುಕೊಳ್ಳುತ್ತಾರೋ ಅವ್ರ ಮಧ್ಯದಲ್ಲಿ
ಬಿಡುವೆ ಅಂತ ಹೇಳಿರುವ ಕರ್ತನಿಗೆ Hallelujah. ಸ್ತೋತ್ರ ಮಹಿಮೆ ಉಂಟಾಗಲಿ ರಾಜನೇ. ಯೇಸುವೇ, ಅಪ್ಪ ಯೇಸುವೆ ತಂದೆಯಾದ ದೇವರ ಕರ್ತಾದ ದೇವರ ಕರ್ತನಿಗೆ ಆತ್ಮನೇ ಸ್ತೋತ್ರ ಮಹಿಮೆ ನಿನಗೆ ಸ್ತೋತ್ರ ಉಂಟಾಗಲಿ. ಸ್ತೋತ್ರ ಅಪ್ಪ ಸ್ತೋತ್ರ. ಯೇಸುವೆ ತಂದೆಯಾದ ದೇವರ ಕರ್ತನೆ ನೀನು ಆರಿಸಿಕೊಂಡ್ರ ಮಕ್ಕಳನ್ನು ರಾಜ್ಯನೇ. ಅಪ್ಪ ಯೇಸುವೆ ತಂದೆಯಾದ ದೇವರ ಕೈ ಬಿಡುವನಾಗಿಲ್ಲ ರಾಜ್ಯನೇ. ನಿನಗೆ ಸ್ತೋತ್ರ ಮಹಿಮೆ ಉಂಟಾಗಲಿ ರಾಜ್ಯನೇ. ಅಪ್ಪ ಯೇಸು ನೀನು ಎಂದಿಗೂ ತೊರೆಯುತ್ತಿಲ್ಲ ನೀನು ರಾಜ್ಯನೇ. ಅಪ್ಪ ಯೇಸು ದೇವರ ಯಾವಾಗಲೂ ಅವ್ರ ಆತ್ಮನೇ, ಜೊತೆಗೆ ನಿನಗೆ ಇದ್ದು ಸ್ತೋತ್ರ. ಅಪ್ಪ ಯೇಸುವೆ ಅವರನ್ನು ಕಾಯುವ ಕರ್ತನು ನೀನಾಗಿದ್ದೀ. ಅಪ್ಪ ಯೇಸುವೆ ತಂದೆಯಾದ ದೇವರ ಕರ್ತನಿಗೆ ಸ್ತೋತ್ರ ಮಹಿಮೆ ಉಂಟಾಗಲಿ ರಾಜ್ಯನೇ. ಅಪ್ಪ ಯೇಸುವೆ ತಂದೆಯಾದ ದೇವನ ಕರ್ತನೆ. ಅಪ್ಪ ಯೇಸು ನಿನ್ನ ನಂಬಿದ ಮಕ್ಕಳು ರಾಜ್ಯನೇ. ಅಪ್ಪ ಯೇಸು ನಿನ್ನನ್ನು ಬಿಟ್ಟು ರಾಜ್ಯನೇ. ಅಪ್ಪ ಯೇಸುವೆ ನಿನಗೆ ಯಾವಾಗಲೂ ಎಡೆಬಿಡದೆ ಪ್ರಾರ್ಥಿಸುವ ಕಷ್ಟಗಳಲ್ಲಿ ರಾಜ್ಯನೇ. ಅಪ್ಪ ಯೇಸುವೆ ತಂದೆಯಾದ ದೇವನ ಕರ್ತನೆ. ಪರಿಶುದ್ಧಾತ್ಮನೇ, ನಿನ್ನ ಕಾರ್ಯ ಮಾಡು ಅಪ್ಪ ಯೇಸುವೆ ತಂದೆಯಾದ ಸ್ತೋತ್ರ 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 ಸ್ತೋತ್ರ. ನಂಬುವಂತೆ ರಾಜ್ಯನೇ. ಅಪ್ಪ ಯೇಸು ಅವರ ನಂಬಿಕೆಯನ್ನು ಹೆಚ್ಚಿಸುವ ಕರ್ತನು ನೀನು. Hallelujah, ಯೇಸುವೇ. ದೇವರ ಕರ್ತನೆ ಅವರು ಬಿದ್ದು ಹೋಗದ ಹಾಗೆ ರಾಜ್ಯನೇ ನಿನ್ನನ್ನು ಸ್ತೋತ್ರ 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 ಸ್ತೋತ್ರ. ದೇವರಿಗೆ ಸ್ತೋತ್ರ ಮಹಿಮೆ ಉಂಟಾಗಲಿ ರಾಜ್ಯನೇ. ಓ ಜೀಸಸ್, hallelujah, 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 hallelujah. ನಿನ್ನ ವಾಕ್ಯದ ಯೇಸುವೇ, ನಿನಗೆ ಸ್ತೋತ್ರ 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 ಸ್ತೋತ್ರ. ದೇವರ ಕರ್ತನಿಗೆ ಸ್ತೋತ್ರ. Praise the Lord, hallelujah, hallelujah. ಕರ್ತನೆ ರಾಜ್ಯನೇ ನೀ ಆರಿಸಿಕೊಂಡಿರುವ ಮಕ್ಕಳನ್ನು ರಾಜ್ಯನೇ ನೀ ನಡೆಸುವ ಜುಡರ ಬರ 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 ಗತನೇರಿಯಾನ ಸದರದನಿಗದನ ಶದರಗತನೇರಿಯಾನ. ಪರಿಶುದ್ಧಾತ್ಮನೇ, ನಿನಗೆ ಸ್ತೋತ್ರ 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 ಸ್ತೋತ್ರ. ಪರಿಶುದ್ಧಾತ್ಮನೇ, ನಿನಗೆ ಮಹಿಮೆ, ನಿನಗೆ ಮಹಿಮೆ, ನಿನಗೆ ಮಹಿಮೆ. ಸ್ತೋತ್ರ 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 ಸ್ತೋತ್ರ. Praise the Lord, hallelujah. ಯೇಸುವೇ, ಆಮೆನ್ ಆಮೆನ್. ಕರ್ತನ ನಮ್ಮ ಪ್ರಾರ್ಥನೆಗಳನ್ನು ಕೇಳಿದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಸ್ತೋತ್ರವಾಗಲಿ ಕರ್ತನೆ, ಸ್ತೋತ್ರವಾಗಲಿ 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 ಕರ್ತನೆ. ಹಲ್ಲೆಲೂಯಾ. ಅದೇ ರೀತಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಮುಖ್ಯವಾಗಿ ಆಮೇನ್ 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 ಸೇವೆ ಮಾಡುತ್ತಿರುವಂಥ ಸೇವಕರುಗಳಿಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಆಮೇನ್. ಅನೇಕರು ಆಮೇನ್ ಈ ದಿನಗಳಲ್ಲಿ ಆಮೇನ್ ಅನೇಕ ಸಂದರ್ಭಗಳಲ್ಲಿ ಅನೇಕ ಹೋರಾಟಗಳ ಮಧ್ಯದಿಂದಲೂ ಆಮೇನ್ ನಾನಾ ವಿಧವಾಗಿರುವಂಥ ಆಮೇನ್ ಆಮೇನ್ ಹಿಂಸೆಯ ಮಧ್ಯದಿಂದಲೂ ಹಾದು ಹೋಗುತ್ತಿರುವಂಥ ಸೇವಕರ ಕುಟುಂಬಗಳಿಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕಠಿಣವಾದ ಸ್ಥಳಗಳಲ್ಲಿ ಆಮೇನ್ ಆಮೇನ್ ಅನೇಕ ವಿಧದಲ್ಲಿ ಆಮೇನ್ ಸೇವೆ ಮಾಡುತ್ತಿರುವಂಥ ಆ ದೇವ ಸೇವಕರ ಕುಟುಂಬಗಳಿಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಮುಖ್ಯವಾಗಿ ಅವರನ್ನು ದೇವರು ತಾನೇ ಆ ಸ್ಥಳಗಳಲ್ಲಿ ದೇವರು ಬಲಪಡಿಸಿ ಆಮೇನ್ ದರ್ಶನದೊಂದಿಗೆ ಹೋಗಿರುವಂಥ ಆ ಕಠಿಣವಾಗಿರುವಂಥ ಸ್ಥಳಗಳಲ್ಲಿ ಆಮೇನ್ ಅವರನ್ನು ದೇವರು ಬಲಪಡಿಸಿ ಇನ್ನೂ ಹೆಚ್ಚಿನ ಬಲದೊಂದಿಗೆ ನಿಲ್ಲಿಸಲಿಕ್ಕೋಸ್ಕರವಾಗಿ ದೇವರು ಕೊಡಲ್ಪಟ್ಟಂಥ ದರ್ಶನದೊಂದಿಗೆ ಅವರು ಬಲವಾಗಿ ಉಪಯೋಗಿಸಲ್ಪಡುವಂತೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಅನೇಕ ಸೇವಕರುಗಳು ನಾನಾ ಆಮೇನ್ ಕಠಿಣವಾದ ಸ್ಥಳಗಳಲ್ಲಿ ದಿನಗಳಲ್ಲೆಲ್ಲ ಸೇವೆ ಮಾಡ್ತಾ ಇದ್ದಾರೆ. ಅವರಿಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಅದರಿಂದ ಆಮೇನ್ ಆಮೇನ್ ಅವರನ್ನು ದೇವರ ಕುಟುಂಬವಾಗಿ ಆಗಿರುವಂತಹ ಸ್ಥಳಗಳಲ್ಲಿ ದೇವರ ಬಲವಾಗಿ ದೃಢವಾಗಿ ನಿಲ್ಲಿಸಲಿಕ್ಕೋಸ್ಕರವಾಗಿ ಎಲ್ಲ ಸೇವಕರ ಕುಟುಂಬಗಳಿಗಾಗಿ ಸೇವಕರುಗಳಿಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಯಾವುದಾದ್ರೂ ಸಭೆಗಳು ಆಮೇನ್ ಈ ದಿನಗಳಲ್ಲಿ ಕಠಿಣವಾದ ಆಮೇನ್ ಪರಿಸ್ಥಿತಿಗಳ ಮಧ್ಯದಲ್ಲಿ ಅಂದರೆ ಆಮೇನ್ ಆಮೇನ್ ಹಿಂಸೆಯ ಮಧ್ಯದಲ್ಲಿ ಹಾದು ಹೋಗುತ್ತಿರುವುದಾದರೆ ಅವರಿಗಾಗಿ ಸಮೇತ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರು ತಾನೇ ಅಲ್ಲಿ ದೇವರ ದಯೆಯಿಂದ ಕರುಣೆಯನ್ನು ತುಂಬಿಸಿ ಆಮೇನ್ ಆ ಪಟ್ಟಣಗಳೆಲ್ಲ ಸ್ಥಳಗಳಲ್ಲಿ ಆಮೇನ್ ಸಭೆಗಳನ್ನು ದೇವರು ಆಮೇನ್ ಆಮೇನ್ ಪ್ರೊಟೆಕ್ಟ್ ಮಾಡುವಂತೆ ಕಾಯುವಂತೆ ನಡೆಸುವಂತೆ ನಾವು ಪ್ರಾರ್ಥಿಸಿಕೊಳ್ಳೋಣ. ಆಮೇನ್ ಸಭೆಯಾಗಿ ಒಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡೋಣ. ಪ್ರೀತಿ ದೇವರೇ, ನಿನ್ನ ನಾಮದಲ್ಲಿ ಕರ್ತನ ಹತ್ತಿರ ಬರುತ್ತೇವೆ. ಆಮೇನ್ ಎಲ್ಲರೂ ಬಲವಾಗಿ ಪ್ರಾರ್ಥಿಸುತ್ತ ಕರ್ತನೇ ಸ್ತೋತ್ರವಾಗಲಿ. ಎಲ್ಲ ಸೇವಕರುಗಳ ಕುಟುಂಬಗಳಿಗಾಗಿ ನಾವು ಪ್ರಾರ್ಥಿಸ್ತೇವಪ್ಪ ದೇವರ. ಅನೇಕ ಕಠಿಣವಾದ ಸ್ಥಳಗಳಲ್ಲಿ ಸೇವೆ ಮಾಡುವಂತ ಸೇವಕರುಗಳಿದ್ದಾರೆ ದೇವರೇ, ಕುಟುಂಬಗಳಿದೆ ಸ್ವಾಮಿ. ಅವರು ಕರ್ತನ ಆ ಸ್ಥಳಗಳಲ್ಲಿ ಸೇವೆ ಮಾಡುವಾಗ ಅನೇಕ ವಿರೋಧತೆಗಳಲ್ಲಿದೆ, ಅನೇಕ ತಡೆಗಳಲ್ಲಿದೆ, ಆಮೇಲೆ ಅನೇಕ ಹಿಂಸೆಯ ಅನುಭವಗಳಲ್ಲಿದೆ. ದೇವರೇ, ನೀನು ಬಲವಾದ ಕಾರ್ಯಗಳನ್ನು ಆ ಸ್ಥಳಗಳಲ್ಲಿ ನೀನು ಮಾಡೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಆಮೇನ್. ಕರ್ತನ ಆ ಸ್ಥಳಗಳಲ್ಲಿ ದೃಢವಾಗಿ ಬಲವಾಗಿ ಕರ್ತನೆ ಅವರು ನಿಲ್ಲುವಂತೆ ಅವರನ್ನು ಕರ್ತನಿನ
ಆತ್ಮನಿಂದ ನೀನು ಬಲಪಡಿಸೆಂಬುದಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ನಿನ್ನ ಕೃಪೆಯನ್ನು ತುಂಬಿಸಿ ನಡೆಸೆಂಬುದಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ದೇವರ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ದೇವ ಸಭೆಗಳಿಗಾಗಿ ನಾನು ಪ್ರಾರ್ಥಿಸ್ತೇನೆ. ಯಾವ ಎಲ್ಲ ಸಭೆಗಳು ಹಿಂಸೆಯ ಮಧ್ಯದಲ್ಲಿ, ಹೋರಾಟಗಳ ಮಧ್ಯದಲ್ಲಿ, ನಾನಾ ತಡೆಗಳ ಮಧ್ಯದಲ್ಲಿ ಹಾದು ಹೋಗ್ತಿದೆಯೋ ದೇವರೇ, ಆ ಸಭೆಗಳ ನೀನು ಬಲಪಡಿಸಪ್ಪ. ಆ ಸ್ಥಳಗಳಲ್ಲಿ ದೃಢವಾಗಿ ಅಲ್ಲಿರುವಂತ ಜನರು ಅಪ್ಪ ನಿನ್ನಲ್ಲಿಟ್ಟಿರುವಂತ ನಂಬಿಕೆಯಲ್ಲಿ ಇನ್ನೂ ಹೆಚ್ಚಿನ ಬಲದೊಂದಿಗೆ ನಿಲ್ಲುವಂತೆ ನೀನ್ ತಾನೇ ಸಹಾಯ ಮಾಡು, ನೀನು ಬಲಪಡಿಸು. ಆಮೇಲೆ ಪರ್ಸಿಕ್ಯೂಷನ್ ಮಧ್ಯದಲ್ಲಿ ಹಾದು ಹೋಗುವ ಎಲ್ಲಾ ಸೇವಕರುಗಳ ಕುಟುಂಬಗಳು, ಎಲ್ಲಾ ದೇವ ಆಮೇಲೆ ಮಕ್ಕಳ ಕುಟುಂಬಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ದೇವರೇ, ನೀನ್ ತಾನೇ ಕಾದು ನಡೆಸು, ನೀನಲ್ಲಿ ಪ್ರೊಟೆಕ್ಟ್ ಮಾಡಪ್ಪ. ನಿನ್ನ ಕರ್ತನೆ ಸ್ವಾಮಿ ಪ್ರೀತಿಯ ಕರವನಲ್ಲಿ ಚಾಚು. ದೇವರೇ, ಅವರೆಲ್ಲರೂ ಕರ್ತನೆ ನಿನ್ನ ಬಲದಲ್ಲಿ ನಿಲ್ಲುವಂತೆ ನೀನ್ ತಾನೇ ಕೃಪೆ ನೀಡುವುದಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ನಿನ್ನ ಕರುಣೆ, ನಿನ್ನ ದಯೆ ಆ ಜೀವಿತಗಳ ಮೇಲೆ ಯೇಸುವಿನ ನಾಮದಲ್ಲಿ ಪ್ರಕಟವಾಗಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ನೀನು ಕರುಣಿಸೆಂಬುದಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ಹಾಲೆಲೂಯ. ನೀನು ಮಹಿಮೆಯಾದ ಕಾರ್ಯಗಳನ್ನು ಮಾಡುವ ದೇವರು ನೀನಾಗಿದ್ದಿರೋದಕ್ಕಾಗಿ ಸ್ತೋತ್ರ ಕರ್ತನೇ, ನಿನಗೆ ಸ್ತೋತ್ರ ಅಪ್ಪ. ಈ ವಿಷಯಗಳನ್ನು ದೇವರ ಆಸಲೋಪಿಸಿ ಕೊಡುತ್ತಾ ಯಾರಾದರೂ ಒಬ್ಬರು ಗಟ್ಟಿಯಾದ ಸ್ವರದೊಂದಿಗೆ ಪ್ರಾರ್ಥಿಸಿರಿ. ಹಾಲೆಲೂಯ. ಸ್ತೋತ್ರ ಅಪ್ಪ. ಪರಿಶುದ್ಧನಾದ ದೇವರೇ, ಕರ್ತನೇ ಸ್ವಾಮಿ, ಮತ್ತೊಬ್ಬರ್ತಿ ನಿನ್ನ ಸಮ್ಮುಖದಲ್ಲಿ ನನ್ನನ್ನು ಒಪ್ಪಿಸಿಕೊಡುತ್ತೆ, ತಾಗಿಸಿಕೊಳ್ಳುತ್ತೇನೆ ರಾಜ. ದೇವರೇ ಕರ್ತನೇ, ನಮ್ಮ ಬಿನ್ನಹಗಳನ್ನು ಕೇಳುವಂಥ ದೇವರು, ನಮ್ಮ ಮೊರೆಗಳನ್ನು ಕೇಳುವಂಥ ದೇವರು ನೀನಪ್ಪ. ಏಸಪ್ಪ, ಕರೆದಾತನು ನಂಬಿಗಸ್ತನೆಂಬುದಾಗಿ ನಿನ್ನ ವಾಕ್ಯ ಹೇಳುವ ಹಾಗೆ ಯೇಸುವೆ, ಕರೆದಾತನಿ ನಂಬಿಗಸ್ತನು ದೇವರೇ. ಯಾರನ್ನೆಲ್ಲ ಕರ್ತನಿನ ಸೇವೆಗಾಗಿ ನೀನು ಕರೆದು ನಿನ್ನ ವಾಗ್ದಾನದ ಸ್ಥಳದಲ್ಲಿ ಏಸಪ್ಪ ನೀನು ನೇಮಿಸಲ್ಪಟ್ಟಂತ ನಿನ್ನ ಜನರ ಮಧ್ಯದಲ್ಲಿ ಅಪ್ಪ ನಿನ್ನ ಕರ್ತನೆ ಸೇವಕರನ್ನ ನೀನು ಉಪಯೋಗಿಸಲ್ಪಡುತ್ತಿದ್ದೀರೋ ಕರ್ತನೆ, ಆ ಸ್ಥಳದಲ್ಲೆಲ್ಲ ದೇವರೇ ನಿನ್ನ ಮಾಶಿಮಿಯಾದ ಬೆಳಕು ಏಸಪ್ಪ, ನಿನ್ನ ಪರಲೋಕದ ದೇವದೂತರುಗಳನ್ನ ದೇವ ಸೇವಕರುಗಳ ಮಧ್ಯದಲ್ಲಿ ದಂಡಿಳಿಸಪ್ಪ. ಬರುವಂತ ಎಲ್ಲ ಹಿಂಸೆ ಸಂಕಟಗಳ ಮಧ್ಯದಲ್ಲಿ, ಎಲ್ಲ ಶೋಧನೆಗಳ ಮಧ್ಯದಲ್ಲಿ, ಈ ಲೋಕದ ಎಲ್ಲ ಕರ್ತನೆ ರಾಜ್ಯ ಅನೇಕ ಕಾರ್ಯಗಳ ಮಧ್ಯದಲ್ಲೂ ದೇವರೇ ಅಪ್ಪ ನಿನ್ನ ಗಟ್ಟಿಯಾಗಿ ಹಿಡಿದವರಾಗಿ ಸ್ವಾಮಿ, ನಿನ್ನ ಒಂದೊಂದು ಕರ್ತನೆ ನೀನು ಆಯ್ದುಕೊಂಡ ತಾತ್ವಗಳನ್ನು ದೇವರೇ ನಿನ್ನ ಕಡೆಗೆ ತಿರುಗಿಸಿಕೊಳ್ಳುವಾಗ ಅಪ್ಪ ಅವರಿಗೆ ಬೇಕಾದಂತ ಬಲವನ್ನ, ಜ್ಞಾನವನ್ನ, ವಿವೇಕವನ್ನ ನೀನು ಕೊಟ್ಟು ನಡೆಸಪ್ಪ. ಎಲ್ಲ ದೇವರೇ ಅವಮಾನಗಳನ್ನ, ಎಲ್ಲ ಹಿಂಸೆ ಸಂಕಟಗಳನ್ನ ನನ್ನ ದೇವರೇ ನೀನು ಹೊತ್ತುಕೊಳ್ಳಬೇಕಾಗಿ ಬೇಡಿಕೊಳ್ಳುತ್ತೇನಪ್ಪ. ಅವರೆಲ್ಲ ಕರ್ತನೆ ಸ್ವಾಮಿ ಭಾರಗಳನ್ನು ನೀನು ಹೊತ್ತುಕೊಳ್ಳುವಂತ ದೇವರು ರಾಜ್ಯ ಯೇಸುವೇ, ನೀನವರನ್ನ ದೇವರ ನಡೆಸಪ್ಪ. ಕಾರ್ಗತ್ತಿನ ಕಡಿಮೆಯಲ್ಲೂ ನೀವು ಸ್ವಾಮಿ ನಮಗೆ ಬೆಳಕಾಗಿರೋದಕ್ಕಾಗಿ ಸ್ತೋತ್ರ ದೇವರೇ. ಕತ್ತಲೆ ಎಲ್ಲ ದೇವರೇ, ಈ ಲೋಕವ ಅನುಭವ ದೇವರೇ ಕತ್ತಲೆ ಆಗಿದೆ. ಈ ಅಂಧಕಾರದ ಮಧ್ಯದಿಂದ ದೇವರೇ ಅನೇಕ ಜನರನ್ನ ತಪ್ಪಿಸ್ಲಿಕ್ಕೂ ನಿನ್ನ ಫಲವನ್ನ ದೇವರೇ ತುಂಬಿಸಪ್ಪ. ಯೇಸುವೇ, ಆತ್ಮ ಭಾರವುಳ್ಳವರಾಗಿ ಯಾರನ್ನೆಲ್ಲ ನೀನು ಕರೆಯಲ್ಪಟ್ಟಿದೆಯೋ ಏಸಪ್ಪ, ಈ ದೇಶದಲ್ಲೂ ಇಡೀ ದೇವರೇ ಈ ಜಗತ್ತಿನ ಈ ಪ್ರಪಂಚದ ಎಲ್ಲಾ ಸುತ್ತಮುತ್ತಲಾಗಿರುವಂತ ಎಲ್ಲಾ ಸೇವಕರುಗಳನ್ನ ಸಮರ್ಪಿಸ್ತೇನೆ. ನೀನು ಒಬ್ಬೊಬ್ಬರನ್ನು ನೋಡೋದಕ್ಕಾಗಿ ಸ್ತೋತ್ರ ಏಸಯ್ಯ. ನಿನ್ನ ವಾಗ್ದಾನದ ಮೇರೆಗೆ ನೀನು ಹೆಸರಿಡಿದು ಕರೆದಂತ ನಿನ್ನ ಸೇವಕರಿಗಾಗಿ ನಾನು ಸ್ತೋತ್ರ ಮಾಡುತ್ತೇನೆ. ಅವರು ಇರುವಂತ ಸ್ಥಳದಲ್ಲಿ ಕರ್ತನೆ ನೀನು ಅವರನ್ನ ನಿನ್ನ ಪರಲೋಕದ ಬೆಂಕಿಯಿಂದ ಆವರಿಸಿ ದೇವರೇ, ಯೋಬನ ಕರ್ತನೆ ಮನೆಯ ಸುತ್ತಲೂ ಆತನೆಲ್ಲ ಸಂಪತ್ತಿನ ಸುತ್ತಲ ಪರಲೋಕದ ಅಗ್ನಿ ಓ ದೇವರೇ ಕಾವಲಾಗಿ ಬಂದ ಹಾಗೆ ದೇವರೇ ನಿನ್ನ ಸೇವಕನ ಸುತ್ತಲೂ, ಅವರ ಸಭೆಗಳ ಸುತ್ತಲೂ, ಅವರ ಕುಟುಂಬದ ಸುತ್ತಲೂ ದೇವರೇ, ಓ ಮಕ್ಕಳ ಸುತ್ತ ಸ್ವಾಮಿ, ಅವರಿಗೆ ಕೊಟ್ಟಿರುವಂತ ಸಮಸ್ತ ಕಾರ್ಯಗಳ ಸುತ್ತಲೂ ಪರಲೋಕದ ಅಗ್ನಿಯನ್ನು ಬೇಡಿಕೊಳ್ಳುತ್ತೇನಪ್ಪ. ನನ್ನ ಅಗ್ನಿಯನ್ನು ಸುರಿಸು ರಾಜ. ನೀನು ಬೇಲಿಯಾಗಿದ್ದು ಅವರನ್ನ ಕಾಯಬೇಕಾಗಿ ನಾನು ಪ್ರಾರ್ಥಿಸ್ತೇನೆ.
ಅಪ್ಪ ಈ ದಿನದ ಕರ್ತನೆ, ಈ ಲೋಕವು ಅನೇಕ ಕೆಟ್ಟು ಹೋದಂತ ದಿನಗಳಾಗಿದೆ. ಈ ಎಲ್ಲ ದಿನಗಳಿಂದ ನಮ್ಮನ್ನು ತಪ್ಪಿಸಿ ಕಾಪಾಡು ಸ್ವಾಮಿ. ದೇವರೇ, ನಿನ್ನ ಹಸ್ತದಲ್ಲಿ ಸಮರ್ಪಿಸ್ತೇನೆ. ಅವರೆಲ್ಲ ಖಚಿತಗಳನ್ನು, ಕೊರತೆಗಳನ್ನು ನೀನು ಒದಗಿಸಿಕೊಂಡು ನೀನು ಸಂಧಿಸಪ್ಪ. ದೇವರೇ, ಲೋಕದ ಹಣದಿಂದ, ಲೋಕದ ಅನೇಕ ವಸ್ತುಗಳಿಂದ ದೇವರೇ, ಸೇವಕರು ಸೇವೆಯಲ್ಲಿ ಬಿದ್ದು ಹೋಗದ ಹಾಗೆ ನೀನವರನ್ನು ಕಾಪಾಡು ಸ್ವಾಮಿ. ನೀನವರನ್ನು ರೂಪಿಸಿ ನಡೆಸು ಸ್ವಾಮಿ. ಅವರೆಲ್ಲ ಬಲಹೀನತೆಗಳ ಮಧ್ಯದಲ್ಲೂ ನಿನ್ನ ಬಲ ಹಾದು ಹೋಗಲಿ ಸ್ವಾಮಿ. ದೇವರೇ, ಯಾವೆಲ್ಲ ಸೇವಕರು ಬೆಳ ಮೇಲೆ ದೇವರೇ ಅನೇಕ ಹಿಂಸೆಗಳು, ಬೇಡವಾದಂತ ದೇವರೇ ಕರ್ತನೆ, ಅವರ ಮೇಲೆ ಅಪವಾದಗಳನ್ನು ಹಾಕಿ ಸೆರೆಮನೆ ಒಳಗೆ ಕರೆದುಕೊಂಡು ಹೋಗುವಂತ ಸೇವಕರುಗಳನ್ನು ನನ್ನ ದೇವರು ನೋಡೋದಕ್ಕಾಗಿ ಸ್ತೋತ್ರ. ಅವರ ಮೇಲೆ ನಿನ್ನ ಚಿತ್ತವೇನಿದೆಯೋ, ನಿನ್ನ ಉದ್ದೇಶವೇನಿದೆಯೋ ನೆರವೇರಿಸು ಸ್ವಾಮಿ. ನಿನ್ನ ಬಿಡಿಸಿ ಕಾಪಾಡಪ್ಪ. ಮಹಿಮೆಯಾಗಿ ಉಪಯೋಗಿಸಪ್ಪ. ನಿನ್ನ ಮಹಿಮೆಯಾಗಿ ಉಪಯೋಗಿಸು. ನಿನ್ನ ಸೇವಕನ ತಲೆಯನ್ನು ಎತ್ತುವಂತೆ ಮಾಡುವ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಹಾಡುಗಾರನ ಹಾಡಿದ ಪ್ರಕಾರ ದೇವರೇ, ಅವಮಾನಗಳಿಂದ ದೇವರೇ ನೀನು ತಪ್ಪಿಸುವಂತ ದೇವರಪ್ಪ. ಅವಮಾನಗಳ ಮಧ್ಯದಲ್ಲಿ ಕರ್ತನೆ ತಲೆಗಳನ್ನು ಎಚ್ಚಿ ನಡೆಯುವಂತ ದೇವರು ನಡೆಸುವುದಕ್ಕಾಗಿ ಸ್ತೋತ್ರ ಮಾಡಿ ಒಪ್ಪಿಸಿಕೊಡುತ್ತ ಪ್ರಾರ್ಥನೆ ಕೇಳಿರುವಂತ ಕೃಪೆಗಾಗಿ ಸ್ತೋತ್ರ ಸ್ವಾಮಿ. ನನ್ನನ್ನು ತಾಗಿಸಿಕೊಡುತ್ತಾ ನಿನ್ನ ನಾಮದಲ್ಲಿ ಬೇಡಿಕೊಳ್ಳುತ್ತಾರೆ ತಂದೆಯಾದ ದೇವರೇ. ಆಮೇನ್. ಕರ್ತನ ನಮ್ಮ ಪ್ರಾರ್ಥನೆಗಳನ್ನು ಕೇಳಿದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಸ್ತೋತ್ರವಾಗಲಿ ಕರ್ತನೆ, ಸ್ತೋತ್ರವಾಗಲಿ, 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 ಸ್ತೋತ್ರವಾಗಲಿ. ಹಾಲೆಲೂಯಾ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಕುಳಿತುಕೊಳ್ಳೋಣ. Hallelujah. 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 ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ. ಬಂದಿರುವಂತ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿ ವಂದನೆ. ಆಮೇಲೆ ಈ ಉಪವಾಸ ಪ್ರಾರ್ಥನೆಯ 4ನೇ ದಿನಕ್ಕೆ ಆಮೇಲೆ ನಾವು ಬಂದಿದ್ದೇವೆ. ಆಮೇಲೆ ಹಲ್ಲೆಲೂಯಾ. ಅನೇಕ ಸಂದರ್ಭಗಳಲ್ಲಿ ಈ ದಿನಗಳಲ್ಲಿ ಆಮೇಲೆ ದಿನಗಳು ಬೇಗನೆ ದಾಟಿ ಹೋಗ್ತಿದೆ. ಯಾಕಂದರೆ ಕರ್ತನ ಬರುವಿಕೆ ಹತ್ತಿರವಾಗಿದೆ. ಹಲ್ಲೆಲೂಯಾ. ಅನೇಕ ಸಂದರ್ಭಗಳಲ್ಲಿ ಆಮೇನ್ ನಾವು ಅನೇಕ ವಿಷಯಗಳನ್ನು ನೋಡುವಾಗ ಅನೇಕ ವಿಷಯಗಳು ಬೇಗ 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 ಬೇಗವಾಗಿ ದಾಟಿ ಹೋಗ್ತಿದೆ. ಈ ದಾಟಿ ಹೋಗೋದರ ಮಧ್ಯದಲ್ಲಿ ಕರ್ತನು ತನ್ನ ಭಕ್ತರನ್ನು ಆಮೇನ್ ಆತನ ಬರುವಿಕೆಯಲ್ಲಿ ಕರೆದುಕೊಳ್ಳುವಂಥ ಒಂದು ಅನುಭವ ಯಾವಾಗ ಪ್ರಕಟವಾಗ್ತದೆ ಗೊತ್ತಿಲ್ಲ. ನಾವೆಲ್ಲರೂ ಅದಕ್ಕಾಗಿ ಆಮೇನ್ ಸಿದ್ಧರಾಗಿ ಇರಬೇಕಾಗಿದೆ. ಹಲ್ಲೆಲೂಯಾ. ಕರ್ತನ ಬರುವಿಕೆ ಆಮೇನ್ ಕಳ್ಳನು ಬರುವಂತೆ ಬರ್ತದೆ ಎಂಬುದಾಗಿ ದೇವರ ವಚನ ಹೇಳ್ತದೆ. ಹಲ್ಲೆಲೂಯಾ. ಈ ಕಳ್ಳನು ಬರುವಂತೆ ಬರುವಾಗ ನಮಗೆ ಯಾರಿಗೂ ಅಲ್ಲಿ ಸಿದ್ಧತೆಗಳು ಆಮೇನ್ ಮಾಡಿಕೊಳ್ಳಿಕ್ಕಿರುವಂಥ ಸಮಯ ಇರಲ್ಲ. ನಾವಿರುವಂಥ ಅನುಭವದಲ್ಲೇ ಯಾವಾಗಲೂ ಏನಾಗಿರಬೇಕಾಗಿದೆ, ಸಿದ್ಧಗೊಂಡಿರಬೇಕಾಗಿದೆ. ಹಲ್ಲೆಲೂಯಾ. ಹಾಗಿರೋದ್ರಿಂದ ಆಮೇನ್ ಒಂದನ್ನು ನಂಬೋಣ, ಈ ಉಪವಾಸ ಪ್ರಾರ್ಥನೆಗಳು ಖಂಡಿತವಾಗಲು ನಮ್ಮ ಜೀವಿತದಲ್ಲಿ ಒಂದು ಉಜ್ಜೀವನವನ್ನು, ಚೈತನ್ಯವನ್ನು ತಂದು ಕೊಡುವಂಥದ್ದಾಗಿರ್ತದೆ. ಹಲ್ಲೆಲೂಯಾ. ನೋಡಿ, ಈ ದಿನಗಳೆಲ್ಲ ಅನೇಕ ಸಂದರ್ಭಗಳಲ್ಲಿ ಅನೇಕ ಉಪದೇಶಗಳು ಎದ್ದಿದೆ. ಅನೇಕ ವಚನದ ಸತ್ಯತೆಗಳನ್ನು ದೇವರ ಸೇವಕರ ಅಲ್ಲದವರೂ ಸಮೇತ ವಚನದ ಜ್ಞಾನವಿಲ್ಲದವರಾಗಿ ಆಮೇನ್ ಅನೇಕ ವಿಧದಲ್ಲಿ ವ್ಯತ್ಯಾಸವಾದ ಅನುಭವದೊಂದಿಗೆ ವಾಕ್ಯಗಳನ್ನು ಸಾರ್ತಾ ಇದ್ದಾರೆ. ಹಲ್ಲೆಲೂಯಾ. ಈಗ ಎಲ್ಲರೂ ಸೇವಕರನವರು ಎಲ್ಲರೂ ಪಾಸ್ಟರ್ಸ್ನವರು ಆಗಿಬಿಟ್ಟಿದ್ದಾರೆ. ಆಮೇಲೆ ಅವರವರಿಗೆ ಬಂದ ರೀತಿಯಲ್ಲಿ, ಅವರವರಿಗೆ ತೋಚುವ ರೀತಿಯಲ್ಲಿ ದೇವರ ವಚನವನ್ನೆಲ್ಲ ಸಾರುವಂಥ ದಿನಗಳ ಹತ್ತಿರವಾಯಿತು. ಹಲ್ಲೆಲೂಯಾ. ಅನೇಕ ಸಂದರ್ಭಗಳಲ್ಲಿ ಸೈತಾನನು ದೇವರ ಜನರಲ್ಲಿ
ಆಮೇಲೆ ಕ್ರೈಸ್ತರಲ್ಲಿ ಆಮೇಲೆ ಅನೇಕ ಗೊಂದಲವಾಗಿರುವಂಥ ಅನುಭವಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಈ ಸೃಷ್ಟಿ ಮಾಡುವ ಈ ಆಮೇಲೆ ಅನುಭವಗಳಲ್ಲಿ ದೇವರು ಒಂದನ್ನು ಎದುರು ನೋಡ್ತಾ ಇದ್ದಾರೆ. ನಿಜವಾಗಲೂ ಕರ್ತನಿಗೋಸ್ಕರವಾಗಿ ನಿಲ್ಲುವವರು ಅವರು ಯಾವಾಗಲೂ ತಗ್ಗಿಸಲ್ಪಟ್ಟವರಾಗಿರ್ತಾರೆ. ಹಲ್ಲೆಲೂಯಾ. ಅವರು ಯಾವಾಗಲೂ ಹಂಬಲ ಆಗಿರ್ತಾರೆ. ಆಮೇಲೆ ಈ ಹಂಬಲ ಆಗಿರುವಾಗ ಖಂಡಿತವಾಗಲೂ ಆಮೇಲೆ ಆ ದೇವರ ಬಿಡುಗಡೆಯನ್ನು ಆಮೇಲೆ ಅವರು ಅನುಭವಿಸುವವರಾಗಿರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ ಕಾರಣ ಈ ರಾತ್ರಿ ವೇಳೆಯಲ್ಲಿ 4ನೇ ದಿನದಲ್ಲಿ ನಾವು ಕಾಲಿಡುವಂತೆ ದೇವರು ಕೃಪೆ ಮಾಡಿದ್ದಾರೆ. ಆಮೇಲೆ ಉಪವಾಸದಲ್ಲಿಯೂ ಪ್ರಾರ್ಥನೆಯಲ್ಲಿಯೂ ವೈಯಕ್ತಿಕವಾಗಿ ಆಗಿರುವಂಥ ಎಲ್ಲರಿಗೂ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಉಪವಾಸ ಮಾಡಲಿಲ್ಲ ಅಂದ್ರೂ ಆಮೇಲೆ ತೊಂದರೆ ಇಲ್ಲ. ಇದು ಯಾವುದು ಫೋರ್ಸ್ ಆಗಿ ಬರುವಂಥದ್ದಲ್ಲ. ಆಮೇಲೆ ದೇವರು ನಮಗೆ ಭಾರ ಕೊಟ್ಟ ಪ್ರಕಾರವಾಗಿ ನಡೆಸಲ್ಪಡುವಂಥದ್ದು. ಸಭೆಯಾಗಿ ನಾವು ಉಪವಾಸ ಪ್ರಾರ್ಥನೆಗಳನ್ನು ಇಡುವಂಥದ್ದು ಒಂದು ಸಭೆಯಲ್ಲಿ ಒಂದು ಉಜ್ಜೀವನವಾಗಿ ಜನರು ಆಮೇಲೆ ದೇವರ ವಾಕ್ಯದ ಸತ್ಯತೆಯನ್ನು ತಿಳಿದು ಆತ್ಮಿಕವಾದ ಬಿಡುಗಡೆಗಳನ್ನು ಅವರು ಅನುಭವಿಸ್ಲಿಕ್ಕೋಸ್ಕರವೇ ಉಪವಾಸ ಪ್ರಾರ್ಥನೆ ಮಾಡುವಂಥದ್ದು. ಅದರಿಂದ ಆಗುವಷ್ಟು ಎಲ್ಲರೂ ಪ್ರಾರ್ಥನೆಗಳಿಗೆ ಸೇರಿ ಬರುವಾಗ ಅದರ ಬಿಡುಗಡೆಗಳನ್ನು ನಾವು ಅನುಭವಿಸುವವರಾಗಿರ್ತೇವೆ. ಹಲ್ಲೆಲೂಯಾ. ದೇವರು ಒಳ್ಳೆಯವನಾಗಿದ್ದಾನೆ. ಆಮೇಲೆ ಕರ್ತನೇನಾಗಿದ್ದಾನೆ? ಒಳ್ಳೆಯವನಾಗಿದ್ದಾನೆ. ನಾನು ಇವತ್ತು ಹೇಳ್ತಾ ಇದ್ದೆ, ಕಳೆದ ದಿನಗಳೆಲ್ಲ ನಾನು ಒಂದು ಸ್ಟಾರ್ಟಿಂಗ್ ವರ್ಷದ ಪ್ರಾರಂಭದಲ್ಲಿ 40 ದಿನ ಉಪವಾಸ ಪ್ರಾರ್ಥನೆಯಲ್ಲಿ ಆಗಿದ್ದಾಗ ತುಂಬ ಕಷ್ಟವಾಗಿತ್ತು. ಇರಲಿಕ್ಕೆ ಆಗ್ತಿರ್ಲಿಲ್ಲ, ಶರೀರ ಒಪ್ತಿರಲಿಲ್ಲ. ಒದ್ದಾಡಿಕೊಂಡು 40 ದಿನ ಮುಗಿಸಿದೆ. ಆಮೇಲೆ ಈ ಥರ ಒದ್ದಾಡಿದ್ದಿಲ್ಲ ನಾನು. ಸೊ ತುಂಬ ಉಪವಾಸ ಪ್ರಾರ್ಥನೆ ತುಂಬ ನನ್ನ ಜೀವಿತದಲ್ಲಿ ನಾನು ಮಾಡಿದ್ದೇನೆ. ಆಮೇಲೆ ಮದುವೆ ಆದ ನಂತರ ಅನೇಕ ಸಂದರ್ಭದಲ್ಲಿ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ, ಕಮ್ಮಿ ಆಯಿತು. ಸೊ ಆದರೆ ಉಪವಾಸ ಪ್ರಾರ್ಥನೆ ಯಾವಾಗಲೂ ಉಪವಾಸ ಪ್ರಾರ್ಥನೆಯಲ್ಲೇ ನಾನು ಆಗಿರ್ತಿದ್ದೆ. ಫಾಸ್ಟಿಂಗ್ ಯಾವಾಗಲೂ ಫಾಸ್ಟಿಂಗಲ್ಲೇ ಇರ್ತಿದ್ದೆ. ಸೊ ಕಳೆದ ದಿನಗಳೆಲ್ಲ 40 ದಿನ ಕೂತಾಗ ಭಾರಿ ಕಷ್ಟ ಅನುಭವಿಸಿದೆ. ಸೊ ಆದರೆ ಈ ದಿನಗಳೆಲ್ಲ ಉಪವಾಸದಲ್ಲಿ ಇದ್ದೇನೆ. ಆಮೇಲೆ ಹೋಗ್ತಾ ಇದ್ದೇನೆ, ಆರಾಮಾಗಿ ಹೋಗ್ತಾ ಇದೆ. ಫುಲ್ ಆಗಿಲ್ಲ, ಬಟ್ ಆದ್ರೂ ದೇವರು ಆಮೇಲೆ ಕೂರುವಂಥ ಸಮಯದಲ್ಲಿ ಆಮೇಲೆ ಅದರ ಬಲವನ್ನು ದೇವರು ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ನೋಡಿ, ಒಂದು ಕಾರ್ಯ ನಾನು ಹೇಳ್ತೇನೆ, ನಮ್ಮ ಪ್ರಾರ್ಥನೆ ಪಾರಂಪರ್ಯವಾದದ್ದಲ್ಲ. ಹಲ್ಲೆಲೂಯಾ. ನಮ್ಮ ಉಪವಾಸ ಟ್ರೆಡಿಷನಲ್ ಆದದಲ್ಲ, ನಮ್ಮ ಉಪವಾಸ ಆತ್ಮಿಕವಾದದ್ದು. ಹಲ್ಲೆಲೂಯಾ. ಅನೇಕ ಸಂದರ್ಭಗಳಲ್ಲಿ ನಾನಾ ನಿಯಮಗಳು ಲೋಕದಲ್ಲಿ ಪಾರಂಪರ್ಯವಾಗಿ ಹರಡಿದೆ, ಮಾಡ್ಕೊಂಡು ಬಂದಿದ್ದಾರೆ, ಎಲ್ಲ ಉತ್ತಮನೇ. ಆದರೆ ಎಲ್ಲೋ ಒಂದು ಕಡೆ ಅದು ಟ್ರೆಡಿಷನಲ್ ಆಗಿ ಹೋಗಿರೋದ್ರಿಂದ ಈ ದಿನ ಬಂದಾಗ ಮಾತ್ರ ಎಲ್ಲ ಉಜ್ಜೀವನಗೊಳ್ತಾರೆ. ಬೇರೆ ದಿನದಲ್ಲಿ ಅವರಿಗೆ ಉಪವಾಸ ಮಾಡಲಿಕ್ಕೆ ಉಜ್ಜೀವನ ಇರಲ್ಲ, ಸಭೆಯಲ್ಲೂ ಅವರು ಇರಲ್ಲ. ಆಮೇಲೆ ಇದು ಹೇಳಲಿಕ್ಕೆ ಯಾವ ಭಯ ಇಲ್ಲ. ಹಲ್ಲೆಲೂಯಾ. ಲೋಕದಲ್ಲಿ ನಡೆಯುವಂಥ ಘಟನೆಗಳಾಗಿದೆ. ಯಾಕಂದರೆ ಅನೇಕ ಲೋಕ ನಿಯಮಗಳನ್ನು ಅನೇಕರು ಪಾಲಿಸ್ತಾರೆ. ಲೋಕ ನಿಯಮ ಅಂತ ಹೇಳಿದರೆ ಸಭೆಯೊಳಗೂ ಲೋಕ ನಿಯಮ ಇದೆ. ಸಭೆಯೊಳಗೂ ಅನೇಕ ಸಂದರ್ಭಗಳಲ್ಲಿ ಆಮೇಲೆ ಲೋಕದ ರೀತಿಯಾಗಿರುವಂಥ ಅನುಭವಗಳನ್ನು, ಕಲ್ಚರ್ಗಳನ್ನು ಆಮೇಲೆ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಇದು ಯಾವುದು ದೇವರ ಸಮ್ಮುಖದಲ್ಲಿ ಯೋಗ್ಯವಾದದ್ದು ಅಲ್ಲ. ಇದನ್ನು ಪಾಲಿಸುವವರು ಆಮೇಲೆ ಇದರಿಂದ ಯಾವ ಪ್ರಯೋಜನಗಳನ್ನು ಅವರ ಜೀವಿತದಲ್ಲಿ ಹೊಂದಿಕೊಳ್ಳಲ್ಲ. ಹಲ್ಲೆಲೂಯಾ. ಯಾವುದರಲ್ಲಿ ನಮಗೆ ಜೀವವಿದೆ ಎಂಬುದಾಗಿ ನೋಡುವಾಗ, ಯಾವುದರಲ್ಲಿ ಲೈಫ್ ಇದೆ ಎಂಬುದಾಗಿ ನೋಡುವಾಗ, ಕರ್ತನ ಸತ್ಯತೆಯಲ್ಲಿ ಜೀವವಿದೆ. ಆಮೇಲೆ ನೋಡಿ, ಈ ಸತ್ಯತೆ 1-2 ದಿನದಲ್ಲಿ ನಿಮಗೆ ಪ್ರಕಟ ಆಗಲ್ಲ. ಹಲ್ಲೆಲೂಯಾ. ಇವತ್ತು ನಮ್ಮ ಸಭೆಯಲ್ಲಿ ಆಮೇಲೆ ಈ ಸೇವೆಯಲ್ಲಿ ನನ್ನ ಪ್ರಸಂಗ ಕೇಳಿಕೊಂಡು ಅನೇಕ ವರ್ಷಗಳಿಂದ ನೀವು ಕೇಳ್ತಾ ಇರ್ಬೋದು. ಆದರೆ ಎಷ್ಟು ಸತ್ಯತೆ ಸಭೆಯಲ್ಲಿ ಬರುವಂಥ ಜನರೊಳಗೆ ಮುಟ್ಟಿದೆ ಎಂಬುದಾಗಿ ನನಗೆ ಗೊತ್ತಿಲ್ಲ. ಆಮೇಲೆ ಯಾಕಂದ್ರೆ ಯಾವಾಗ ರಿಸಲ್ಟ್ ಬರ್ತದೆ ಗೊತ್ತುಂಟಾ? ಯಾವಾಗ ಹೇಳಿ? ನಿಮಗೆ ಪರೀಕ್ಷೆ ಪ್ರಕಟವಾಗ್ತದೆ. ನೋಡಿ, ಈ ವಚನ ನಾನು ಏನು ಪ್ರಸಂಗ ಮಾಡ್ತೇನಲ್ಲ, ಈ ವಚನ ಮಾಡುವಾಗ ನಿಮಗೆ ಒಂದು ಪರೀಕ್ಷೆ ಪ್ರಕಟವಾಗ್ತದೆ. ಪರೀಕ್ಷೆ ಬರುವಾಗಲೇ ರಿಸಲ್ಟ್ ರಿವೀಲ್ ಆಗುವಂಥದ್ದು. ಹಲ್ಲೆಲೂಯಾ. ಏನಾಗ್ತದೆ? ರಿಸಲ್ಟ್ ರಿವೀಲ್ ಆಗೋದು. ಈ ಎಕ್ಸಾಮ್ ಬರುವಾಗ ನೀವು ಹೇಗೆ ನಿಲ್ತೀರೆಂಬುದಾಗಿರುವಂಥದ್ದೇ ರಿಸಲ್ಟ್ ಬರುವಾಗ ಎಕ್ಸಾಮ್ ಹೇಗೆ ಬರೀತೀರೆಂಬುದಾಗಿರುವಂಥದ್ದು ರಿಸಲ್ಟ್ ಬರುವಾಗಲೇ ಗೊತ್ತಾಗೋದು ನೀವು ಹೇಗಿದ್ದೀರೆಂಬುದಾಗಿ. ಹಾಗೆ ಏನು ಪರೀಕ್ಷೆ ನಡೀತದೆ? ನಿಮಗೆ ಸೈತಾನನು ಕೆಲವು ಶೋಧನೆಗಳನ್ನು ತಂದಿಡ್ತಾನೆ, ಕೆಲವು ವಿಚಾರಗಳನ್ನು ತಂದಿಡ್ತಾನೆ. ಆಗ ನೀವು ಹೇಗೆ ನಿಲ್ತೀರಿ ಎಂಬುದಾಗಿರುವಂಥ ವಿಚಾರದಲ್ಲೇ ನೀವು ಕೇಳಲ್ಪಟ್ಟಂಥ ವಚನ ಕಾರ್ಯಗತಕ್ಕೆ ಬರೋದು. ಹಲ್ಲೆಲೂಯಾ. ಈಗ ಅನೇಕ ಸಂದರ್ಭಗಳು ಅನೇಕ ವಿಷಯಗಳನ್ನು ನೀವು ಕೇಳಿರ್ತೀರಾ. ಆಮೇಲೆ ಅನೇಕ ವಿಷಯಗಳನ್ನು ನೀವು ಕೇಳಿರ್ತೀರಾ.
ನೀವು ಆಮೇಲೆ ವಚನಗಳನ್ನು ಕೇಳಿ ಅಲ್ಲಿಗೆ ಹೋಗಿ ನಿಲ್ಲುವಾಗ ಸೈತಾನನು ಅಥವಾ ಆ ವಿಚಾರಗಳು ನಿಮ್ಮ ಎದುರಿಗೆ ಬರ್ತದೆ. ನೀವು ಅಲ್ಲಿ ಹೇಗೆ ನಿಲ್ತೀರಿ ಎಂಬುದಾಗಿರುವಂಥ ವಿಚಾರದಲ್ಲೇ ಸತ್ಯತೆ ಪ್ರಕಟವಾಗುವಂಥದ್ದು. ಹಲ್ಲೆಲೂಯ. ಅನೇಕ ಸಂದರ್ಭಗಳಲ್ಲಿ ಆಮೇಲೆ ನಮ್ಮ ಜೀವಿತ ಹೇಗಿದೆ ಅಂತ ಹೇಳಿದರೆ, ಆಮೇಲೆ ದೇವರ ವಚನವನ್ನು ಕೇಳಿದ್ರೂ ಅನೇಕ ಸಂದರ್ಭಗಳಲ್ಲಿ ಅದರ ಸತ್ಯತೆ ನಮಗೆ ಒಳಗೆ ಹೋಗದಂತೆ ನಮ್ಮ ಕಣ್ಣುಗಳೇನಾಗಿದೆ, ಅನೇಕ ವಿಷಯಗಳಲ್ಲಿ ಮುಚ್ಚಲ್ಪಟ್ಟಿದೆ. ಹಲ್ಲೆಲೂಯ. ಯಾಕಂತ ಹೇಳಿದರೆ ನೋಡಿ, ಈ ಸತ್ಯತೆ 1-2 ದಿನದಲ್ಲಿ ನಿಮ್ಮ ಒಳಗೆ, ನಾನು ಹೇಳಿದ್ನಲ್ಲ, ನೀವು ಒಂದಿನ ಸಭೆಗೆ ಬಂದ ತಕ್ಷಣ ನಿಮಗೆ ಆ ಸತ್ಯತೆ ಒಳಗೆ ಹೋಗಲ್ಲ. 1 ವರ್ಷ ಬಂದ ತಕ್ಷಣ ಹೋಗಲ್ಲ. ನೀವು ಅದು ಹೋಗ್ಬೇಕಂದ್ರೆ ಮೊದಲು ನೀವು ಕೇಳಿದ ಸತ್ಯತೆಯಲ್ಲಿ ನಿಮ್ಮ ಕಣ್ಣುಗಳು ತೆರೆಯಲ್ಪಡಬೇಕು. ಆಗಲೇ ನಿಮಗೆ ನಿಲ್ಲಿಕ್ಕಾಗೋದು. ಈಗ ನೋಡಿ, ನಾವು ಅನೇಕ ವಿಷಯಗಳಲ್ಲಿ ನಾವು ಎಷ್ಟು ಫೋರ್ಸ್ ಮಾಡಿದ್ರೂ ಆ ವಿಚಾರಗಳು ಬರದೇ ಇರ್ತದೆ. ಎಷ್ಟು ಫೋರ್ಸ್ ಮಾಡಿದ್ರೂ ಫೋರ್ಸಿಂದ ಕೆಲವು ಅನುಭವಗಳಾಗ್ತದೆ ಹೊರತು ಹಾರ್ಟಿನಿಂದ ಆಗಲ್ಲ, ಹೃದಯದಿಂದ ಆಗಲ್ಲ. ಅನೇಕ ಸಂದರ್ಭಗಳಲ್ಲಿ ಯಾವುದು ದೇವರು ಬಯಸ್ತಾ ಇದ್ದಾರೆ? ಹೃದಯದಿಂದ. ಹಲ್ಲೆಲೂಯ. ಹೇಗೆ ನಡಿಬೇಕು ಕಾರ್ಯ? ಹೃದಯದಿಂದ. ನಾನು ಈ ಉಪವಾಸ ಪ್ರಾರ್ಥನೆ ಇಟ್ಟಾಗ ನಾನು ನೆನೆಸಿದ್ದು, ಯಾರೆಲ್ಲ ಬರಲಿಕ್ಕೆ ದಾಹ ಇದೆ ಅವ್ರು ಬರಲಿ, ಯಾರಿಗೂ ಫೋರ್ಸ್ ಇಲ್ಲ. ನಾನು ಯಾರಿಗೂ ಹೋಗಿ ಪ್ರಾರ್ಥನೆಗೆ ಬನ್ನಿ ಅಂತ ಕರೆದಿಲ್ಲ. ನಾನು ಮೆಸೇಜು ಸಭೆಯಲ್ಲಿ ಅನೌನ್ಸ್ಮೆಂಟ್ ಮಾತ್ರ ಮಾಡಿದ್ದು. ಯಾರಿಗೆ ದಾಹ ಇದೆ, ಯಾರಿಗೆ ಆಸೆ ಇದೆ, ಖಂಡಿತವಾಗಲೂ ಅವ್ರು ಬರ್ತಾರೆ. ಅವರು ನಮಗೆ ಸಾಕು. ಈ ಒತ್ತಾಯದಿಂದ ಇಲ್ಲಿ ಬಂದು ಕೂತು ಚೇರಲ್ಲಿ ಕೂತು ಪಾಶ್ರಿನ್ನು ಏನಾದರೂ ಹೇಳ್ತಾರೆ, ಪಾಶ್ರಿನ್ನು ನಮ್ಮನ್ನು ಹಿಡಿತಾರೆ ಪ್ರಸಂಗದಲ್ಲಿ ಅಂತ ಹೇಳ್ಕೊಂಡು ಇಲ್ಲಿ ಕೂತು ಯೋಚನೆ ಮಾಡ್ಕೊಂಡು ಕೂರುವವರಿಗೆ ಈ ಪ್ರಾರ್ಥನೆ ಬೇಡ. ಹಲ್ಲೆಲೂಯ. ಯಾರು ದಾಹದಿಂದ ಬರ್ತಾರೆ, ಆಮೇಲೆ ಯಾರು ಆಸೆಯಿಂದ ಬರ್ತಾರೆ, ಅವರು ಖಂಡಿತವಾಗಲೂ ಈ ಪ್ರಾರ್ಥನೆಗಳಲ್ಲಿ ದೇವರ ಬಿಡುಗಡೆಯನ್ನು ಹೊಂದಿಕೊಳ್ತಾರೆ. ಹಲ್ಲೆಲೂಯ. ಆದ ಕಾರಣ ಈ ರಾತ್ರಿ ಆಮೇಲೆ ಈ ಪ್ರಾರ್ಥನೆಗಾಗಿ ಬಂದ ಎಲ್ಲರಿಗೂ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದಿಸ್ತೇನೆ. ಖಂಡಿತವಾಗಲೂ ಪ್ರಿಯ ದೇವರ ಮಕ್ಕಳೇ, ನಮ್ಮ ಈ ಉಪವಾಸ ಪ್ರಾರ್ಥನೆಗಳು ನಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಬಿಡುಗಡೆಯನ್ನು ತಂದು ಕೊಡುವಂಥದ್ದಾಗಿರ್ತದೆ. ಒಂದು ವಚನ ನಾವು ದೇವರ ಸಮ್ಮುಖದಲ್ಲಿ ಓದಿಕೊಳ್ಳೋಣ. 2 ಕೊರಿಂಥ ಅದರ 7ನೇ ಅಧ್ಯಾಯದ 1ನೇ ವಚನವನ್ನು ಈ ಸಮಯದಲ್ಲಿ ಓದಿಕೊಳ್ಳೋಣ. 2 ಕೊರಿಂಥ ಅದರ 7ನೇ ಅಧ್ಯಾಯದ 1ನೇ ವಚನವನ್ನು ಓದಿಕೊಳ್ಳೋಣ. ಪ್ರಿಯರೇ, ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರ ಆತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ. ಆಮೇಲೆ ಇಲ್ಲಿ ಪ್ರಿಯರೇ, ಈ ವಾಗ್ದಾನವು ನಮಗಿರುವುದರಿಂದ, ಆಮೇಲೆ ಯಾವ ವಾಗ್ದಾನ? ನಾವು ಅನೇಕ ಸಂದರ್ಭದಲ್ಲಿ ಈ ಲೋಕದಲ್ಲಿ ಹೇಗಿರ್ತೇವೆ ಅಂದರೆ ಮರ್ತೋಗಿರ್ತೇವೆ, ವಾಗ್ದಾನನೇ ಮರ್ತೋಗಿರ್ತೇವೆ. ಏನು ವಿಷಯಕ್ಕೆ ನಾವು ಯೇಸು ಸ್ವಾಮಿ ನಂಬಿದ್ದು, ಯೇಸು ಸ್ವಾಮಿ ಈ ಲೋಕಕ್ಕೆ ಯಾಕೆ ಬಂದದ್ದು ಎಂಬುದಾಗಿರುವಂಥ ವಿಚಾರನೆ ಮರೆತು ಈ ಲೋಕದಲ್ಲಿ ಆರಾಮಾಗಿ ಹೋಗ್ತಾ ಇರ್ತೇವೆ. ಹಲ್ಲೆಲೂಯ. ನಮ್ಮ ಗೋಲ್, ನಮ್ಮ ಗುರಿ, ನಮಗಿರುವಂಥ ದೇವರು ಕೊಟ್ಟಿರುವಂಥ ಕಾರ್ಯವನ್ನು ಅನೇಕ ಸಂದರ್ಭ ಮರೆತು ಬಿಡ್ತೇವೆ. ಯಾಕಂತ ಹೇಳಿದರೆ ಅದು ಮರೆಸ್ತಾನೆ ಸೈತಾನನು. ಯಾಕೆ ಅದನ್ನು ಹೊಂದಿಕೊಳ್ಳಬಾರದು? ವಾಗ್ದಾನ ಏನು? ನಿತ್ಯ ಜೀವ. ಹಲ್ಲೆಲೂಯ. ಪಾಶ್ಯ ದೇವರು ನನ್ನ ಸಂಗಡ ಮಾತನಾಡಿದರೆ ನನಗೊಂದು ಮನೆ ಕೊಡ್ತಾರೆ, ಜಾಗ ಕೊಡ್ತಾರೆ, ನನಗೆ ಕಾರು ಕೊಡ್ತಾರೆ, ನನಗೆ ಅದನ್ನು ಕೊಡ್ತಾರೆ, ಇದನ್ನು ಕೊಡ್ತಾರೆ ಎಂಬುದಾಗಿ ಮಾಡ್ತಾರೆ. ಇದೆಲ್ಲ ಈ ಲೋಕದ್ದು. ಆಮೇಲೆ ಈ ಲೋಕದಲ್ಲಿ. ಆದರೆ ಶ್ರೇಷ್ಠವಾದಂಥ ಒಂದು ವಾಗ್ದಾನವನ್ನು ದೇವರು ಮಾಡಿದ್ದಾರೆ, ಅದೇ ನಿತ್ಯ ಜೀವವಾಗಿದೆ. ಹಲ್ಲೆಲೂಯ. ಹಾಗಾದರೆ ಇಲ್ಲಿ ಆಮೇಲೆ 2 ಕೊರಿಂಥ ಪತ್ರಿಕೆಯಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ಆಮೇಲೆ ನಾವು ಶರೀರ ಆತ್ಮಗಳ ಕಲ್ಮಶವನ್ನು ತೊಲಗಿಸಿ. ಆಮೇಲೆ ಇಲ್ಲಿ ಶರೀರ ಆತ್ಮಗಳ. ಹಾಗಾದರೆ ಒಬ್ಬ ದೇವರ ಮಗನಿಗೆ ಶರೀರವೂ ಸಮೇತ ಇಂಪಾರ್ಟೆಂಟ್ ಇದೆ. ಹಲ್ಲೆಲೂಯ. ನಾವು ಅನೇಕ ಸಂದರ್ಭವನ್ನು ಮರೆತು ಬಿಡ್ತೇವೆ. ಈ ಶರೀರ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತದೆ, ಇದು ಹೇಗಿದ್ರೂ ತೊಂದರೆ ಇಲ್ಲ, ಆತ್ಮ ಪರಲೋಕಕ್ಕೆ ಸೇರಿಸಿಕೊಳ್ತದಂತ. ಅಲ್ಲ, ಶರೀರ ಆತ್ಮಗಳ ಕಲ್ಮಶವನ್ನು. ಹಾಗಾದರೆ ನಮ್ಮ ಜೀವಿತದಲ್ಲಿ ಈ ಶರೀರವನ್ನು ಆತ್ಮವನ್ನು
ಯಾವುದೇ ವಿಧವಾಗಿರುವಂಥ ಕಲ್ಮಶವಿಲ್ಲದೆ ಇದನ್ನು ಏನು ಮಾಡಬೇಕಂತೆ? ಶುಚಿ ಮಾಡಬೇಕಂತೆ. ಹಲ್ಲೆಲೂಯಾ. ಹಾಗಾದ್ರೆ ಶುಚಿ ಮಾಡ್ಲಿಕ್ಕಿರುವಂಥದ್ದು ಯಾವುದು? ಡವ್ ಸೋಪ, ಸರ್ಫೆಕ್ಸ್ ಅಲ್ಲ, ದೇವರ ವಚನದಿಂದ. ಹಲ್ಲೆಲೂಯಾ. ಪವಿತ್ರ ಆತ್ಮನಿಂದ ಏನ್ ಮಾಡಬೇಕಾಗಿದೆ? ನಾವು ಇದನ್ನು ಶುಚಿ ಮಾಡಬೇಕಾಗಿದೆ. ಹಲ್ಲೆಲೂಯಾ. ನಾನು ಹೇಳಿದ ವಾಕ್ಯ ಸಿಕ್ತಾ? 2 ಕೊರಿಂಥಿಯನ್ಸ್. ಓಕೆ, ಶುಚಿ ಮಾಡಬೇಕಾಗಿದೆ. ಹಲ್ಲೆಲೂಯಾ. ಅನೇಕ ಸಂದರ್ಭಗಳಲ್ಲಿ ನಾವು ಲೋಕದಲ್ಲಿ ಅನೇಕ ಕಾರ್ಯಗಳಲ್ಲಿ ನಾವು ಶುಚಿ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಆದರೆ ಈ ಶುಚಿಯನ್ನು ಈ ಶುದ್ಧಿಯನ್ನು ದೇವರೇನು ಮಾಡ್ತಿಲ್ಲ, ಹೇಳ್ತಾ ಇಲ್ಲ. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ದೇವರ ವಚನದಿಂದ ಈ ಶರೀರ ಆಗಿರಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಚನದ ಸತ್ಯತೆಯಿಂದ ಈ ಶರೀರ ಆಗಿರಬೇಕು. ಹಲ್ಲೆಲೂಯಾ. ಈ ಶರೀರ ಎಂದಿಗೂ ದೇವರ ವಾಕ್ಯ ಮೀರಿ ನಡಿಲಿಕ್ಕೆ ಇಲ್ಲ. ಅದಕ್ಕಾಗಿ ಒಬ್ಬ ದೇವರ ಮಗನಿಗೆ ಈ ಲೋಕದ ಎಲ್ಲ ಕಾರ್ಯಗಳನ್ನು ನೋಡ್ಲಿಕ್ಕಾಗಲ್ಲ, ಎಲ್ಲ ಕಾರ್ಯಗಳನ್ನು ಕೇಳಲಿಕ್ಕಾಗಲ್ಲ, ಎಲ್ಲ ಕಾರ್ಯಗಳನ್ನು ಮಾತನಾಡಲಿಕ್ಕೆ ಆಗಲ್ಲ. ಅನೇಕ ಸಂದರ್ಭಗಳು ಅದಕ್ಕೆ ಪೌಲನು ಪತ್ರಿಕೆಗಳಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾನೆ. ನೀವು ಲೋಕದವರೊಂದಿಗೆ ಇಜ್ಜೋಡರಾಗಬೇಡ್ರಿ. ಹಲ್ಲೆಲೂಯಾ. ಅನೇಕರು ಇಜ್ಜೋಡರಾಗಬೇಡ್ರಿ ಅಂತ ಹೇಳಿದಾಗ ಅವರು ಪಾಪಿ, ನಾನು ಪರಿಶುದ್ಧ, ಹೀಗೆ ಎಲ್ಲ ದೇವರು ಹೇಳಿತು. ಅವರನ್ನು ಕ್ರಿಸ್ತನ ಮನಸ್ಸಿನಂತೆ ಪ್ರೀತಿಸ್ಲಿಕ್ಕಿರುವಂತ ಜವಾಬ್ದಾರಿ ನಮ್ಮ ಮೇಲಿದೆ. ಆದರೆ ನಾವು ಅವರಂತೆ ಆಗಿಬಿಡಬಾರ್ದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅವರಂತೆ ಆದರೆ ಭಾರಿ ಕಷ್ಟ. ಯಾಕಂದ್ರೆ ಅವರಲ್ಲಿರುವಂಥ ಅನುಭವಗಳು ನಮ್ಮೊಳಗೆ ಬಂದರೆ ನಮ್ಮ ಒಳಗೆ ಶುಚಿ ಆಗಬೇಕಾದದ್ದು, ಶುದ್ಧಿ ಆಗಬೇಕಾದಂಥ ಅನುಭವ ತಪ್ಪಿ ಹೋಗ್ತದೆ. ಹಲ್ಲೆಲೂಯಾ. ಅದಕ್ಕೆ ಕೊರಿಂಥ ಪತ್ರಿಕೆಯಲ್ಲಿ ಪೌಲನು ಹೇಳ್ತಿದ್ದಾನೆ, ನೀವು ದೇವರ ಆಲಯವಾಗಿದ್ದೀರಿ ಎಂಬುದಾಗಿ ನಿಮಗೆ ತಿಳಿದಿಲ್ಲವೋ? ಹಲ್ಲೆಲೂಯಾ. ಈ ಶರೀರವೆಂಬ ಈ ಆಲಯವನ್ನು ನಾವು ದೇವರ ವಚನದ ಸತ್ಯತೆಯಿಂದ ಶುಚಿಯಲ್ಲಿ ಇಟ್ಕೊಳ್ಬೇಕೆಂಬುದಾಗಿ ಹೇಳಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಇದು ದೇವರ ಆಲಯವಾಗಿದೆ. ಆಮೆನ್. ನೋಡಿ, ಒಂದು ವಚನ ನಾವು ಓದಿಕೊಳ್ಳೋಣ. 2 ಕೊಂತ ಅದರ 5ನೇ ಅಧ್ಯಾಯದ 21ನೇ ವಚನವನ್ನು ಓದಿಕೊಳ್ಳೋಣ. ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ. ನೋಡಿ, ಹಾಗಾದರೆ ಇವತ್ತು ಕ್ರಿಸ್ತನನ್ನು ನಂಬದೇ ಇರುವವರಿಗೆ ಏನಿಲ್ಲ? ಪಾಪ ಜ್ಞಾನವಿಲ್ಲ. ಅನ್ಯರಿಗೆ, ಲೋಕದಲ್ಲಿ ಇರುವವರಿಗೆ, ಅವರಿಗೆ ಪಾಪ ಜ್ಞಾನವಿಲ್ಲದ ಕಾರಣ ಅವರು ಹೇಗೆ ಬೇಕಾದರೂ ಜೀವಿಸ್ಲಿಕ್ಕೆ ಏನಾಗಿದ್ದಾರೆ? ಸಿದ್ಧರಿದ್ದಾರೆ. ಅಥವಾ ಅವರಿಗೆ ಇದನ್ನು ಮಾಡಿದರೆ, ಹೀಗೆ ಹೋದರೆ, ಹೀಗಿದ್ರೆ ಏನೋ ಒಂಥರ ನಮಗೆ ಅದು ಸರಿಯಲ್ಲ ಎಂಬುದಾಗಿರುವಂಥ ಅರಿವು ಅವರಿಗೆ ಇಲ್ಲದ ಕಾರಣ ಅವರು ಈ ಲೋಕದ ಯಾತ್ರೆಯಲ್ಲಿ ಎಂಜಾಯ್ ಮಾಡಲಿಕ್ಕೆ, ಎಂಟರ್ಟೈನ್ ಮಾಡಲಿಕ್ಕೆ, ಈ ಲೋಕದ ಅನುಭವಗಳಲ್ಲಿ ಆನಂದಿಸಲಿಕ್ಕೆ ಅವರು ಈ ಶರೀರದಿಂದ ಅವರು ಪ್ರಯತ್ನಿಸ್ತಾರೆ. ಹಲ್ಲೆಲೂಯಾ. ಅವರು ಇರ್ತಾರೆ ಹಾಗೆ. ಅವ್ರಿಗೇನು ಅನಿಸಲ್ಲ, ಯಾಕಂದ್ರೆ ಅವರ ತಪ್ಪಲ್ಲ, ಅವರಿಗೆ ಏನಿಲ್ಲ, ಜ್ಞಾನವಿಲ್ಲ. ಹಲ್ಲೆಲೂಯಾ. ಇವತ್ತು ನನ್ನನ್ನು ಕೇಳುವಂಥ ಪ್ರಿಯ ದೇವರ ಮಕ್ಕಳೇ, ಇವತ್ತು ನಮಗೆ ದೇವರು ದೇವರ ಆಲಯದಲ್ಲಿ, ದೇವರ ಸಮ್ಮುಖದಲ್ಲಿ ಕರತಂದು ಈ ವಚನದ ಮೂಲಕವಾಗಿ ಆ ಅರಿವನ್ನು ದೇವರು ಮೂಡಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ನಮಗೆ ದೇವರು ಏನು ಮಾಡ್ತಿದ್ದಾರೆ? ದೇವರ ಸೇವಕರ ಮೂಲಕವಾಗಿ ತನ್ನ ಆತ್ಮನಿಂದ, ತನ್ನ ಆತ್ಮನ ಮೂಲಕವಾಗಿ ಅದನ್ನೇನು ಮಾಡ್ತಿದ್ದಾರೆ? ನಮಗೆ ಪ್ರಕಟಿಸ್ತಾ ಇದ್ದಾರೆ. ನಿನ್ನ ಜೀವಿತ ಈ ರೀತಿಯಾಗಿ ನೀನು ನಡೆಸಿಕೊಂಡು ಹೋಗಿ ಎಂಬುದಾಗಿ ಪ್ರಕಟಿಸ್ತಾ ಇದ್ದಾರೆ. ಹಾಗೆ ಈ ಪ್ರಕಟಿಸುವಾಗ ನಾವು ಅದನ್ನು ಒಂದು ವೇಳೆ ಆ ವಚನಗಳನ್ನು ನಮ್ಮ ಜೀವಿತದಲ್ಲಿ ನಾವು ತಿಳಿದುಕೊಂಡ್ರೆ ನಾವು ಬಿಡುಗಡೆಯನ್ನು ಅನುಭವಿಸ್ತೇವೆ. ಹಲ್ಲೆಲೂಯಾ. ಇವತ್ತು ಅನೇಕ ಸಂದರ್ಭಗಳಲ್ಲಿ ನಾವು ಅದನ್ನು ತಿಳಿದು ಅದನ್ನು ಅರಿತುಕೊಂಡು ನಾವು ಅದರಂತೆ ನಡಿಲಿಕ್ಕೆ ಪ್ರಯತ್ನಿಸದಿದ್ದರೆ ನಿಜವಾದ ಬಿಡುಗಡೆಯನ್ನು ನಮ್ಮ ಜೀವಿತದಲ್ಲಿ ಅನುಭವಿಸಲಿಕ್ಕೆ ಸಾಧ್ಯವಾಗಲ್ಲ. ಹಲ್ಲೆಲೂಯಾ. ನೋಡಿ, ನಮಗೆ ಅನೇಕ ಸಂದರ್ಭದಲ್ಲಿ ಇದು ಕಷ್ಟ ಅನಿಸ್ತದೆ. ಕೆಲವು ವಿಷಯಗಳು, ದೇವರಲ್ಲಿ ಇರುವಂಥ ವಿಷಯಗಳು ಏನಾಗಿದೆ, ಕಷ್ಟ ಅಂತ ಅನಿಸ್ತದೆ. ಆದರೆ ನಿಜವಾಗ್ಲೂ ದೇವರ ಆತ್ಮನು
ಆಮೇಲೆ ಪವಿತ್ರ ಆತ್ಮ ನಮಗೆ ಸಹಾಯಕನಾಗಿದ್ದಾನೆ. ಹಲ್ಲೆಲೂಯಾ. ನಾವು ಆ ಆತ್ಮನಿಗೆ ಡಿಪೆಂಡ್ ಆದರೆ, ಪವಿತ್ರ ಆತ್ಮನಿಗೆ ನಾವು ಕೇಳಿಕೊಂಡ್ರೆ ಆತನು ತನ್ನ ಆಲೋಚನೆಗಳನ್ನು ನಮಗೆ ಕೊಟ್ಟು ನಡೆಸ್ತಾನೆ. ಹಲ್ಲೆಲೂಯಾ. ನಾವು ನಾವು ಅನೇಕ ಸಂದರ್ಭಗಳಲ್ಲಿ ಅನೇಕ ವಿಷಯಗಳಲ್ಲಿ ದಾರಿ ತಪ್ಪುದು ಯಾಕಂತೇಳಿದರೆ, ನಾವು ಅನೇಕ ಮಾನುಷಿಕವಾದ ನಿಯಮಗಳನ್ನು ಕೇಳಿ ನಾವು ಭಯಪಟ್ಟು ಹೋಗ್ತೇವೆ. ಮನುಷ್ಯರು ಕೆಲವು ನಿಯಮಗಳನ್ನು ಮಾಡಿಬಿಡ್ತಾರೆ. ನಾನು ಹೇಳೋದು, ದೇವರ ಸಭೆಯಲ್ಲಿ ದೈವಿಕವಾದಂಥ ಅನುಭವದಲ್ಲಿ ಮನುಷ್ಯನು ತನ್ನ ಜ್ಞಾನದಿಂದ ಕೆಲವು ನಿಯಮಗಳನ್ನು ಮಾಡಿಬಿಡ್ತಾನೆ. ಅದು ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಅದು ಆಗಿರ್ಬೇಕು, ಹೀಗಿರ್ಬೇಕು ಅಂತ ಮಾಡಿಬಿಡ್ತಾನೆ. ನಾವು ಅದರಲ್ಲಿ ಭಯಪಟ್ಟು ಹೋಗಿ ಕೆಲ ವಿಷಯಗಳು ದೇವರ ಕೃಪೆಯಿಂದ ಸಿಕ್ಕಿದ ವಿಷಯಗಳನ್ನು ನಾವು ಮರೆತು ಬಿಟ್ಟು ಅದರಲ್ಲಿ ನಿಲ್ಲಕ್ಕೆ ನಾವು ಪ್ರಯತ್ನಿಸಲ್ಲ. ಹಲ್ಲೆಲೂಯಾ. ಇವತ್ತು ನನ್ನನ್ನು ಕೇಳುವಂಥ ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತಗಳಲ್ಲಿ ಒಂದನ್ನು ಅರ್ಥ ಮಾಡಿಕೊಳ್ಳಬೇಕು. ಆಮೇಲೆ ಈ ವಚನದ ಮೂಲಕವಾಗಿ ಶರೀರ ಆತ್ಮಗಳ ಕಲ್ಮಶವನ್ನು ನಾವೇನು ಮಾಡಿಕೊಳ್ಳಬೇಕಂತೆ, ಶುಚಿ ಮಾಡಿಕೊಳ್ಳಬೇಕೆಂಬುದಾಗಿ ದೇವರ ವಚನ ನಮಗೆ ತಿಳಿಸಿಕೊಡುತ್ತದೆ. ಆಮೇಲೆ ಎರಡನೇ ವಚನಕ್ಕೆ ಬರುವಾಗ ನೋಡಿ, ಪೌಲನ್ನು ವಿಜ್ಞಾಪಿಸ್ತಾ ಇದ್ದಾನೆ, ಪೌಲನ್ನು ಕೇಳ್ತಾ ಇದ್ದಾನೆ, ನಿಮ್ಮ ಹೃದಯಗಳಲ್ಲಿ, ಪ್ರೈಸ್ ದಿ ಲಾರ್ಡ್, ಎಲ್ಲಿ ಕೇಳ್ತಾ ಇರೋದು? ಹೃದಯಗಳಲ್ಲಿ. ಆಗ ನಾವು ಏನಾದರೂ ಒಂದು ವಿಷಯ ನಿಮಗೆ ಸತ್ಯತೆಯನ್ನು ತಿಳಿಸ್ಲಿಕ್ಕೆ ಆಗ್ತದೆ. ಹೃದಯದಲ್ಲಿ ಕೊಡಲಿಲ್ಲ ಈಗ ಅಂದರೆ ಯಾವ ಪ್ರಯೋಜನ ಇಲ್ಲ. ಯಾಕಂದರೆ ನೀವು ಅದನ್ನು ಹೊರಗಿಂದ ಕೇಳಿ ಬಿಟ್ಟು ಬಿಡ್ತೀರ, ಅದರಂತೆ ಅದನ್ನು ಪಾಲಿಸಲ್ಲ. ಹಲ್ಲೆಲೂಯಾ. ಈಗ ಒಬ್ಬರನ್ನು ನಾವು ಹಚ್ಕೊಂಡ್ರೆ, ಒಬ್ಬರನ್ನು ನಾವು ಇಷ್ಟಪಟ್ಟರೆ, ತುಂಬ ಅವರ ಮೇಲೆ ಪ್ರೀತಿ ಇಟ್ಟರೆ, ಅವ್ರು ಏನು ಹೇಳ್ತಾರೆ ಅದನ್ನು ನಾವು ಏನು ಮಾಡ್ತೇವೆ? ಮಾಡ್ತೇವೆ. ನೀವು ಪಾಸ್ಟರ್ನ ಹೇಗೆ ಇದು ಮಾಡಬೇಕು? ಹಚ್ಕೊಳ್ಬೇಕು. ಕೆಲವು ಟೈಮ್ ಪಾಸ್ಟರ್ ಹಚ್ಕೊಂಡು ಲಾಸ್ಟಿಗೆ ಭಾರಿ ನೋವು ಅನುಭವಿಸ್ಬಿಡ್ತಾರೆ. ಯಾಕಂದರೆ ಪಾಸ್ಟರ್ ಹೇಳಿದಂತೆ ಅವ್ರಿಗೆ ಇರೋದೇ ಇಲ್ಲ. ಅಂದರೆ ಪಾಸ್ಟರ್ ಹೇಳುವಂಥದ್ದು, ದೇವ ಸೇವಕರು ಹೇಳುವಂಥದ್ದು ಅವರ ಇಷ್ಟದ ಪ್ರಕಾರ ಅಲ್ಲ. ಯಾರ ಇಷ್ಟದ ಪ್ರಕಾರ ಅವ್ರು ಹೇಳ್ತಾರೆ? ದೇವರು ಅವ್ರಿಗೆ ಏನು ಕಲಿಸಿ ಕೊಟ್ಟಿರ್ತಾರೆ ವಚನದ ಮೂಲಕವಾಗಿ, ಅವ್ರಿಗೆ ಏನು ತಿಳಿಸಿರ್ತಾರೆ ಆ ಸತ್ಯತೆಯನ್ನು ತಿಳಿಸ್ತಾರೆ. ಕೆಲವು ಟೈಮ್ ಅವರು ಆ ರೂಟಲ್ಲೇ ಇರಲ್ಲ. ಆಗೇನಾಗ್ತದೆ? ಕಷ್ಟ ಆಗ್ತದೆ. ಕೆಲವು ಟೈಮ್ ಪಾಸ್ಟ್ರಿಗೆ ಅದಕ್ಕೆ ಯಾರನ್ನು ಹಚ್ಕೊಳ್ಳಿಕ್ಕೂ ಭಯ. ಈಗ ಏನು ಹಚ್ಕೊಳ್ಳಿಕ್ಕೆ ಭಯ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆದರೆ ನಾವು ನಿಮಗೆ ವಚನವನ್ನು ಸಾರುವಾಗ ಎಲ್ಲಿಂದ ಸಾರ್ತೇವೆ ಗೊತ್ತುಂಟ? ಹೃದಯದಿಂದ ಅದನ್ನು ಸಾರ್ತೇವೆ. ಹಲ್ಲೆಲೂಯಾ. ಏನೋ ಒಂದು ಪ್ರಸಂಗ ಮಾಡಿದ್ವಿ ಇಲ್ಲಿಂದ ಹೋದುವಂತಲ್ಲ, ಆ ವಿಷಯದಲ್ಲಿ ನೀವು ಬಿಡುಗಡೆ ಅನುಭವಿಸಬೇಕೆಂಬುದಾಗಿರುವಂಥ ದಾಹದಲ್ಲಿ ನಾವು ಅದನ್ನು ಏನು ಮಾಡಿಕೊಡ್ತೇವೆ? ನಿಮಗೆ ತಿಳಿಸಿಕೊಡ್ತೇವೆ. ಈಗ ಆಮೇಲೆ ಒಂದು ವಚನ ನಾವು ಓದಿಕೊಳ್ಳೋಣ. 7ನೇ ಅಧ್ಯಾಯದ ಅದರಲ್ಲಿ 8, 9, 10ನೇ ವಚನ ನಾವು ಓದಿಕೊಳ್ಳೋಣ. ನಿಮ್ಮನ್ನು ದುಃಖಪಡಿಸಿ ನನಗೆ ಪಶ್ಚಾತ್ತಾಪವಿಲ್ಲ. ಅದು ನಿಮ್ಮನ್ನು ಒಂದು ಗಳಿಗೆ ಹೊತ್ತಾದರೂ ದುಃಖಪಡಿಸಿತೆಂದು ನಾನು ಮೊದಲು ಪಶ್ಚಾತ್ತಾಪ ಪಡುತ್ತಿದ್ದರೂ ಈಗ ಸಂತೋಷ ಪಡುತ್ತೇನೆ. ನಿಮಗೆ ದುಃಖವಾಯಿತೆಂದು ಸಂತೋಷ ಪಡದೆ ನೀವು ದುಃಖಪಟ್ಟು ಬೇರೆ ಮನಸ್ಸನ್ನು ಹೊಂದಿದ್ದಕ್ಕೆ ಸಂತೋಷ ಪಡೆದು. ಅಪೊಸ್ತಲ ಪೌಲನು ಹೇಳ್ತಿದ್ದಾನೆ, ಈಗ ನಾವು ಸಾರುವ ಅನೇಕ ವಚನಗಳು ಒಂದು ವೇಳೆ ನಿಮಗೆ ದುಃಖ ಆಗ್ಬೋದು. ಈಗ ನಮ್ಮ ಮನೆಗೆ ಬಂದು ಕೂತ್ರೆ ನಾವು ಅನೇಕ ವಿಷಯದಲ್ಲಿ ದೇವರ ವಚನದ ಸತ್ಯತೆಯೇ ನನಗಿಂತ ಜಾಸ್ತಿ, ಕರ್ತನ ದಾಸಿನೇ ಜಾಸ್ತಿ ಅದು ಮಾತಾಡ್ತಾರೆ. ಆಮೇಲೆ ನೀವು ಒಂದು ವೇಳೆ ಮನೆಗೆ ಬಂದು ಕೂತ್ರೆ, ಬಂದು ಕೂತ್ಕೊಳ್ಳಿ ಬೇಕಾದ್ರೆ ಬನ್ನಿ ಅಂತೆ, ಅಧಿಕ ವಿಷಯ ದೇವರ ವಚನದ ಸತ್ಯತೆಯೇ ತಿಳಿಸ್ಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇರ್ತೇವೆ. ಹಲ್ಲೆಲೂಯಾ. ಆಗ ಈ ವಚನದ ಸತ್ಯತೆ ಆಮೇಲೆ ತಿಳಿಸುವಾಗ ಒಂದು ವೇಳೆ ಅದು ನಿಮಗೇನಾಗ್ತದೆ? ದುಃಖ ಆಗ್ತದೆ. ಆದರೆ ಈ ದುಃಖ ನಿಮಗೇನು ಮಾಡಲ್ಲ, ನಿಮ್ಮನ್ನು ಹಾಳು ಮಾಡಲಿಕ್ಕಲ್ಲ. ತದನಂತರ ನೀವು ಅದರಲ್ಲಿ ಸಂತೋಷ ಪಡ್ತೀರ. ಹಲ್ಲೆಲೂಯಾ. ಅದರಲ್ಲಿ ಖಂಡಿತವಾಗಲೂ ಸಂತೋಷ ಪಡುವಂತೆ ಆಮೇನ್ ಆ ವಿಷಯಗಳು ಆಗಿರ್ತದೆ. ಹಲ್ಲೆಲೂಯಾ. ಅದಕ್ಕೆ ಪೌಲನು ಹೇಳ್ತಿದ್ದಾನೆ, ಒಂದು ಕಡೆಯಲ್ಲಿ ಅನೇಕ ಸಂದರ್ಭ ನಾವು ಪ್ರಸಂಗ ಮಾಡಿ ಮನೆಗೆ ಹೋದಾಗಲೂ ನಮಗೆ ಅನಿಸ್ತದೆ, ಯಾರಿಗಾದರೂ ನಮ್ಮ ಪ್ರಸಂಗಗಳು ನೋವಾಯ್ತಾ, ನಾವು ಹೇಳಿದ ವಿಷಯಗಳು ನೋವಾಯ್ತಾ, ನಮಗೆ ಅನಿಸ್ತಾ ಇರ್ತದೆ. ಪೌಲನಿಗೆ ಹೇಗೆ ಅನಿಸ್ತೋ ನಮಗೂ ಅನಿಸ್ತಾ ಇರ್ತದೆ. ಆದರೆ ನಾವು ಹೇಳಿದ ಸತ್ಯತೆ ಇದೆಯಲ್ಲ, ಆ ಟ್ರೂತ್ ಇದೆಯಲ್ಲ,
ಖಂಡಿತವಾಗಲೂ ಒಂದಲ್ಲ ಒಂದು ದಿನದಲ್ಲಿ ನಿಮಗೆ ಬೇರೆ ಮನಸ್ಸು ಕೊಟ್ಟದಕ್ಕಾಗಿ ಏನು ಮಾಡ್ತದೆ? ಸಂತೋಷ ಪಡ್ತದೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಜೈಶಾಮ್ ಇಲ್ಲಿದ್ದಾನೆ. ಆಮೆನ್. ಪ್ರೈಸ್ ಗಾಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ಪೌಲನೇ ಹೇಳ್ತಾನೆ, ನೀವು ದುಃಖ ಪಟ್ಟು ಬೇರೆ ಮನಸ್ಸನ್ನು ಹೊಂದಿದ್ದಕ್ಕಾಗಿ. ಆಮೆನ್. ಹಾಗಾದ್ರೆ ನಿಮ್ಮ ದುಃಖ ದೇವರ ವಚನದ ಕೇಳುವಿಕೆಯಿಂದ ಉಂಟಾಗುವಂತ ದುಃಖ ನಿಮಗೆ ಬೇರೆ ಮನಸ್ಸನ್ನು ಉಂಟು ಮಾಡ್ತದಂತೆ. ಹಲ್ಲೆಲೂಯಾ. ಹಾಗಾದ್ರೆ ಈ ದುಃಖ ಒಳ್ಳೆಯ ದುಃಖ. ಆಮೆನ್. ಪ್ರೈಸ್ ಲಾರ್ಡ್. ಹಾಗಾದ್ರೆ ಈ ದುಃಖದಲ್ಲಿ ಏನಿದೆ ಅಂತ ಹೇಳಿದರೆ ಪಶ್ಚಾತ್ತಾಪ ಇದೆ. ನನ್ನ ಜೀವಿತದಲ್ಲಿ ನಾನು ಬದಲಾಗಬೇಕೆಂಬುದಾಗಿರುವಂಥ ಒಂದು ಮನಸ್ಸನ್ನು ಉಂಟು ಮಾಡುವಂಥ ದುಃಖವಾಗಿದೆ. ಹಾಗಾದ್ರೆ ದೇವರ ವಚನ ನಿಮ್ಮ ಸಂಗಡ ಬಂದಾಗ ಆಮೇಲೆ ಆ ವಚನದಿಂದ ನೀವು ದುಃಖ ಪಟ್ಟರೆ ಖಂಡಿತವಾಗಲೂ ನೀವು ಚೇಂಜ್ ಆಗ್ಲಿಕ್ಕಿರುವಂಥ ಮನಸ್ಸನ್ನು ನೀವು ಹೊಂದಿಕೊಳ್ತೀರಾ. ಹಲ್ಲೆಲೂಯಾ. ನಾನು ಬದಲಾಗಬೇಕು, ನಾನು ಚೇಂಜ್ ಆಗಬೇಕು ಎಂಬುದಾಗಿರುವಂಥ ವಿಷಯ ನಿಮ್ಮ ಜೀವಿತದಲ್ಲಿ ಅನಿಸ್ತದೆ. ಹಲ್ಲೆಲೂಯಾ. ಅದಕ್ಕೆ ಯೇಸು ಸ್ವಾಮಿಯನ್ನು ನನ್ನ ಕಳೆದ ದಿನದಲ್ಲಿ ನಾನು ನೋಡ್ತಾ ಇದ್ದೆ. ಒಂದು ಯಮನಸ್ಥ ಹುಡುಗ ತಾನು ಲೋಕದ ಎಲ್ಲ ಅನುಭವಗಳೆಲ್ಲ ಮೈ ಮೇಲೆಲ್ಲ ಟ್ಯಾಟುಗಳನ್ನು ಹಾಕ್ಕೊಂಡು, ಕಿವಿಯಲ್ಲಿ, ಮೂಗಲ್ಲಿ, ಬಾಯಲ್ಲಿ ಎಲ್ಲ ಕಡೆ ತಲೆ ಫುಲ್ ಎಲ್ಲ ಟ್ಯಾಟು ಹಾಕ್ಕೊಂಡು, ಕೂದಲೆಲ್ಲ ಬಿಟ್ಕೊಂಡು ನಾನಾ ಲೋಕದಲ್ಲಿ ಅವನು ಆನಂದ ಪಡುವಂಥ ವ್ಯಕ್ತಿ ಆಗಿದೆ. ದೇವರವನನ್ನು ಸಂಧಿಸಿದ್ರು. ಹಲ್ಲೆಲೂಯಾ. ಅನೇಕ ವಿಷಯಗಳಿಗೆ ಅವನ ಎಡಿಕ್ಷನ್ ಆಗಿದ್ದ, ಚಟಗಳಿಗೆ ಎಡಿಕ್ಷನ್ ಆಗಿದ್ದ, ನಾನಾ ವಿಧದಲ್ಲಿ ಅವನು ಒಳಗಾಗಿದ್ದ. ಅವನ ಹಳೆ ವಿಡಿಯೋಗಳನ್ನೆಲ್ಲ ತೋರಿಸ್ತಾ ಇದ್ರು. ಆದರೆ ಅವನು ಕ್ರಿಸ್ತನನ್ನು ನಂಬಿದಾಗ ಅವನ ಮೈ ಮೇಲಿದ್ದಂತೆ ಎಲ್ಲ ಅನುಭವಗಳನ್ನು ತೆಗೆದು ಒಳ್ಳೆ ಅವನ ಕಟಿಂಗ್ ಎಲ್ಲ ಮಾಡಿಕೊಂಡು ಚೆನ್ನಾಗಿ ದೀಕ್ಷಾ ಸ್ನಾನ ಎಲ್ಲ ತೆಗೆದುಕೊಂಡು ಇವತ್ತು ಕ್ರಿಸ್ತನ ವಚನವನ್ನು ಸಾರುವುದರಲ್ಲಿ ನಿರಂತರನಾಗಿದ್ದಾನೆ. ಹಲ್ಲೆಲೂಯಾ. ಈಗ ನೋಡಿ, ಆ ವಿಷಯ, ಆ ವಚನ ಅವನು ತಿಳಿಸಲ್ಪಟ್ಟಾಗ ಅವನಿಗೆ ದುಃಖ ಆಯಿತು, ಅವನಿಗೆ ಕಣ್ಣೀರು ಬಂತು. ನಾನು ಪಾಪಿ ಎಂಬುದಾಗಿರುವಂಥ ಜ್ಞಾನ ಅವನಲ್ಲಿ ಹುಟ್ಟಿತ್ತು. ಇವತ್ತು ದೇವರ ವಚನ ಇದೆಯಲ್ಲ, ನೀನು ತಪ್ಪು ಅಲ್ಲಿ ಇದ್ದೀಯಾ, ನೀನು ಪಾಪಿ ಆಗಿದ್ದೀಯ ಎಂಬುದಾಗಿರುವಂಥ ಅರಿವನ್ನು ಮೂಡಿಸಿ ನಿನ್ನನ್ನು ಆ ಅನುಭವದಿಂದ ಅದು ಹೊರಗೆ ತೆಗೆದುಕೊಂಡು ಬರ್ತದೆ. ಹಲ್ಲೆಲೂಯಾ. ಹಾಗಾದರೆ ಇವತ್ತು ಒಬ್ಬ ವ್ಯಕ್ತಿ ದೇವರ ವಚನವನ್ನು ಕೇಳದೆ ಅವನು ದೇವರ ಕಡೆಗೆ ತಿರುಗಲಿಕ್ಕೆ ಸಾಧ್ಯವಾಗಲ್ಲ. ಹಲ್ಲೆಲೂಯಾ. ಹಾಗಾದರೆ ಇವತ್ತು ದೇವರ ಆಲಯದಲ್ಲಿ ನೀವು ಬಂದಿರುವಂಥ ಅನುಭವ, ದೇವರ ಆಲಯದಲ್ಲಿ ನಿರಂತರವಾಗಿರುವಂಥ ಅನುಭವ, ದೇವರ ವಚನವನ್ನು ನಿರಂತರವಾಗಿ ಕೇಳುವಂಥ ಅನುಭವ ಖಂಡಿತವಾಗಲು ಒಂದಲ್ಲ ಒಂದು ಸ್ಥಳದಲ್ಲಿ ನಿಮ್ಮ ಜೀವಿತವನ್ನು, ನಿಮ್ಮ ಒಟ್ಟಿಗೆ ಬಂದಂಥ ಜೀವಿತವನ್ನು, ನೀವು ಇತರರಿಗೆ ಆ ಸಾರಲ್ಪಡುವಂಥ ವಚನದ ಸತ್ಯತೆಯನ್ನು ಅದು ಬಿಡುಗಡೆಗೊಳಿಸುವಂಥದ್ದಾಗಿರ್ತದೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗಾದರೆ ಇನ್ನೊಂದು ವಚನವನ್ನು ನಾವು ಓದಿಕೊಳ್ಳೋಣ. ಆಮೆನ್. ಅದರ 1 ಪೇತ್ರ ಅದರ 2ನೇ ಅಧ್ಯಾಯದ 11ನೇ ವಚನ ಓದಿಕೊಳ್ಳೋಣ. 1 ಪೇತ್ರ 2:11. ಎರಡು ಪೇತ್ರ ಅಲ್ಲ ಓದಿದ್ದು, 1 ಪೇತ್ರ 2:11. 1 ಪೇತ್ರ 2:11. ಸೊ ವಚನ ಏನು ಹೇಳ್ತದೆ? ಪ್ರಿಯರೇ, ಪ್ರವಾಸಿಗಳು ಪರದೇಶಸ್ಥರು ಆಗಿರುವ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ. ಹಾಗಾದ್ರೆ ಈ ಫೈಟಿಂಗ್ ಎಲ್ಲಿದೆ? ಆತ್ಮದ ಮೇಲಿದೆ. ಯಾರು ಫೈಟ್ ಮಾಡ್ತಿರೋದು? ಶರೀರ. ಹಲ್ಲೆಲೂಯಾ. ನಾವು ಈ ಸೈತಾನನ ಇಟ್ಕೊಂಡು ಕೂತಿದ್ದೇವಲ್ಲ ಅನೇಕ ಸಂದರ್ಭಗಳಲ್ಲಿ. ಆಮೇಲೆ ಹಾಗಾದ್ರೆ ಈ ಶರೀರಕ್ಕೆ ಫೈಟ್ ಮಾಡಲಿಕ್ಕೆ ಪ್ರೇರೇಪಿಸುವುದು ಯಾರು? ಸೈತಾನನೇ. ಸೈತಾನನು ತನ್ನ ನಡವಳಿಕೆಗಳನ್ನು ಎಲ್ಲಿ ಇಡ್ತಾನೆ? ಶರೀರದ ಮೇಲೆ ಇಡುವುದರಿಂದ ಅವನು ಹೋಗಿ ಏನ್ ಮಾಡ್ತಾನೆ? ಈಗ ನಾವು ಹೆಣ್ಮಕ್ಕಳನ್ನು ತೆಗೆದುಕೊಳ್ಳೋಣ, ಹೆಂಗಸರನ್ನು ತೆಗೆದುಕೊಳ್ಳೋಣ. ಅನೇಕ ಸಂದರ್ಭಗಳಲ್ಲಿ ಈ ಮದುವೆ ಆದವರ ಅನುಭವ, ಬ್ಯಾಚುಲರ್ದಲ್ಲ, ಮದುವೆ ಆದವರು ಈಗ ಅನೇಕ ಸ್ಥಳಗಳಿಗೆ ಹೋಗ್ತಾರೆ, ಅನೇಕ ಮನೆಗಳಿಗೆ ಹೋಗ್ತಾರೆ.
ಅಲ್ಲಿ ಏನಾದರೂ ಒಂದು ಥಿಂಗ್ಸ್ ನೋಡಿ ಬಂದಿರ್ತಾರೆ, ಏನಾದರೂ ವಸ್ತುಗಳನ್ನು ನೋಡಿ ಬಂದಿರ್ತಾರೆ. ಈಗ ಹೆಣ್ಮಕ್ಳು ಯಾರು ಒಂದು ಸ್ಥಳಕ್ಕೆ ಹೋದ್ರೆ ಸುಮ್ಮನೆ ಬರೋದಂತ ಚಾನ್ಸೇ ಇಲ್ಲ ಬಿಡಿ. ಬರ್ತೀರ ಸುಮ್ಮನೆ ಬರ, ಏನಾದರೂ ಒಂದು ಹಿಡ್ಕೊಂಡು ಬಂದಿರ್ತೀರ ಮೈಂಡಲ್ಲಿ, ಅಲ್ಲಿಂದಲ್ಲ ಮೈಂಡಲ್ಲಿ ಹಿಡ್ಕೊಂಡು ಬಂದಿರ್ತೀರ. ಮನೆಗೆ ಬಂದ ತಕ್ಷಣ ಗಂಡನನ್ನು ಹಿಡ್ಕೊಳ್ತೀರ. ನೋಡಿ ಅಂಥದ್ದೊಂದು ಭಾರಿ ಚೆನ್ನಾಗಿದೆ, ನಮ್ಮ ಮನೇಲಿ ಒಂದು ಅದು ಇದ್ದಿದ್ರೆ ಒಳ್ಳೆದಿತ್ತು, ನಮಗೊಂದು ತಗೊಂಡಿದ್ರೆ ಒಳ್ಳೆದಿತ್ತಂತೆ. ಸೊ ಸೈತಾನನ ಹೀಗೇನೆ ಶರೀರಕ್ಕೆ ಒಂದು ಆಪ್ಷನ್, ಒಂದು ವಿಚಾರವನ್ನು ಕೊಟ್ಟು ಬಿಡ್ತಾನೆ. ಈ ಶರೀರ ಆತ್ಮದೊಂದಿಗೆ ಯುದ್ಧ ಮಾಡ್ತದೆ. ಯಾಕೆ ಯುದ್ಧ ಮಾಡ್ತದೆ ಅಂತ ಹೇಳಿದ್ರೆ, ಆತ್ಮನೇ ಹೇಳ್ತಾನೆ ಶರೀರಕ್ಕೆ ನೀನು ಹೀಗಿರ್ಬೇಕೆಂಬುದಾಗಿ, ಶರೀರ ಆತ್ಮನಿಗೆ ಹೇಳ್ತಾರೆ ನನಗಿದು ಬೇಕೆಂತ. ಪ್ರೈಸ್ ಅಲ್ಲ. ಆಗ ಇಲ್ಲಿ ವಾಕ್ಯ ಹೇಳ್ತದೆ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳೆಂಬುದಾಗಿ. ಹಲ್ಲೆಲೂಯಾ. ಇದಕ್ಕೆ ಒಬ್ಬ ದೇವರ ಮಗನ ಏನಾಗಿರ್ಬೇಕಂತೆ? ದೂರವಾಗಿರಬೇಕಂತೆ. ಹಲ್ಲೆಲೂಯಾ. ನಾನು ಕಳೆದಿಂದಲೇ ಹೇಳ್ತಿದ್ದೆ, ನಮ್ಮ ಮನೆಗಳಲ್ಲಿ, ನಮ್ಮ ಜೀವಿತಗಳಲ್ಲಿ ಇಂಟರ್ನೆಟ್ಟಿಗೆ ಕೊರತೆನೇ ಇಲ್ಲ. ಈಗ ಯಾವುದಕ್ಕೆ ಕೊರತೆ ಇಲ್ಲ. ಮುಂಚೆ ಎಲ್ಲ ನೋಡಿ, ನಾನು ಮದುವೆ ಆಗಿ ಫಿಕ್ಸ್ ಆದಾಗ ಹೆಂಡತಿ ಜೊತೆ ಮಾತಾಡಲಿಕ್ಕೆ ರೀಚಾರ್ಜ್ ಮಾಡಬೇಕಿತ್ತು. ರೀಚಾರ್ಜ್ ಖಾಲಿ ಆಗೋದು, ಆ ಟೈಮಲ್ಲಿ ಸೇವೆಯಲ್ಲಿ ಇದ್ದದಲ್ಲ ನಾನು, ಆ ಕಡೆ ದುಡ್ಡು ಇರ್ತಿರ್ಲಿಲ್ಲ. ನಮ್ಮ ಅಪ್ಪನಿಗೆ ಹೇಳೋದು, ನಮ್ಮಪ್ಪ ಸರಿ ಬೈಯೋದು, ಅದೆಷ್ಟು ಮಾತಾಡ್ತೀವಿ ಅವಳ ಜೊತೆ ಅಂತ. ನಿಜ, ನಡೆದ ಘಟನೆ. ಈಗ ಏನಾಗಿದೆ, ಈಗ ನಾವು ನೆನೆಸೋದು ಈಗ ಸಿಕ್ಕಿದ್ರೆ ಎಷ್ಟು ಒಳ್ಳೆದಿತ್ತಲ್ಲ ಅಂತ. ಎಲ್ಲ ಅನ್ಲಿಮಿಟೆಡ್ ಅಲ್ಲ. ಆಗ ನಮ್ಮ ಕಾಲದಲ್ಲಿ ಅನ್ಲಿಮಿಟೆಡ್ ಇರಲಿಲ್ಲ. ಇಂಟರ್ನೆಟ್ಟಿಗೆ ಏನಿಲ್ಲ, ಈಗ ಬರ ಇಲ್ಲ, ಬೇಕಾದಷ್ಟಿದೆ. ಈ ಇಂಟರ್ನೆಟ್ಗಳ ಮೂಲಕವಾಗಿ ಬೇಕಾದಷ್ಟು ಶರೀರದ ಅಭಿಲಾಷೆಯನ್ನು ಪೂರೈಸಲಿಕ್ಕಿರುವಂಥ ಏನಾಗ್ತದೆ. ಅದಕ್ಕೆ ನನ್ನ ಹೆಂಡತಿಗೆ ಕೆಲವು ವಿಷಯಗಳ ಐಡಿಯಾನೇ ನಾನು ಕೊಟ್ಟಿಲ್ಲ. ಈ ಮೊಬೈಲಲ್ಲಿ ಈ ಆ್ಯಪ್ಗಳಿರ್ತದೆ, ಅದರಲ್ಲೇ ಡ್ರೆಸ್ಗಳನ್ನು ನೋಡ್ಬೋದು, ಥಿಂಗ್ಸ್ಗಳನ್ನು ನೋಡ್ಬೋದು. ಕೆಲವು ಟೈಮ್ ನನಗೆ ಬಂದು ತೋರಿಸ್ತಾ ಇರ್ತಾರೆ ಅವರು, ಹನಿ ನೋಡಿ ಇದೊಂದು ಬುಕ್ ಮಾಡಿ ಅಂತ. ಅದಕ್ಕೆ ನಾನು ಹೇಳೋದು, ಅದು ಏನದು ಫೇಕ್, ಅದು ಬರಲ್ಲ, ಹೀಗೆ ಹೇಳಿಕೊಟ್ಟಿರೋದು. ಸೊ ಏನಾಗ್ತದೆ ನೋಡಿ, ಎಷ್ಟು ಸಮಸ್ಯೆಗಳಂತ ಹೇಳಿದರೆ ಭಾರಿ ಸಮಸ್ಯೆಗಳಿದೆ ಇಂಟರ್ನೆಟ್ ಮೂಲಕ. ಸೊ ಶರೀರದ ಅಭಿಲಾಷೆಯನ್ನು ಪೂರೈಸಲಿಕ್ಕಿರುವಂಥ ಎಲ್ಲ ಬಾಗಿಲುಗಳು ಎಲ್ಲಿದೆ? ಲೋಕದಲ್ಲಿ ಸೈತಾನ ಪ್ರಿಪೇರ್ಡ್ ಮಾಡಿ ಇಟ್ಟಿದ್ದಾನೆ. ಹಲ್ಲೆಲೂಯಾ. ಹಾಗಿರೋದ್ರಿಂದ ಆಮೇಲೆ ಒಬ್ಬ ದೇವರ ಮಗನು, ದೇವರ ಮಗಳು ಈ ಶರೀರ ಆತ್ಮದ ಕಲ್ಮಶವನ್ನು ಈ ವಚನದಿಂದ ಅವರು ಶುದ್ಧೀಕರಿಸಬೇಕಂತೆ. ಹಲ್ಲೆಲೂಯಾ. ಅದಕ್ಕಾಗಿ ಈ ಉಪವಾಸ ಪ್ರಾರ್ಥನೆ ಏನು ಅಂತ ನಿಮ್ಗೆ ಗೊತ್ತುಂಟ? ನಿಮ್ಗೊಂದು ವಿಷಯ ಗೊತ್ತುಂಟ? ವಾರದಲ್ಲಿ ನಾನೊಂದು ಇನ್ಫಾರ್ಮೇಶನ್ ಕೊಡೋದು, ವಾರದಲ್ಲಿ ಒಂದು ದಿನ ಉಪವಾಸ ಫುಲ್ಲಾಗಿ ಮಾಡಿದರೆ ಆಟೋಮೆಟಿಕ್ ಆಗಿ ನಿಮ್ಮ ಶರೀರದ ಒಳಗಿರುವಂಥ ಕ್ಯಾನ್ಸರ್ ಸೆಲ್ಗಳು ಶರೀರನ ಯುದ್ಧ ಮಾಡಿ ತಿಂದು ಬಿಡ್ತದಂತೆ. ಏನು ಮಾಡ್ತದಂತೆ? ಈಗ ಅನೇಕರು ಕ್ಯಾನ್ಸರಿಂದ ಸಾಯ್ತಾರಲ್ಲ, ಈಗ ನೋಡಿ, ದೇವರು ಒಳಗಡೆ ಶರೀರದ ಒಳಗನೆ ಇನ್ಪುಟ್ ಮಾಡಿ ಇಟ್ಟಿದ್ದಾರೆ ಕೆಲವುದನ್ನು. ಇದು ಊಟ ಇಲ್ಲದೆ, ಒಳಗೆ ಊಟ ನೀವು ಕೊಡಲ್ಲಲ್ಲ, ಊಟ ಇಲ್ಲದೆ ಹೊಟ್ಟೆ ಏನು ಮಾಡ್ತದನ್ನು ಗೊತ್ತುಂಟಾ? ಕ್ಯಾನ್ಸರ್ ಶೆಲ್ಗಳನ್ನೇ ತಿಂದು ಬಿಡ್ತದಂತೆ. ಅಷ್ಟು ಬಲ ನಮ್ಮ ಒಳಗೆ ದೇವರ ಶರೀರದಲ್ಲಿ ಇಟ್ಟು ಬಿಟ್ಟಿದ್ದಾರೆ. ಆಮೇಲೆ ಆದರೆ ನಾವೇನು ಮಾಡ್ತೇವೆ? ಫಾಸ್ಟಿಂಗ್ ಮಾಡಲಿಕ್ಕೆ ತುಂಬ ಕಷ್ಟ. ಅದಕ್ಕೆ ನೋಡಿ, ದೇವರ ಸಭೆಗಳು, ಆತ್ಮಿಕ ಸಭೆಗಳು ಎಷ್ಟು ಉತ್ತಮವಾಗಿದೆ ಅಂತ ಹೇಳಿದರೆ, ವಾರದಲ್ಲಿ ಒಂದಿನ ಫಾಸ್ಟಿಂಗ್ ಪೀರಿಯಡ್ ಇಡ್ತಾರೆ. ಆಮೇಲೆ ನಮ್ಮ ದಿನಗಳೆಲ್ಲ ಈಗ 7 ದಿನ ಆ್ಯಕ್ಚುಲಿ ಕಮ್ಮಿ ಆಯಿತು. ನಮ್ಮ ಕಾಲದಲ್ಲೆಲ್ಲ 40 ದಿನ ಉಪವಾಸ ನಡೆಯುವುದು. ಉಪವಾಸ ಅಂತ ಹೇಳಿದರೆ ಹೇಗೆ ಹೇಳಿ? 40 ದಿನ ಯಾರೂ ಊಟ ಮಾಡದೆ, ಆಮೇಲೆ ಏನಾದರೂ ನೀರು ಕುಡ್ಕೊಂಡು, ಏನಾದರೂ ಒಂದು ಚಹಾ ಕುಡ್ಕೊಂಡು 40 ದಿನ ಸಭೆ ಎಲ್ಲ ಸೇರಿ ಉಪವಾಸದಲ್ಲಿರೋದು. ಆಮೇಲೆ ಆ ದಿನಗಳೆಲ್ಲ ಗಂಡಸರು ಮಾತ್ರ ಜಾಸ್ತಿ ಕೆಲಸಕ್ಕೆ ಹೋಗ್ತಿದ್ರು, ಹೆಂಗಸರು ಮನೆಯಲ್ಲೇ ಇರುವವರು. ಆ ದಿನಗಳ ಸಭೆಗಳೆಲ್ಲ ಬಲವಾಗಿತ್ತು. ಈಗ ಹೆಣ್ಮಕ್ಕಳೆಲ್ಲ ಕೆಲಸ ಚಾಲು ಮಾಡಿಬಿಟ್ಟು ಎಷ್ಟೋ ಕೆಲವು ಪ್ರಾರ್ಥನೆಗಳೆಲ್ಲ ಕಮ್ಮಿ ಆಗಿಬಿಟ್ಟಿದೆ. ಆಮೇಲೆ ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸಭೆಗಳು ಪ್ರಾರ್ಥನಾ ಸ್ತ್ರೀಯರಿಂದ ತುಂಬಿರೋದು ಅನೇಕ ಸಂದರ್ಭಗಳಲ್ಲಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್.
ನೋಡಿ, ನಿನ್ನೆ ದಿನದಲ್ಲಿ ನಾವು ನಿನ್ನೆ ದಿನದಲ್ಲಿ ದೇವರು ಮಾತನಾಡಿದರು ಎಸ್ತೇರಳ ಕುರಿತು. ಆ ಎಸ್ತೇರಳು ಒಬ್ಬಳು ಉಪವಾಸಕ್ಕಾಗಿ ಕೂತಾಗ ಅವರ ಮೇಲೆ ಬಂದಂಥ ಮರಣದ ಅನುಭವ ನೀಗಿ ಹೋಯ್ತು. ಹಲ್ಲೆಲೂಯಾ. ಹಾಗಾದರೆ ಇವತ್ತು ಪ್ರಿಯ ದೇವರ ಮಕ್ಕಳೇ, ಈ ಶರೀರ ಆತ್ಮಗಳ ಕಲ್ಮಶಗಳು ನೀಗಬೇಕೆಂಬುದಾಗಿರುವಂಥದ್ದೇ ದೇವರ ಉದ್ದೇಶ. ಇದನ್ನು ನೀಗಿಸ್ಲಿಕ್ಕೆ ದೇವರು ವಚನವನ್ನು ಕೊಟ್ಟಿದ್ದಾನೆ, ಪವಿತ್ರಾತ್ಮನನ್ನು ಕೊಟ್ಟಿದ್ದಾನೆ. ಈ ವಚನದ ಸತ್ಯತೆಯಲ್ಲಿ ನಾವು ಮುಂದೆ ಸಾಗುವಾಗ ಏನಾಗ್ತದೆ, ನಮ್ಮ ಶರೀರ ಅಭಿಲಾಷೆಗಳ ಮೇಲೆ ನಾವು ಜಯ ಕಾಣುವಂತೆ ಮಾಡ್ತದೆ. ಹಲ್ಲೆಲೂಯಾ. ದೇವರ ಆತ್ಮನು ನಮ್ಮನ್ನು ಆತನ ವಚನದ ಮೂಲಕವಾಗಿ ರೂಪಿಸ್ತಾರೆ. ಈ ರೂಪಿಸುವಂಥ ಅನುಭವ ನಮ್ಮನ್ನು ಏನು ಮಾಡ್ತದೆ ಗೊತ್ತುಂಟಾ? ದೇವರ ಮಹಿಮೆ ನಮ್ಮ ಮೂಲಕವಾಗಿ ಪ್ರಕಟ ಮಾಡ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರನೇ ಆಮೇನ್ ಅನೇಕ ಸಂದರ್ಭಗಳಲ್ಲಿ ಅಪೊಸ್ತಲರು, ಯೇಸು ಸ್ವಾಮಿಯ ಶಿಷ್ಯಂದರು ಅನೇಕ ಸಂದರ್ಭಗಳಲ್ಲಿ ಒಬ್ಬರು ಶಿಷ್ಯರನ್ನು ಎಣ್ಣೆ ಒಳಗೆ ಹಾಕಿಬಿಟ್ರಂತೆ, ಕುದಿಯುವ ಎಣ್ಣೆ ಒಳಗೆ ಹಾಕಿದ್ರಂತೆ. ಸೆರೆಮನೆಗಳಿಗೆಲ್ಲ ಹೋದ್ರು. ಹೇಗೆ ಹೋದ್ರಂತೆ? ಆರಾಮಾಗಿ ಹೋದ್ರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅನೇಕ ವಿಧವಾಗಿರುವಂಥ ಒಬ್ಬನನ್ನು ಅಪೊಸ್ತಲರ ಕೃತ್ಯದಲ್ಲಿ ನೋಡ್ತೇನೆ. ಯಾಕೋಬನನ್ನು ಕತ್ತಿಯಿಂದನೇ ಕಡಿದು ಬಿಟ್ರು. ಆದರೆ ಅಲ್ಲಿಯೂ ಅವರು ಕ್ರಿಸ್ತನಿಗೋಸ್ಕರವಾಗಿ ನಿಂತರು. ಹಲ್ಲೆಲೂಯಾ. ಇವತ್ತು ಅನೇಕ ಸಂದರ್ಭಗಳಲ್ಲಿ ಯಾಕಂತೇಳಿದರೆ ಈ ವಚನದ ಬಲ ಅವರ ಜೀವಿತದಲ್ಲಿ ಆಳವಾಗಿ ಹೋದದ್ರಿಂದ. ಹಲ್ಲೆಲೂಯಾ. ಇವತ್ತು ಈ ಕರ್ತನ ಬರುವಿಕೆ ಹತ್ತಿರವಾಗಿರೋದ್ರಿಂದ ಸೈತಾನನು ತನ್ನ ಕೆಲಸವನ್ನು ವೇಗವಾಗಿ ಮಾಡ್ತಾ ಇದ್ದಾನೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಇವತ್ತು ಎಷ್ಟೋ ದಿನಗಳ ನಂತರ ತಿಳಿಯಬೇಕಾದ ಅನೇಕ ವಿಷಯಗಳನ್ನು ಅನೇಕ ಜನರು ವೇಗವಾಗಿ ತಿಳಿದುಕೊಳ್ತಾ ಇದ್ದಾರೆ. ಹಲ್ಲೆಲೂಯಾ. ಆತನು ತನ್ನ ಇನ್ಫಾರ್ಮೇಶನ್ಗಳನ್ನು, ತನ್ನ ಬೇಡವಾದ ಕೃತ್ಯಗಳನ್ನು ವೇಗವಾಗಿ ಆತನೇನು ಮಾಡ್ತಿದ್ದಾನೆ? ತಿಳಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ನೋಡಿ, ನಾವು ಕರ್ನಾಟಕದಲ್ಲೇ ನೋಡ್ತೇವೆ, ಬೇರೆ ರಾಜ್ಯಗಳಲ್ಲಿ ನೋಡ್ತೇವೆ, ಅನೇಕ ಕೆಟ್ಟದಾಗಿರುವ ತಪ್ಪಾದ ಘಟನೆಗಳೆಲ್ಲ ಈ ದಿನಗಳಲ್ಲೆಲ್ಲ ಏನು ಮಾಡ್ತಿದೆ? ನಡೀತಿದೆ. ಯಾಕಂತೇಳಿದರೆ ಆತನು ತನ್ನ ಸ್ವಭಾವದ ಅನುಭವಗಳನ್ನು ವೇಗವಾಗಿ ತನ್ನ ಜನರಲ್ಲಿ ಏನು ಮಾಡ್ತಿದ್ದಾನೆ? ಮಕ್ಕಳಲ್ಲಿ, ದೊಡ್ಡವರಲ್ಲಿ, ಯವನಸ್ಥರಲ್ಲಿ ತನ್ನ ಗುಣಗಳನ್ನು, ತನ್ನ ನಡತೆಗಳನ್ನು ಅವನೇನು ಮಾಡ್ತಿದ್ದಾನೆ? ಪಾಪದ ಅನುಭವಗಳನ್ನು ಇನ್ಪುಟ್ ಮಾಡ್ತಾ ಇದ್ದಾನೆ. ಈ ಸಂದರ್ಭಗಳಲ್ಲಿ ದೇವ ಜನರು, ದೇವರ ಮಕ್ಕಳು ದೇವರ ವಚನದ ಬಲದಿಂದ, ಪವಿತ್ರಾತ್ಮನ ನಡೆಸುವಿಕೆಯಿಂದ ಹೋಗುವಂಥ ಅನುಭವವನ್ನು ಕಲಿಬೇಕಾಗಿದೆ. ಹಲ್ಲೆಲೂಯಾ. ಅದಕ್ಕೆ ಪೌಲನು ಹೇಳಿದ್ದು ಪತ್ರಿಕೆಗಳಲ್ಲಿ ಯಾಕೆ ಹೇಳಿದಂತ ಹೇಳಿದರೆ, ಸ್ತ್ರೀಯರು ನಿಮ್ಮ ಹೊರಗಿನ ಅಲಂಕಾರವೇ ನಿಮ್ಮ ಅಲಂಕಾರವಾಗಿರಬಾರದು, ಆತ್ಮೀಕವಾದ ಅಲಂಕಾರವನ್ನು ನೀವು ಧರಿಸಿಕೊಳ್ಳ್ರಿ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಯಾವುದು? ಆತ್ಮೀಕವಾದದ್ದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅನೇಕ ಸಂದರ್ಭಗಳಲ್ಲಿ ಸೈತಾನನು ಈ ದಿನಗಳಲ್ಲಿ ಹೊರಗಿರುವಂಥ ಅಲಂಕಾರವನ್ನು, ಹೊರಗಿರುವಂಥ ಕಾರ್ಯಗಳನ್ನು ಹೆಚ್ಚಾಗಿ ಆತನು ಪ್ರೇರೇಪಿಸ್ತಾ ಇರುವಾಗ ಒಬ್ಬ ದೇವರ ಮಗನ, ದೇವರ ಮಗಳ ಅಲಂಕಾರ ಆತ್ಮೀಕವಾಗಿ ಮಾರ್ಪಡಬೇಕು. ಹಲ್ಲೆಲೂಯಾ. ಈ ಆತ್ಮೀಕವಾದದನ್ನು ನೀವು ಇತರರಲ್ಲಿ ಇನ್ಪುಟ್ ಮಾಡಬೇಕಾದ್ರೆ ದೇವರ ವಚನ ನಿಮ್ಮ ಒಳಗೆ ಬೇರೂರಿ ನಿಲ್ಲುವಂಥ ಅನುಭವವಾಗಿ ಮಾರ್ಪಡಬೇಕು. ಅದಕ್ಕಾಗಿ ಪೌಲನು ಹೇಳ್ತಿದ್ದಾನೆ, ನಿಮ್ಮ ಶರೀರ ಆತ್ಮ ಇಲ್ಲಿರುವಂಥ ಕಲ್ಮಶವನ್ನು ಶುಚಿ ಮಾಡಿಕೊಳ್ಳ್ರಿ ಎಂಬುದಾಗಿ. ಹಾಗಾದರೆ ದೇವರಲ್ಲಿ ಯಾವಾಗಲೂ ಕೇಳಿಕೊಳ್ಳಬೇಕು, ನಿನ್ನ ವಚನದ ಮೂಲಕವಾಗಿ ನನ್ನನ್ನು ಶುದ್ಧೀಕರಿಸು. ಪವಿತ್ರ ಆತ್ಮನ ಮೂಲಕವಾಗಿ, ಹೋಲಿ ಸ್ಪಿರಿಟಿಂದ, ಪವಿತ್ರ ಆತ್ಮನಿಂದ ನನ್ನನ್ನು ನೀನು ಶುದ್ಧೀಕರಿಸೆಂಬುದಾಗಿ ನಾವು ಯಾವಾಗಲೂ ಪ್ರಾರ್ಥನೆ ಮಾಡಬೇಕು. ಹೀಗೆ ಪ್ರಾರ್ಥನೆ ಮಾಡುವಾಗ ಏನಾಗ್ತದೆ ಗೊತ್ತುಂಟಾ? ನಮ್ಮ ಜೀವಿತದಲ್ಲಿ ಆತನ ವಚನ ಯಾವ ಸ್ಥಳಗಳಲ್ಲಿ ನಮ್ಮನ್ನು ಶುಚಿಪಡಿಸಬೇಕು, ಆ ಸ್ಥಳಗಳಲ್ಲಿ ನಮ್ಮನ್ನೇನು ಮಾಡ್ತದೆ? ಶುಚಿ ಮಾಡ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಮನುಷ್ಯನ ನೋಡುವಾಗಲೇ ನಮ್ಮಲ್ಲಿ ಎಷ್ಟೋ ಕೊರತೆಗಳಿದೆ ಅಲ್ವಾ? ಈಗ ಮನುಷ್ಯನಿಗೆ ನಮ್ಮನ್ನು ನೋಡುವಾಗ, ನನ್ನನ್ನು ನೋಡುವಾಗ, ಪಾಶ್ ಹೀಗಿದ್ರೆ ಒಳ್ಳೆದಿತ್ತು, ಹಾಗಿದ್ರೆ ಒಳ್ಳೆದಿತ್ತು, ಹೀಗಿತ್ತು, ಅದು ಹಾಗೆ, ಇದು ಹೀಗೆ. ನಮಗೆ ನಿಮ್ಮನ್ನು ನೋಡುವಾಗ ಹಾಗೆ ಹೀಗೆ ಅಂತ ನಾನಾ ಕೊರತೆಗಳೆದ್ದು ಹೇಳ್ತದೆ. ಆದರೆ ದೇವರು ನಮ್ಮನ್ನು ನೋಡುವಾಗ ಎಷ್ಟು ಕೊರತೆಗಳಿರ್ಬೋದಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ.
ಒಬ್ಬ ವ್ಯಕ್ತಿಗೆ ಬೆನ್ನನ್ನು ಹೇಗೆ ನೋಡ್ಲಿಕ್ಕೆ ಆಗಲ್ವೋ, ಫಸ್ಟ್ ನಾವು ಕನ್ನಡಿಯಲ್ಲಿ ನೋಡ್ತೀವಿ, ಅಲ್ಲ ನಾನು ಹೇಳೋದು ಹೀಗೆ ನೋಡ್ಲಿಕ್ಕೆ ಆಗ್ತದೆ, ನಮಗೆ ನೋಡ್ಲಿಕ್ಕಾಗಲ್ಲ. ಹಾಗೇನೆ ನಮಗೆ ಮರೆಯಾಗಿ ಅನೇಕ ಅನುಭವಗಳು ನಮ್ಮ ಜೀವಿತದಲ್ಲಿ ಇದೆ. ಯಾರಿಗೂ ಗೊತ್ತಿಲ್ಲದೆ ಇರುವಂಥ ಅನೇಕ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಇದೆ. ಆದರೆ ಇಬ್ರಿಯ ಪತ್ರಿಕೆಯಲ್ಲಿ ವಚನ ಹೇಳ್ತದೆ, ದೇವರ ವಾಕ್ಯ ಇಬ್ಬಾಯಿ ಕತ್ತಿ ಕೀಲು ಮಜ್ಜೆಗಳನ್ನು ವಿಭಾಗಿಸಿ ಆಳದಲ್ಲಿ ಹೋಗ್ತದಂತೆ. ಹಲ್ಲೆಲೂಯಾ. ಹಾಗಾದ್ರೆ ಈ ವಚನ ನಮ್ಮ ಜೀವಿತದ ಆಳಕ್ಕೆ ಹೋಗಿ ನಮಗೂ ಗೊತ್ತಿಲ್ಲದೆ ಇರುವಂತ ಎಲ್ಲ ಜೀನ್ಗಳನ್ನು, ಆಮೇನ್, ಹಲ್ಲೆಲೂಯಾ, ಏನು ಜೀನ ಜೆಮ್ಸ್, ಸಾರಿ ಜೀನ್ಸ್ ಜೆಮ್ಸ್, ಕೀಟಾಣುಗಳನ್ನು ಈಗ ನಮ್ಮ ಕೈಯಲ್ಲಿ ಇದು ಮಾಡಿ ನೋಡಿದರೆ ಏನಿರ್ತದೆ? ನಾವು ಮ್ಯಾಗಿ ತಿಂತೇವೆ, ಮ್ಯಾಗಿಯಲ್ಲಿ ಎಷ್ಟು ಹುಳ ಇರ್ತದೆ? ನಾವು ತಿನ್ನುವ ಎಷ್ಟೋ ಪದಾರ್ಥಗಳಲ್ಲಿ ಏನಿದೆ? ಹುಳಗಳಿದೆ. ಯಾವುದ್ರಲ್ಲಿ ನೋಡಿದರೆ? ತೆತಸ್ಕೋ ಅಲ್ಲ, ಮೈಕ್ರೋ. ನೋಡಿ, ನಾನು ಹೇಳಿದಂತೂ ಅವರು ಹೇಳಿಬಿಟ್ಟು ಏನು ಮೈಕ್ರೋ ನೋಡಿ, ಅದರಲ್ಲಿ ನೋಡಿದರೆ ಎಷ್ಟು ಹುಳಗಳಿರ್ತದೆ. ಆಗ ಈ ಹುಳವಾಗಿರುವಂಥ ಅನುಭವ ನಮ್ಮ ಜೀವಿತದಲ್ಲಿ ಕಾಣದೇ ಇರುವಂಗೆ ನಮ್ಮ ಒಳಗೆ ಇದೆ. ಇದಕ್ಕೆ ಹೋಗ್ಲಿಕ್ಕಾಗುವಂಥದ್ದು ದೇವರ ವಚನಕ್ಕೆ ಮಾತ್ರ. ಹಲ್ಲೆಲೂಯಾ. ಹಾಗಾದರೆ ನಾವು ದೇವರ ವಚನವನ್ನು ಕೇಳಬೇಕು. ಈ ವಚನದ ಆಳವಾಗಿ ಹೋಗುವಾಗ ನಾವು ಅದರಲ್ಲಿ ನಿಲ್ಲಿಕ್ಕೆ ದೇವರ ಕೃಪೆ ಕೊಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಹೇಳ್ತೇನಲ್ಲ, ಆಮೇಲೆ ನಮ್ಮ ಜೀವಿತದಲ್ಲಿ ಈ ವಚನ ಖಂಡಿತವಾಗಲೂ ನಮ್ಮನ್ನು ಏನು ಮಾಡ್ತದೆ? ಒಂದು ಒಳ್ಳೆಯ ಮಾರ್ಗದರ್ಶನದಲ್ಲಿ ನಡೆಸ್ತದೆ, ನಿಲ್ಲಿಸ್ತದೆ. ಯಾವುದು ಒಂದು ದಿನದಲ್ಲಿ ಸರಿಯಾಗಲ್ಲ, 2 ದಿನದಲ್ಲಿ ಸರಿಯಾಗಲ್ಲ. ಆಮೇಲೆ ವಾಕ್ಯವನ್ನು ಕೇಳಿ ಅದರಂತೆ ನಡೆಯುವುದರಿಂದ ಅದು ಸರಿಯಾಗ್ತದೆ. ಆಮೇನ್, ಪ್ರೈಸ್ ದಿ ಲಾರ್ಡ್. ವಾಕ್ಯವನ್ನು ಕೇಳುವವರು ಮಾತ್ರವಾಗಿರದೆ, ಪ್ರೈಸ್ ದಿ ಲಾರ್ಡ್, ಅದರಂತೆ ಏನು ಮಾಡ್ಬೇಕಂತೆ? ನಡೆಯುವವರು ಆಗಿರಬೇಕಂತೆ. ಹಲ್ಲೆಲೂಯಾ. ಆದ ಕಾರಣ ಈ ಕಾರ್ಯ ಸಂಭವಿಸುವಾಗ ನಮ್ಮ ಜೀವಿತ ಬದಲಾಗ್ತದೆ. ಹಲ್ಲೆಲೂಯಾ. ಹಾಗಾದರೆ ನಿಮ್ಮ ಬದಲಾವಣೆ ಅನೇಕರನ್ನು ಬಿಡಿಸುವಂಥದ್ದಾಗಿರ್ತದೆ. ಪ್ರೈಸ್ ದಿ ಲಾರ್ಡ್. ನಿಮ್ಮನ್ನು ಮಾತ್ರವಲ್ಲ, ನಮ್ಮ ಜೀವಿತದ ಬದಲಾವಣೆ ಆಮೇಲೆ ನಮ್ಮ ಪಕ್ಕದಲ್ಲಿರುವವರಿಗೂ ಬಿಡುಗಡೆ ಆಗಿರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಆ ಸತ್ಯತೆಯನ್ನು ತಿಳಿದುಕೊಂಡ್ರೆ ನೀವು ಗಿವ್ ಅಪ್ ಮಾಡೋದಿಲ್ಲ, ನೀವು ಬಿಟ್ಟುಕೊಡಲ್ಲ, ನೀವು ಅದನ್ನು ತಿಳಿಸೋದ್ರಲ್ಲಿ ಮುಂದೆ ಇರ್ತೀರಾ. ಆಮೇಲೆ ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ಒಪ್ಪಿಸಿಕೊಡೋಣ, ಪ್ರಾರ್ಥನೆ ಮಾಡೋಣ. ದೇವರೇ, ಇವತ್ತು ಕೇಳಿದ ವಚನದ ಪ್ರಕಾರವಾಗಿ ನನ್ನ ಜೀವಿತ ನಿನ್ನ ವಚನದಿಂದ ಶುದ್ಧಿ ಆಗಲಿ. ಆಮೇಲೆ ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದ್ದು ನಿಂತುಕೊಳ್ಳೋಣ, ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಖಂಡಿತವಾಗಲು ದೇವರ ಬಿಡುಗಡೆ ನಮ್ಮ ಜೀವಿತದಲ್ಲಿದೆ. ದೇವರು ನಮ್ಮ ಜೀವಿತದಲ್ಲಿ ಮಹಿಮೆಯಾದ ಕಾರ್ಯಗಳನ್ನು ಮಾಡಲಿಕ್ಕಿದ್ದಾನೆ. ಈ ಉಪವಾಸ ಪ್ರಾರ್ಥನೆಯ 4ನೇ ದಿನದಲ್ಲಿ ನಾವು ಸೇರಿ ಬಂದಿದ್ದೇವೆ. ಆಮೇಲೆ ಖಂಡಿತವಾಗಲು ದೇವರು ಉದ್ದೇಶಿಸುವಂಥವರು ದೇವರು ನಡೆಸ್ತಾ ಇದ್ದಾರೆ. ಅನೇಕರು ಆಮೇಲೆ ಲೈವ್ ಮೂಲಕವಾಗಿ ಕೇಳ್ತಾ ಇದ್ದಾರೆ, ಯೂಟ್ಯೂಬ್ ಮೂಲಕವಾಗಿ ದೇವರ ವಚನವನ್ನು ಕೇಳ್ತಾ ಇದ್ದಾರೆ. ಖಂಡಿತವಾಗಲೂ ನಾನು ನಂಬುತ್ತೇನೆ, ದೇವರ ಮಹಿಮೆಯಾದ ಕಾರ್ಯಗಳನ್ನು ಮಾಡಲಿಕ್ಕೆ ಆತನು ಶಕ್ತನಾದ ದೇವರಾಗಿದ್ದಾನೆ. ಇವತ್ತೊಂದು ಪ್ರಾರ್ಥನೆ ಮಾಡೋಣ. ದೇವರೇ, ನಾನು ಅರಿಯದೇ ಇರುವಂಥದ್ದು, ನಾನು ತಿಳಿಯದೇ ಇರುವಂಥದ್ದು, ಆಮೇಲೆ ನನಗೆ ಗೊತ್ತಿಲ್ಲದೆ ಇರುವಂಥದ್ದು, ನನ್ನ ಜ್ಞಾನಕ್ಕೆ ಒಳಗಾಗದೇ ಇರುವಂಥ, ಆಳವಾಗಿ ನಿಂತಿರುವಂಥ, ಕಲ್ಮಶವಾಗಿರುವಂಥ ಅನುಭವಗಳು ನಿನ್ನ ವಚನದ ಬಲದಿಂದ ಅದು ನನ್ನ ಜೀವಿತದಲ್ಲಿ ಶುದ್ಧಿಯಾಗಲಿ ಅಪ್ಪ. ನಿನ್ನ ವಚನದ ಬಲದಿಂದ ಅದು ಕರ್ತನೆ ನನ್ನ ಜೀವಿತದಲ್ಲಿ ಕ್ಲೆನ್ಸ್ ಆಗಲಿ ಅಪ್ಪ. ನೀನು ನನ್ನನ್ನು ಶುದ್ಧೀಕರಿಸು ಸ್ವಾಮಿ. ನಿನ್ನ ವಚನದಿಂದ ನನ್ನನ್ನು ಶುದ್ಧೀಕರಿಸು, ನಿನ್ನ ವಾಕ್ಯದಿಂದ ಶುದ್ಧೀಕರಿಸು, ಪವಿತ್ರ ಆತ್ಮನಿಂದ ನನ್ನನ್ನು ಶುದ್ಧೀಕರಿಸು. ನನ್ನ ಶರೀರ ನಿನ್ನ ಆತ್ಮನಿಂದ ನಿಯಂತ್ರಿಸಲ್ಪಡಲಿ. ನನ್ನ ಶರೀರ, ಆತ್ಮ, ಪ್ರಾಣಗಳು ನಿನ್ನ ಆತ್ಮನಿಂದ ನಿಯಂತ್ರಿಸಲ್ಪಡಲಿ. ಹುರಾಬರ ಶತರಿಯಾದರ ಜುಡರ ಬರಗತ್ತನೆ. ಎಲ್ಲರೂ ಪ್ರಾರ್ಥನೆ ಮಾಡಿ ಬಾಯಿಗಳನ್ನು ತೆರೆದು ಪ್ರಾರ್ಥಿಸಿರಿ. ಆಮೇನ್, ಆಮೇನ್. ಪರಿಶುದ್ಧಾತ್ಮನೇ, ಆಮೇಲೆ ನನ್ನನ್ನು ನಿಯಂತ್ರಿಸಪ್ಪ. ನನ್ನ ಶರೀರ ನಿನ್ನ ಆತ್ಮನ ನಿಯಂತ್ರಣದಲ್ಲಿ ಇರಲಿ ಅಪ್ಪ. ಈ ಉಪವಾಸ ಪ್ರಾರ್ಥನೆ ನನ್ನ ಜೀವಿತದ ದೊಡ್ಡ ಬಿಡುಗಡೆಯನ್ನು ತಂದುಕೊಡಲಿ, ಬದಲಾವಣೆಗಳನ್ನು ತಂದುಕೊಡಲಿ. 4ನೇ ದಿನದಲ್ಲಿ ಕರ್ತನೆ ಅದ್ಭುತವಾಗಿ ನಮ್ಮನ್ನು ನಡೆಸಿದ ದೇವರು, ಬಲವಾಗಿ ನಮ್ಮನ್ನು ನಡೆಸಿದ ದೇವರು, ನಿನ್ನ ಕೃಪೆಯನ್ನು ನಮ್ಮನ್ನು ತುಂಬಿಸು ಸ್ವಾಮಿ. ನಿನ್ನ ಸಾನ್ನಿಧ್ಯದಿಂದ ನಮ್ಮನ್ನು ತುಂಬಿಸಪ್ಪ ದೇವರೇ. ಎಲ್ಲೆಲ್ಲ ಬಿಡುಗಡೆಗಳು ಬೇಕಾಗಿದೆಯೋ, ಎಲ್ಲೆಲ್ಲ ಶುದ್ಧೀಕರಣ ಬೇಕಾಗಿದೆಯೋ, ಆ ಸ್ಥಳಗಳಲ್ಲಿ ಬಲವಾಗಿ ನೀವು ಚಲಿಸಿರಿ ಕರ್ತನೆ. ರೀಮನಾದರ ಗತ್ತರೆ, ರಿಯಾದರ ಶದರ ಗತ್ತರೆ,
ಉಡರ ಬರಬರ ಗತ್ತನೆ ರಿಯಾಂದನ ಸಂದರೇದರ ಜುಡರ ಔಷಧರ ಗತ್ತನೆ. ಯೇಸುವಿನ ನಾಮದಲ್ಲಿ ನೀವು ಚಲಿಸಿರಿ. ನಿಮ್ಮ ಕತ್ತನೆ ಮಹಿಮೆಯಾದ ಆಮೇನ್ ಬಲವಾದ ಕಾರ್ಯ ಪ್ರಕಟವಾಗಲಿ ಯೇಸುವಿನ ನಾಮದಲ್ಲಿ. ಹೌರಾಂದನ ಜುಡರ ಭವಿಷ್ಯದ ರಗತ್ತನೆ ರಿಯಾದರ ಜುಡರ ಭವಿಷ್ಯದ ರಗತ್ತನೆ. ವಚನದ ಬಲದಿಂದ ಸಾಕ್ಷಿಯ ಬಲದಿಂದ ಜಯಿಸಿದರೆಂಬುದಾಗಿ ಹೇಳಿದ ಪ್ರಕಾರವಾಗಿ ದೇವರೇ ವಾಕ್ಯದ ಬಲದಿಂದಲೂ ಸಾಕ್ಷಿಯಿಂದಲೇ ಜಯಿಸುವಂತೆ ಕೃಪೆ ನೀಡ ಸ್ವಾಮಿ. ಎಸ್ ಹಲ್ಲೆಲೂಯ. ಈ ವಾಕ್ಯನ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲಿ, ಕಾರ್ಯ ಮಾಡಲಿ, ಕಾರ್ಯ ಮಾಡಲಿ, ಕಾರ್ಯ ಮಾಡಲಿ, ಕಾರ್ಯ ಮಾಡಲಿ, ಕಾರ್ಯ ಮಾಡಲಿ. ಕೆಲವು ಬದಲಾವಣೆಗಳು ಉಂಟಾಗಲಿ, ಶರೀರ ಆತ್ಮ ಪ್ರಾಣಗಳಲ್ಲಿ ಕೆಲವು ಚೇಂಜಸ್ ಉಂಟಾಗಲಿ, ಕೆಲವು ವ್ಯತ್ಯಾಸಗಳು ಉಂಟಾಗಲಿ. ಯೇಸುವಿನ ನಾಮದಲ್ಲಿ ನೀನು ಕರ್ತನೆ ಜೀವಿತಗಳನ್ನು ಸಂಧಿಸು, ವ್ಯಕ್ತಿಗಳನ್ನು ಸಂಧಿಸು. ಈ ಉಪವಾಸ ಪ್ರಾರ್ಥನೆ ಕೆಲವು ಕರ್ತನೆ ಆಮೇಲೆ ಬಲವಾದ ಕಾರ್ಯಗಳನ್ನು ಮಾಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಕರ್ತನೆ. ರೀದನ ಶದರಗತ್ತರೆ ರಿಯಾದರ ಜುಡ ರಬ ಮನ ಗದ ರಗತನೆ ರಿಯಾದರ ಸಂದರೇದರ ಜುಡರ ಔಷಧ ರಗತನೆ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ದೊಡ್ಡ ಬಿಡುಗಡೆಯೊಂದಿಗೆ ಕರ್ತನೆ ಇಲ್ಲಿಂದ ಹೊರಡಲಿ. ವಚನದ ಬಲದೊಂದಿಗೆ ಇಲ್ಲಿಂದ ಹೊರಡಲಿ. ಇರುವಂತ ಎಲ್ಲ ಶೋಧನೆಗಳು ಹೋರಾಟಗಳನ್ನು ಜಯಿಸುವಂತದಾಗಿ ಹೊರಡಲಿ. ಬಲಹೀನ ಪಡಿಸುವ ಎಲ್ಲ ದುಷ್ಟನ ಕಾರ್ಯಗಳು, ಬಲಹೀನ ಪಡಿಸುವ ಎಲ್ಲ ದುಷ್ಟನ ಆಳ್ವಿಕೆಗಳು ಯೇಸುವಿನ ನಾಮದಲ್ಲಿ ಅದರ ಮೇಲಿನ ವಾಕ್ಯದ ಬಲ ಪ್ರಕಟವಾಗಲಿ, ವಾಕ್ಯದ ಬಲ ಪ್ರಕಟವಾಗಲಿ, ವಾಕ್ಯದ ಬಲ ಪ್ರಕಟವಾಗಲಿ. ಜುಡ ರಬ ನಗತನೆ ರಿಯಾನನ ಸಂದರೇದರ ಜುಡರ ಔಷಧ ರಗತನೆ. ನಿನ್ನ ವಾಕ್ಯದಲ್ಲಿ, ನಿನ್ನ ಸತ್ಯತೆಯಲ್ಲಿ ಆಮೇಲೆ ನಿನ್ನ ಸಮ್ಮುಖದಲ್ಲಿ ಸಂತೋಷವಿಲ್ಲದೆ ಮಾಡುವಂತ ಎಲ್ಲ ದುರಾತ್ಮನ ಕಾರ್ಯಗಳು ಆಮೇಲೆ ನಿನ್ನ ಸಮ್ಮುಖದಲ್ಲಿ ಆನಂದವಾಗಿರಲಿಕ್ಕೆ, ನಿನ್ನ ವಚನದಲ್ಲಿ ನಿನ್ನ ಸತ್ಯತೆಯಲ್ಲಿ ಆನಂದವಾಗಿರದಂತೆ ಮಾಡುವ ಎಲ್ಲ ದುಷ್ಟನ ಆಳ್ವಿಕೆಗಳು, ಕಾರ್ಯಗಳು ಯೇಸುವಿನ ನಾಮದಲ್ಲಿ ಅದನ್ನು ಈಗಲೇ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ನಿನ್ನ ಬಿಡುಗಡೆ ಪ್ರಕಟವಾಗಲಿ. ದೇವರೇ, ನಮ್ಮನ್ನು ಸಂತೋಷ ಉಳ್ಳವರನ್ನಾಗಿರ್ಲಿಕ್ಕೆ ಕರೆದದ್ದು, ಆನಂದದಿಂದ ಇರ್ಲಿಕ್ಕೆ ನಮ್ಮನ್ನು ಕರೆದದ್ದು, ಆಮೇಲೆ ನಿನ್ನ ಸಮ್ಮುಖದಲ್ಲಿ ರಿಜಾಯ್ಸ್ ಆಗಿರ್ಲಿಕ್ಕೆ ಕರೆದದಪ್ಪ. ಹಲ್ಲೆಲೂಯ. ಪೌಲನು ಹೇಳುವ ಪ್ರಕಾರವಾಗಿ ದೇವರೇ, ಕರ್ತನ ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ ಎಂಬುದಾಗಿ ಆಮೇಲೆ ನಿನ್ನ ವಚನ ಹೇಳಿದ ಪ್ರಕಾರವಾಗಿ ಯಾವಾಗಲೂ ನಿನ್ನ ವಚನದಲ್ಲಿ ಸಂತೋಷ ಉಳ್ಳವರ ಆಗಿರ್ಲಿಕ್ಕೆ ನಮ್ಮನ್ನು ಕರೆದಂತ ದೇವರು ನೀನು ಆಗಿದಿರೋದಕ್ಕಾಗಿ ಸ್ತೋತ್ರ. ಜುಡ ರಬ ಮನ ಗದ ನದನಿಯಾನನ ಸಂದರೇದರ ಶುಡ ರಬ ಬರ ಗತ್ತನೆ ರಿಯಾದರ ಜುಡರ ಬರಬರ ಗತ್ತನೆ ರಿಯಾದರ ಸಂದರೇದರ ದರ ಗತ್ತನೆ. ಯೇಸುವಿನ ನಾಮದಲ್ಲಿ ನನ್ನ ವಚನದಲ್ಲಿ ಸಂತೋಷಿಸಲಿಕ್ಕೆ, ನಿನ್ನ ವಚನದ ಬಲದಲ್ಲಿ ಸಂತೋಷಿಸಲಿಕ್ಕೆ, ನಿನ್ನ ವಾಕ್ಯದ ಬಲದಲ್ಲಿ ಸಂತೋಷಿಸಲಿಕ್ಕೆ, ಆನಂದಿಸಲಿಕ್ಕೆ ಕೃಪೆ ನೀಡು ಸ್ವಾಮಿ. ನೀನು ಬಲಪಡಿಸು, 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 ಬಲಪಡಿಸು. ಓ, ನಿನ್ನ ಮಹಿಮೆ ಇಲ್ಲಿ ಇಳಿದದಕ್ಕಾಗಿ ಸ್ತೋತ್ರ. ನಿನ್ನ ವಚನ ಕಾರ್ಯ ಮಾಡುತ್ತಿರುವುದಕ್ಕಾಗಿ ಸ್ತೋತ್ರ. ಕೀಲು ಮಜ್ಜೆಗಳನ್ನು ವಿಭಾಗಿಸುವ ನಿನ್ನ ವಚನ ಆಳವಾಗಿ ಇಳಿದದಕ್ಕಾಗಿ ಸ್ತೋತ್ರ. ರೀದನ ಶದರಗತನೆ ರಿಯಾದರ ಸಂದರೇದರ ಜುಡರ ಔಷಧರಗತನೆ. ನಿನ್ನ ವಾಕ್ಯದ ಬಲದಿಂದ ನಮಗೆ ಜಯವಿದೆ. ನಿನ್ನ ವಾಕ್ಯದ ಬಲದಿಂದ ನಮಗೆ ಜಯವಿದೆ. ನಿನ್ನ ವಾಕ್ಯದ ಬಲದಿಂದ ನಮಗೆ ಜಯವಿದೆ ಸ್ವಾಮಿ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ತಂದೆ, ನಿನಗೆ ಸ್ತೋತ್ರ ಅಪ್ಪ, ನಿನಗೆ ಮಹಿಮೆಯಪ್ಪ. ನಿನ್ನ ಹಸ್ತಲ್ಲಿ ಕರ್ತನೆ ಒಪ್ಪಿಸಿಕೊಡುತ್ತೇನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪ್ರೀತಿಯುಳ್ಳ ಪರಲೋಕದ ತಂದೆ, ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಅಬ್ಬ. ದೇವರೇ, ಉಪವಾಸ ಪ್ರಾರ್ಥನೆ 4ನೇ ದಿನದಲ್ಲಿ ನಾವು ಸಭೆಯಾಗಿ ನಿನ್ನ ಸಮ್ಮುಖದಲ್ಲಿ ಸೇರಿ ಬರುವಂತೆ ನೀನು ಮಾಡಿದ ಕೃಪೆಗಾಗಿ ಸ್ತೋತ್ರ. 4 ದಿನಗಳು ಅನೇಕ ವಿಷಯಗಳನ್ನು ನೀವು ಮಾತನಾಡಿದ್ದೀರಾ. ನಿನ್ನ ವಚನದ ಮೂಲಕವಾಗಿ ಅನೇಕ ಆಲೋಚನೆಗಳನ್ನು ನಮಗೆ ಕೊಟ್ಟಿದ್ದೀರಾ ದೇವರೇ. ಈ ದಿನದಲ್ಲಿ ಸಮೇತ ನಮ್ಮೊಂದಿಗೆ ನೀನು ಮಾತನಾಡಿದ್ದೀರಪ್ಪ. ಅದು ಕರ್ತನೆ ಮಾನುಷಿಕವಾದ ಜ್ಞಾನದಿಂದ ಅಲ್ಲ, ನಿನ್ನ ಆತ್ಮನಿಂದ ನಿನ್ನ ಆಲೋಚನೆಗಳನ್ನು ಕೊಟ್ಟು ನಮ್ಮನ್ನು ನಡೆಸ್ತಿದ್ದೀರ. ಅದಕ್ಕಾಗಿ ಸ್ತೋತ್ರ.
ದೇವರೇ ಕರ್ತನೆ ಇನ್ನಿನ್ನು ಮುಂದಿರುವಂಥ ದಿನಗಳು ಸಮೇತ ನಿನ್ನ ಮಹಿಮೆಯಾಗಿ ನಡೆಸುವುದಕ್ಕಾಗಿ ಸ್ತೋತ್ರ. ನಿನ್ನ ಬಲದಿಂದ ಕರ್ತನ ನಾವು ಆಗಿರುವುದಕ್ಕಾಗಿ ಸ್ತೋತ್ರ. ಈ 7 ದಿನ ಉಪವಾಸನೆ ಕಳೆಯುವುದರ ಒಳಗಾಗಿ ದೇವರೇ ಒಂದು ಮಹಿಮೆಯಲ್ಲಿ ನಾವು ಹೆಜ್ಜೆಗಳನ್ನು ಇಡುವುದಕ್ಕಾಗಿ ಸ್ತೋತ್ರ. ದೇವರೇ ಕೆಲವು ವಿಷಯಗಳನ್ನು ಜಯಿಸಿ ನಿಲ್ಲುವುದಕ್ಕಾಗಿ ಸ್ತೋತ್ರ. ಆಮೇಲೆ ಕೆಲವು ನಷ್ಟಪಡಿಸಿರುವಂಥ ಕೆಲವು ಅನುಭವಗಳನ್ನು ಹೊಂದಿಕೊಳ್ಳುವುದಕ್ಕಾಗಿ ಸ್ತೋತ್ರ. ಹುರಾಮನ ಕ್ಷತರಿ ಯಾದರ ಜುಡರ ಭವಿಷ್ಯದ ರಗತನೆ ಕೆಲವು ಕರ್ತನೆ ಆತ್ಮನ ಬಲದಿಂದ ಆಮೇನ್ ಶಾರೀರಿಕವಾಗಿರುವ ಕೆಲವು ಅನುಭವಗಳ ಮೇಲೆ, ಲೋಕ ರೀತಿಯಾಗಿರುವಂಥ ಕೆಲವು ಅನುಭವಗಳ ಮೇಲೆ ನಿನ್ನ ಆತ್ಮನಿಂದ ಜಯಿಸುವುದಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವಪ್ಪ. ಜಯಿಸುವುದಕ್ಕಾಗಿ ಸ್ತೋತ್ರ ಮಾಡ್ತೇವಪ್ಪ. ಈ ವಚನ ಎಲ್ಲ ಜೀವಿತಗಳಲ್ಲಿ ಕಾರ್ಯ ಮಾಡಲಿ ಕರ್ತನೆ. ಈ ವಚನ ಕೇಳುವ ಎಲ್ಲ ಜೀವಿತಗಳಲ್ಲಿ ನೀನು ಕಾರ್ಯ ಮಾಡೋದಕ್ಕಾಗಿ ನಾನು ಸ್ತೋತ್ರ ಮಾಡ್ತೇನಪ್ಪ. ದೇವರೇ ನಿನ್ನ ಕೃಪೆಗಾಗಿ ಸ್ತೋತ್ರ. ದೇವರೇ ಮುಖ್ಯವಾಗಿ ನಾಳೆ ಬೆಳಗಿನ ಜಾವ ನಡೀಲಿಕ್ಕಿರುವಂಥ ಅಪ್ಪ ಕರ್ತನೆ ಪ್ರಾರ್ಥನೆಗಾಗಿ ನಾನು ಪ್ರಾರ್ಥಿಸ್ತೇನೆ. ಸಾಯಂಕಾಲ ವೇಳೆಯಲ್ಲಿ ಮತ್ತೆ ತಿರುಗಿ ನಡೆಯುವ ಉಪವಾಸ ಪ್ರಾರ್ಥನೆಗಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ದೇವರೇ ನೀನು ಅದನ್ನು ಆಶೀರ್ವದಿಸು. ಅನೇಕ ಜನರದಕ್ಕಾಗಿ ಸೇರಿ ಬರುವಂತೆ ಸಹಾಯ ಮಾಡು ದೇವರೇ. ಕರ್ತನೆ ಸ್ತೋತ್ರವಾಗಲಿ. ಮುಂಜಾನೆ ವೇಳೆಯಲ್ಲಿ ಕರ್ತನೆ ಬೆಳಗಿನ ಜಾವದಲ್ಲಿ ಕರ್ತನೆ ನಡೆಯುವ ಪ್ರಾರ್ಥನೆ ಅನೇಕ ಜನ ಸೇರಿ ಬರುವಂತೆ ನಿಂತಾನೆ ಕೃಪೆ ನೀಡೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ನಿನ್ನ ಶಿಲುಬೆಯ ಮರಣವನ್ನು ನೆನಪಿಸಿ ಕರ್ತನೇ ಸ್ವಾಮಿ, ನಿನ್ನ ಬರುವಿಕೆ ತಡವಾದರೆ ನಾಳೆ ದಿನದಲ್ಲಿ ಆಗಿರುವಾಗ ಕರ್ತನೇ ಸ್ತೋತ್ರವಾಗಲೇ ಸ್ವಾಮಿ, ಕರ್ತನೆ ನಿನ್ನ ಮಹಿಮೆಯಿಂದ ನೀನು ತಾನೇ ತುಂಬಿಸಿ ನಡೆಸೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ದೇವರೇ ಕರ್ತನೆ ಈ ದಿನದಲ್ಲಿ ಸ್ವಾಮಿ ನಡೆಸಿದಕ್ಕಾಗಿ ಸ್ತೋತ್ರ. ನಿನ್ನ ಜನರು ತಿರುಗಿ ಮನೆಗಳಿಗೆ ಹೋಗುವಾಗಲೂ ನಿನ್ನ ಕೃಪೆ ಇರಲಿ, ನಿನ್ನ ಮಹಿಮೆಯಿಂದ ತುಂಬಿಸಿ ನಡೆಸು ದೇವರೇ. ಕರ್ತನ ಉಪವಾಸದಲ್ಲಿ ಪ್ರಾರ್ಥನೆಯಲ್ಲಿ ಆಗಿರುವಂಥ ಜನರಿಗಾಗಿ ನಾನು ಪ್ರಾರ್ಥಿಸ್ತೇನೆ. ಅವರನ್ನು ನೀನು ಬಲಪಡಿಸಪ್ಪ ಕರ್ತನೆ. ಅವರಿಗೆ ಆಗುವ ಮಟ್ಟಿಗೆ ಯಾವ ರೀತಿ ಎಲ್ಲ ಅವರಿದ್ದಾರೋ ಅವರ ಜೀವಿತದಲ್ಲಿ ನೀನು ಕಾರ್ಯ ಮಾಡಪ್ಪ. ನಿನ್ನ ಬಿಡುಗಡೆನ ಅವರ ಜೀವಿತದಲ್ಲಿ ನೀನು ಉಂಟು ಮಾಡಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಪ್ರಾರ್ಥನೆಗಳಲ್ಲಿ ಆಗಿರುವವರಿಗಾಗಿ ಸಮೇತ ನಾನು ಪ್ರಾರ್ಥಿಸ್ತೇನೆ. ದೇವರವರ ಜೀವಿತದಲ್ಲಿ ನೀನು ಕಾರ್ಯ ಮಾಡಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ತಿರುಗಿ ನಾಳೆ ನಾವು ಸೇರಿ ಬರುವ ತನಕ ನಿನ್ನ ಕೃಪೆ ನಮ್ಮನ್ನು ನಡೆಸಲಿ, ನಮ್ಮನ್ನು ಬಲಪಡಿಸಲಿ. ನಿನ್ನ ಬರುವಿಕೆ ಕರ್ತನೆ ತಡವಾಗುವುದಾದರೆ ತಿರುಗಿ ನಾಳೆ ದಿನದಲ್ಲಿ ಬಂದು ನಿನ್ನನ್ನು ಸ್ತುತಿಸುವಂತೆ ಘನಪಡಿಸುವಂತೆ ನಿಂತಾನೆ ಸಹಾಯ ಮಾಡು. ಎಲ್ಲ ಘನ ಮಾನ ಮಹಿಮೆ ನಿನ್ನ ಒಬ್ಬನಿಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬಿಡೊಂದು ನಿನ್ನ ಪ್ರೀತಿಯುಳ್ಳ ತಂದೆಯೇ, ಆಮೇನ್ ಆಮೇನ್ ಆಮೇನ್. ನಮ್ಮಂತ ಬೇಡಿಕೊಂಡು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯನೆತ್ತಿಲಿ ಬಂದಂತೆ ಎಲ್ಲರ ಸಂಗಡ ಸದಾಕಾಲ ಇರಲಿ. ಆಮೇನ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾಳೆ ಮುಂಜಾನೆ ವೇಳೆಯಲ್ಲಿ